So hey everyone, welcome to new video. So in this video, we will discuss the problems based on a value of supply. ಸಿಂಪಲ್ ಐತ್ರಿ. ವ್ಯಾಲ್ಯೂ ಆಫ್ ಸಪ್ಲೈ ಚಾಪ್ಟರ್ ಒಳಗೆ ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು. ಓಕೆ, ಕೇಳ್ತಾರೆ ರೀ. ಯಾಕಂದರೆ ಕ್ವಶನ್ ಪೇಪರ್ನಾಗ ಐತ್ರಿ ಇದು, ಅದಕ್ಕೆ ಇದು ಸ್ವಲ್ಪ ಪರ್ಫೆಕ್ಟ್ ಮಾಡಿರಿ. ಓಕೆ, ಸಿಂಪಲ್ ಪ್ರಾಬ್ಲಮ್ಸ್ ಐತ್ರಿಪ್ಪ. ಬರ್ರಿ ಅಗೇನ್ ಸೇಮ್ ಕನ್ನಡ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ. ಫಸ್ಟ್ ಬರ್ರಿ, ಫಸ್ಟ್ 5 ಮಾರ್ಕ್ಸ್ ಬೇಸಿಂದ ಹೋಗೋಣ್ರಿ. ಸಿಂಪಲ್ ಕ್ವಶನ್ಸಿಂದ ಹೋಗೋಣ್ರಿ. ಓಕೆ, ಬರ್ರಿ. ಕ್ವಶನ್ ನಂಬರ್ 1. ಮಿಸ್ಟರ್ ಎ ಪರ್ಚೇಸ್ಡ್ ಆ್ಯನ್ ಏರ್ ಕಂಡೀಷನರ್. ಓಕೆ, ಮಿಸ್ಟರ್ ಎ ಪರ್ಚೇಸ್ಡ್ ಆನ್ ಏರ್ ಕಂಡೀಷನರ್. ಯಾರು ಖರೀದಿ ಮಾಡ್ತಾನ್ರಿಪ್ಪ? ಮಿಸ್ಟರ್ ಎ. ಏನು ಖರೀದಿ ಮಾಡ್ತಾನ್ರಿ? ಏರ್ ಕಂಡೀಷನರ್ ಖರೀದಿ ಮಾಡ್ತಾನ್ರಿ ಫ್ರಾಮ್ ಮಿಸ್ಟರ್ ಬಿ. ಮಿಸ್ಟರ್ ಬಿ ಕಡೆಯಿಂದ ಏನ್ರಿಪ್ಪ ಖರೀದಿ ಮಾಡ್ತಾನ್ರಿ? ಏನ್ರಿಪ್ಪ? ಏರ್ ಕಂಡೀಷನರ್. ಫಾರ್ ರುಪೀಸ್ ಎಷ್ಟು ರೀ? 2 lakh. For rupees 2 lakh on a credit for 1 month subject to a discount of rupees 5,000 as per the agreement. ಏನ್ರಿಪ್ಪ? ವ್ಯಾಲ್ಯೂ ಆಫ್ ಏರ್ ಪ್ರೈಸ್ or ವ್ಯಾಲ್ಯೂ or ಪ್ರೈಸ್ ಆಫ್ ಏರ್ ಕಂಡೀಷನರ್ ಎಷ್ಟ್ರಿಪ್ಪ? 2 lakh rupees. ಹಾಂ, ಮತ್ತು ಮಿಸ್ಟರ್ ಬಿ ಅವ್ರಿಗೆ ಏನು ಕೊಡ್ತಾರಿಪ್ಪ? ಡಿಸ್ಕೌಂಟ್ ಕೊಡ್ತಾನೆ. ಡಿಸ್ಕೌಂಟ್ ಎಷ್ಟ್ರಿಪ್ಪ? ಇದು 5,000 rupees ಡಿಸ್ಕೌಂಟ್ ಏನು ಮಾಡ್ತೀರಿ ನೀವು? ಮೈನಸ್ ಮಾಡ್ತೀರಿ. ನೀವು ಯಾವ ಇದು ಬುಕ್ ಶಾಪಲ್ಲಿ ಹೋಗ್ರಿ, ಅವ್ರ ಕಡೆಯಿಂದ ಬುಕ್ ಖರೀದಿ ಮಾಡಿರಿ. ನೀವು ಸ್ವಲ್ಪ ಡಿಸ್ಕೌಂಟ್ ಕೊಡ್ರಿ ಅಂತ ಹೇಳ್ರಿ ಅವ್ರಿಗೆ. ಅವ್ರು ಏನು ಮಾಡ್ತಾರಪ್ಪ? ಡಿಸ್ಕೌಂಟ್ 100 rupees 200 rupees ಏನ್ರಿಪ್ಪ ಡಿಸ್ಕೌಂಟ್ ಲೆಸ್ ಮಾಡಿ ನಿಮಗೆ ಕೊಡ್ತಾರೆ. ಅದಕ್ಕೆ ಹೌದಲ್ರಿಪ್ಪ, ಅದು ಏನ್ರಿಪ್ಪ? ಡಿಸ್ಕೌಂಟ್ ಏನು ಮಾಡ್ಬೇಕ್ರಿಪ್ಪ? ನೀವು ಲೆಸ್ ಮಾಡ್ಬೇಕು. ಏನ್ರಿಪ್ಪ? ಪ್ರೈಸಿಂದ ಲೆಸ್ ಮಾಡ್ಬೇಕು ನೀವು. ಓಕೆ, ಅದರ್ ಚಾರ್ಜಸ್ ಇನ್ಕರ್ಡ್ ಬೈ ಮಿಸ್ಟರ್ ಎ ಚಾರ್ಜ್ ಮಾಡ್ತಾನ್ರಿಪ್ಪ ಆರ್ ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಚಾರ್ಜಸ್ ಆಫ್ rupees 1,500. ಅದರ್ ಚಾರ್ಜಸ್ ಐತ್ ನೋಡ್ರಿಪ್ಪ, ಅದು ಏನ್ರಿ? ಎಲ್ಲ ಆ್ಯಡ್ ಮಾಡ್ಬೇಕು. ಏನು ಮಾಡ್ಬೇಕ್ರಿಪ್ಪ? ಆ್ಯಡ್ ಮಾಡ್ಬೇಕು. ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಚಾರ್ಜಸ್ ಆ್ಯಡ್ ಮಾಡ್ಬೇಕು, ಶಿಪ್ಪಿಂಗ್ ಚಾರ್ಜಸ್ ಆ್ಯಡ್ ಮಾಡ್ಬೇಕು, ಪ್ಯಾಕಿಂಗ್ ಚಾರ್ಜಸ್ ಆ್ಯಡ್ ಮಾಡ್ಬೇಕು. ಓಕೆ, ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಸಪ್ಲೈ. ಏನು ರೆಡಿ ಮಾಡ್ಬೇಕು ನೀವು? ವ್ಯಾಲ್ಯೂ ಆಫ್ ಸಪ್ಲೈ ರೆಡಿ ಮಾಡ್ಬೇಕು. ಓಕೆ, ಶುರು ಮಾಡೋಣ್ರಿ. ಸಿಂಪಲ್ ಪ್ರಾಬ್ಲಮ್ ಐತ್ರಿಪ್ಪ. ಡಿಟರ್ಮೈನ್ ದಿ ವ್ಯಾಲ್ಯೂ ಆಫ್ ಸಪ್ಲೈ. ಅದು ಡಿಟರ್ಮಿನೇಷನ್ ಅಂತ ಬರೀರಿ, ಇಲ್ಲಾಂದ್ರೆ ಕಂಪ್ಯೂಟೇಷನ್ ಅಂತ ಬರೀರಿಪ್ಪ. ಕಂಪ್ಯೂಟೇಷನ್ ಆಫ್ ವ್ಯಾಲ್ಯೂ ಆಫ್ ಸಪ್ಲೈ ಪರ್ಟಿಕ್ಯುಲರ್ಸ್ rupees. ಫಸ್ಟ್ ಬರೀರಿ. ಇದು ಏನ್ರಿಪ್ಪ? ಇದು ಪ್ರೈಸ್ ಅಲ್ಲ, ಇದು ಪ್ರೈಸ್ ಆಫ್ ಏರ್ ಕಂಡೀಷನರ್, ಇಲ್ಲಾಂದ್ರೆ ವ್ಯಾಲ್ಯೂ ಆಫ್ ಏರ್ ಕಂಡೀಷನರ್. ನೀವು ಬರೀರಿಪ್ಪ ಪ್ರೈಸ್ ಆಫ್ ಏರ್ ಕಂಡೀಷನರ್ ಅಂತ ಬರೀರಿ. ಪ್ರೈಸ್ ಆಫ್ ಏರ್ ಕಂಡೀಷನರ್ ಎಷ್ಟ್ರಿಪ್ಪ? ಪ್ರೈಸ್ ಆಫ್ ಏರ್ ಕಂಡೀಷನರ್ 2 lakh rupees. ಎಷ್ಟ್ರಿ? 2 lakh rupees. ಹೌದಲ್ಲ? ಓಕೆ, ಆಮೇಲೆ ಡಿಸ್ಕೌಂಟ್ ಲೆಸ್ ಮಾಡ್ಬೇಕ್ರಿಪ್ಪ. ಟ್ರೇಡ್ ಡಿಸ್ಕೌಂಟ್. ಅದು ಏನ್ರಿದು? ಟ್ರೇಡ್ ಡಿಸ್ಕೌಂಟ್. ಏನು ಡಿಸ್ಕೌಂಟ್ ಹೆಸರು ಕೊಟ್ಟನ್ರಿಪ್ಪ? ಇಲ್ಲಿ ಕ್ಯಾಶ್ ಡಿಸ್ಕೌಂಟ್ ಐತ್ರಿ, ಟ್ರೇಡ್ ಡಿಸ್ಕೌಂಟ್ ಐತ್ರಿ. ಹೆಸರು ಕೊಟ್ಟನ್ರಿ? ಏನು ಹೆಸರು ಕೊಟ್ಟಿಲ್ಲ ಅಲ್ಲಿ. ಟ್ರೇಡ್ ಡಿಸ್ಕೌಂಟ್ ಐತ್ರಿಪ್ಪ, ಕ್ಯಾಶ್ ಡಿಸ್ಕೌಂಟ್ ಐತ್ರಿ, ಏನು ಕೊಟ್ಟಿಲ್ಲ. ಕ್ಯಾಶ್ ಡಿಸ್ಕೌಂಟ್ ಅಂದರೆ ಓಕೆ, ಕ್ಯಾಶ್ ಡಿಸ್ಕೌಂಟ್. ಬಟ್ ಟ್ರೇಡ್ ಡಿಸ್ಕೌಂಟ್ ಹೆಸರು ಕೊಟ್ಟಿಲ್ಲ ಇಲ್ಲಿ. ಏನು ಹೆಸರು ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ? ಅದು ಟ್ರೇಡ್ ಡಿಸ್ಕೌಂಟ್ ಅದನ್ನ ನೀವು ಅಸ್ಯೂಮ್ ಮಾಡ್ಬೇಕು. ಏನು ಹೆಸರು ಐತ್ರಿಪ್ಪ ಇಲ್ಲಿ? ಏನು ಹೆಸರು? ಟ್ರೇಡ್ ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್ ಅಂತ ಏನು ಹೆಸರು ಐತ್ರಿ? ಏನೂ ಇಲ್ಲ. ಟ್ರೇಡ್ ಡಿಸ್ಕೌಂಟ್ ಹೆಸರಿಲ್ಲ, ಕ್ಯಾಶ್ ಡಿಸ್ಕೌಂಟ್ ಅಂತ ಹೆಸರಿಲ್ಲ ಇಲ್ಲಿ. ಯಾವ್ದು ಹೆಸರಿಲ್ಲ ಅಂದ್ರೆ ಏನು ಕೊಡ್ಬೇಕ್ರಿಪ್ಪ? ಇದು ಟ್ರೇಡ್ ಡಿಸ್ಕೌಂಟ್ ಅಂತ ಅಸ್ಯೂಮ್ ಮಾಡ್ಬೇಕು ನೀವು. ಏನ್ರಿಪ್ಪ? ಟ್ರೇಡ್ ಡಿಸ್ಕೌಂಟ್ ಅಂತ. ಕ್ಯಾಶ್ ಡಿಸ್ಕೌಂಟ್ ಅಂತ ನೋಡೋಣ್ರಿ. ಕ್ಯಾಶ್ ಡಿಸ್ಕೌಂಟ್. ಓಕೆ, ಈಗ ಏನ್ರಿಪ್ಪ? ಡಿಸ್ಕೌಂಟ್ ಐತ್ರಿ. ಡಿಸ್ಕೌಂಟ್ ಆಮೇಲೆ ನೋಡೋಣ್ರಿ. ನೆನ್ಪಡ್ಕೋರಿದು ಡಿಸ್ಕೌಂಟ್ ಆಮೇಲೆ ನೋಡೋಣ್ರಿ. ಇದು ಅದರ್ ಚಾರ್ಜಸ್ ಐತೆ ನೋಡ್ರಿಪ್ಪ. ಇದು ಏನ್ರಿ? ಇದು ಅದರ್ ಚಾರ್ಜಸ್ ಎಲ್ಲೈತ್ರಿ? ಇದು ಅದರ್ ಚಾರ್ಜಸ್ ಏನು ಮಾಡ್ಬೇಕ್ರಿಪ್ಪ? ಆ್ಯಡ್ ಮಾಡ್ಬೇಕು. ಅದು ಎಲ್ಲ ಏನು ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕು. ಆ್ಯಡ್ ಅದರ್ ಚಾರ್ಜಸ್ ಬರೀರಲ್ಲ. ಆ್ಯಡ್ ಅದರ್ ಚಾರ್ಜಸ್ ಒಳಗೆ ಏನೇನೈತ್ರಿಪ್ಪ? ಫಸ್ಟ್ ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಚಾರ್ಜಸ್ ಐತ್ರಿ. ಫಸ್ಟ್ ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಚಾರ್ಜಸ್. ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಚಾರ್ಜಸ್ ಎಷ್ಟೈತ್ರಿಪ್ಪ? ಇದು 1,500 ಐತ್ರಿ. ಎಷ್ಟ್ರಿ? 1,500. ಆಮೇಲೆ ನೆಕ್ಸ್ಟ್ ಏನ್ರಿಪ್ಪ? ಶಿಪ್ಪಿಂಗ್ ಚಾರ್ಜಸ್. ಶಿಪ್ಪಿಂಗ್ ಚಾರ್ಜಸ್ ಎಷ್ಟೈತ್ರಿಪ್ಪ? ಶಿಪ್ಪಿಂಗ್ ಚಾರ್ಜಸ್ 500 ಐತ್ರಿ. 500. ನೆಕ್ಸ್ಟ್ ಪ್ಯಾಕಿಂಗ್ 400.
ಪ್ಯಾಕಿಂಗ್ 400 ಐತ್ರಿ 400 ಪ್ಯಾಕಿಂಗ್ 400 ಯಾ ಅದರ್ ಚಾರ್ಜಸ್ ಎಲ್ಲ ಮುಗಿತಲ್ಲ ಅದರ್ ಚಾರ್ಜಸ್ ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ 1500 ಶಿಪ್ಪಿಂಗ್ ಚಾರ್ಜಸ್ 500 ಪ್ಯಾಕಿಂಗ್ ಚಾರ್ಜಸ್ 400 ಎಲ್ಲ ಮುಗಿತ್ರಿಪ್ಪ ಆ್ಯಡ್ ಈಗ ಆ್ಯಡ್ ಮಾಡ್ರಿಪ್ಪ ಎಷ್ಟು ನೋಡೋಣ್ರಿ ಆ್ಯಡ್ ಮಾಡ್ರಿ ಇದ್ರಾಗ ನೋಡೋಣ ಎಷ್ಟೇ 2 ಲ್ಯಾಕ್ ಒಳಗೆ ಆ್ಯಡ್ ಮಾಡಬೇಕು ಇದು ಎಲ್ಲ 2 ಲ್ಯಾಕ್ ಪ್ಲಸ್ 1500 ಪ್ಲಸ್ 500 ಪ್ಲಸ್ 400 ಎಷ್ಟ್ರಿಪ್ಪ 2,02,400 ಎಷ್ಟು ಬಂತ್ರಿಪ್ಪ 2,02,400 2,02,400 ಇದು ಯಾವ ವ್ಯಾಲ್ಯೂ ಇದು ಗ್ರಾಸ್ ವ್ಯಾಲ್ಯೂ ಅಂತ ಅಸ್ಯೂಮ್ ಮಾಡ್ರಿ ನೀವು ಏನ್ರಿಪ್ಪ ಗ್ರಾಸ್ ವ್ಯಾಲ್ಯೂ ಇದು ಯಾವ ವ್ಯಾಲ್ಯೂ ಇದು ಗ್ರಾಸ್ ವ್ಯಾಲ್ಯೂ ಪ್ರೈಸ್ ಆಫ್ ಏರ್ ಕಂಡೀಷನರ್ ಒಳಗೆ ಎಲ್ಲ ಚಾರ್ಜಸ್ ಆ್ಯಡ್ ಮಾಡ್ಬೇಕು ಆ್ಯಡ್ ಮಾಡಿದ ಮೇಲೆ ಒಂದು ಅಮೌಂಟ್ ಬರ್ತೈತೆ ರೀ ಆ ಅಮೌಂಟ್ ಏನ್ರಿಪ್ಪ ಗ್ರಾಸ್ ವ್ಯಾಲ್ಯೂ ಅಂತ ಈಗ ಎಲ್ಲ ಎಕ್ಸ್ಪೆನ್ಸಸ್ ಮುಗಿತ್ರಿಪ್ಪ ಪ್ರೈಸ್ ಮುಗಿತ್ರಿ ಒಂದು ಅಮೌಂಟ್ ಬಾಕಿ ಐತ್ರಿ ಯಾವ ಅಮೌಂಟ್ ರೀಪ್ಪ ಅದು ಡಿಸ್ಕೌಂಟ್ ಅಮೌಂಟ್ ಬಾಕಿ ಐತ್ರಿ ಡಿಸ್ಕೌಂಟ್ ಅಮೌಂಟ್ ಬಾಕಿ ಐತ್ರಿ ಡಿಸ್ಕೌಂಟ್ ಏನು ಮಾಡ್ಬೇಕ್ರಿಪ್ಪ ಲೆಸ್ ಮಾಡ್ಬೇಕು ಡಿಸ್ಕೌಂಟ್ ಲೆಸ್ ಮಾಡ್ಬೇಕು ಲೆಸ್ ಏನು ಹೆಸರೈತ್ರಿಪ್ಪ ಅಲ್ಲೇ ಡಿಸ್ಕೌಂಟ್ ಹೆಸರೈತ್ರಿ ಏನು ಹೆಸರಿಲ್ಲ ಅಂದ್ರೆ ಏನ್ರಿಪ್ಪ ಅದು ಟ್ರೇಡ್ ಡಿಸ್ಕೌಂಟ್ ಅದು ಹೆಸರಿಲ್ಲ ಅಂದ್ರೆ ಏನ್ರಿಪ್ಪ ಟ್ರೇಡ್ ಡಿಸ್ಕೌಂಟ್ ಹಾಂ ಟ್ರೇಡ್ ಡಿಸ್ಕೌಂಟ್ ಅಮೌಂಟ್ ಎಷ್ಟ್ರಿಪ್ಪ 5,000 ರೂಪೀಸ್ 5,000 ಲೆಸ್ ಮಾಡ್ರಿ ಎಷ್ಟು ಬರ್ತೈತ್ರಿಪ್ಪ ಇದು 5,000 ಲೆಸ್ ಮಾಡ್ರಿ ಅದರಾಗ ಮೈನಸ್ 5,000 ಎಷ್ಟು ಬಂತ್ರಿಪ್ಪ 1,97,400 1,97,400 1,97,400 ಇದು 1,97,400 ಏನ್ರಿಪ್ಪ ಇದು ವ್ಯಾಲ್ಯೂ ಆಫ್ ಸಪ್ಲೈ ಈಗ ಮುಗೀತು ನೋಡ್ರಿ ಸೊಲ್ಯೂಷನ್ ಮುಗೀತು ರೀ ಈಗ ಸಿಂಪಲ್ ಐತಲ್ಲ ಭಾಳ ಸಿಂಪಲ್ ಐತ್ರಿ ಇದು ಕ್ವಶನ್ ಇದು ವ್ಯಾಲ್ಯೂ ಆಫ್ ಸಪ್ಲೈ ಕ್ಯಾಶ್ ಡಿಸ್ಕೌಂಟ್ ಬರಲಿ ಟ್ರೇಡ್ ಡಿಸ್ಕೌಂಟ್ ಬರಲಿ ಲೆಸ್ ಮಾಡ್ಬೇಕು ಏನು ಹೆಸರು ಕೊಟ್ಟಿಲ್ಲ ಅಂದ್ರಪ್ಪ ಏನ್ರಿ ಇದು ट्रेड डिस्काउंट ಅದು ओके तो आपको समझ में आया क्या है वो क्वेश्चन बोल के हम लोग कौन सा प्रॉब्लम से डिस्कस करें भी प्रॉब्लम्स बेस्ड ऑन वैल्यू ऑफ सप्लाई में से एक क्वेश्चन आपको 5 मार्क्स के लिए पूछता एक क्वेश्चन आपको 10 मार्क्स के लिए पूछता ठीक है बहुत इंपॉर्टेंट है ये क्वेश्चन पेपर में रिवाइज कर लो आप है इसके अंदर ठीक है आओ सबसे पहले 5 मार्क्स का क्वेश्चन सिंपल है देख लो क्या पूछ रहा है क्वेश्चन नंबर 1 मिस्टर ए क्या कर रहा मिस्टर ए परचेस कर रहा क्या परचेस कर रहा एयर कंडीशनर कहाँ किसके पास है मिस्टर बी के पास है कितने रुपीज़ को 2 लाख रुपीज़ को तो प्राइस ऑफ एयर कंडीशनर कितना है अभी 2 लाख रुपीज़ है याद रख लो ऑन अ क्रेडिट फॉर 1 मंथ सब्जेक्ट टू अ डिस्काउंट ऑफ रुपीज़ 5,000 उसको मिस्टर बी डिस्काउंट कितना दे रहा 5,000 रुपीज़ डिस्काउंट क्या करते तुम लोग लेस करते डिस्काउंट दे रहा उसको 5,000 रुपीज़ याद रख लो ये अदर चार्जेस उसके साथ अदर चार्जेस क्या है कौन कौन से अदर चार्जेस लोडिंग एंड अनलोडिंग चार्जेस है कितना अदर चार्जेस हमेशा ऐड करना लोडिंग एंड अनलोडिंग चार्जेस कितना है 1,500 शिपिंग चार्जेस कितना है 500 उसके बाद में पैकिंग चार्जेस कितना है 400 तुम्हारे को पूछ रहा क्या इन्हें डिटरमाइन द वैल्यू ऑफ सप्लाई मालूम करने के लिए आपको क्वेश्चन पूछ रहा ठीक है सिंपल क्वेश्चन है ये तो कंप्यूटेशन ऑफ वैल्यू ऑफ सप्लाई पर्टिकुलर्स रुपीज बोल के सबसे पहले क्या है 2 लाख रुपीज प्राइस किसका एयर कंडीशनर का प्राइस ऑफ एयर कंडीशनर कितना है वो 2 लाख रुपीज उसके बाद में ऐड अदर चार्जेस कौन कौन से है लोडिंग एंड अनलोडिंग चार्जेस कितना है वो 1,500 उसके बाद में शिपिंग चार्जेस कितना है 500 उसके बाद में पैकिंग चार्जेस कितना है 400 क्या करना है इसको पूरे आइटम्स हुए ना इसको ऐड करना 2 लाख प्लस 1,500 प्लस 500 प्लस 400 कितना आया 2,02,400 तुम लोग इसको क्या बोलते हैं ग्रॉस वैल्यू करके बोलते हैं सब होने के बाद में एक अमाउंट बची है भी क्या डिस्काउंट की अमाउंट बची है 5,000 रुपीज उसको क्या करना लेस करना डिस्काउंट है नहीं लेस करना उसको लेस कुछ भी नाम है कि डिस्काउंट का कैश डिस्काउंट है बोल के ट्रेड डिस्काउंट है बोल के कुछ भी नाम है कुछ भी नाम नहीं है कुछ भी नाम नहीं है तो क्या समझना उसको ट्रेड डिस्काउंट है बोल के समझना उसको लेस ट्रेड डिस्काउंट बोल के समझना उसको कितना है वो 5,000 रुपीज लेस करना इसके अंदर से करने के बाद में कितना आंसर आया 1,97,400 तुम इसको क्या बोलते हैं वैल्यू ऑफ सप्लाई करके बोलते हैं ठीक है ये तुम्हारा सिंपल 5 मार्क्स क्वेश्चन होप you understood please take the screenshot of this we will continue with the further problems sorry okay
come to the next question, that is question number 2. Question number 2, from the following details find out assessable value. ಓಕೆ ಏನು ಫೈಂಡ್ ಔಟ್ ಮಾಡ್ಬೇಕಂತ್ರಿಪ್ಪ, ಅಸೆಸಬಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂತ್ರಿಪ್ಪ, ಅಸೆಸಬಲ್ ವ್ಯಾಲ್ಯೂ. ಓಕೆ, ವ್ಯಾಲ್ಯೂ ಆಫ್ ಮಷೀನ್ಸ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಎಟ್ 12%. ವ್ಯಾಲ್ಯೂ ಆಫ್ ಮಷೀನ್ ಅವರು ಕೊಟ್ಟಾರಿಪ್ಪ, ಬ್ರಾಕೆಟಲ್ಲಿ ಏನು ಕೊಟ್ಟಾರಿಲ್ಲ, ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಎಟ್ 12%. ಅಮೌಂಟ್ ಎಷ್ಟ್ರಿಪ್ಪ, 22,50,000. ತಗೋಬೇಕು ಬೇಡ ನೋಡೋಣ್ರಿ ಆಮೇಲೆ. ಪರ್ಟಿಕ್ಯುಲರ್ಸ್ ಅಮೌಂಟ್, ಲಿಸ್ಟ್ ಪ್ರೈಸ್ ಅಂದರೆ ಸೆಲ್ಲಿಂಗ್ ಪ್ರೈಸ್. ಓಕೆ, ಮೇ ಬಿ ಅ ಪ್ರೈಸ್. List price of product excluding taxes. List price of product excluding taxes before cash discount. Cash discount ಕಿಂತ ಮುಂಚೆ, before cash discount 20 lakh rupees. ಇದು ತಗೋಬೇಕ್ರಿ, ಇದು ತಗೋಬೇಕು, ಇದು ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡ್ರಿ. ಕ್ವಶನ್ ಒಳಗೆ ವ್ಯಾಲ್ಯೂ ಆಫ್ ಮಷೀನ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೊಟ್ಟಾನ್ರಿ, ಆಮೇಲೆ ಏನ್ರಿಪ್ಪ ಲಿಸ್ಟ್ ಪ್ರೈಸ್ ಆಫ್ ಪ್ರಾಡಕ್ಟ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ ಬಿಫೋರ್ ಕ್ಯಾಶ್ ಡಿಸ್ಕೌಂಟ್ ಕೊಟ್ಟಾರಿಪ್ಪ. ಇದು ಐಟಮ್ ಐತ್ರಿ, ಇದು ಐಟಮ್ ಐತ್ರಿ. ಯಾವ ಕನ್ಸಿಡರ್ ಮಾಡ್ಬೇಕು ನೀವು, ಇದು ಕನ್ಸಿಡರ್ ಮಾಡ್ಬೇಕು, ಇದು ಬೇಡ, ಇದು ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡ್ರಿ, ತಿಳಿತೀರಿ. ಓಕೆ, ಆಮೇಲೆ ಏನ್ರಿಪ್ಪ 20 lakh ತಗೋಬೇಕು ನೀವು. ಅಡಿಷನಲ್ ಚಾರ್ಜಸ್ ನಾಟ್ ಇನ್ಕ್ಲೂಡೆಡ್ ಅಬೌವ್. ಅಡಿಷನಲ್ ಚಾರ್ಜಸ್ ನೀವು ಏನು ಮಾಡ್ಬೇಕಾ, ತಗೋಬೇಕು, ಆ್ಯಡ್ ಮಾಡ್ಬೇಕು. ಬಟ್ ಇಲ್ಲಿ ನೋಡ್ರಿಪ್ಪ, ಇಲ್ಲಿ ನಾಟ್ ಇನ್ಕ್ಲೂಡೆಡ್ ಅಬೌವ್. ಇದು ಮ್ಯಾಲೆ 20 lakh ಐತೆ ನೋಡ್ರಿಪ್ಪ, 20 lakh ಒಳಗೆ ಇದು ಇನ್ಕ್ಲೂಡ್ ಇಲ್ಲ, ನಾಟ್ ಇನ್ಕ್ಲೂಡೆಡ್. ಇದು 20 lakh ಒಳಗೆ ಇದು ಐಟಮ್ಸ್ ಇನ್ಕ್ಲೂಡ್ ಇಲ್ಲ. ಇಲ್ಲ ಅಂದರೆ ನೀವು ಇನ್ಕ್ಲೂಡ್ ಮಾಡ್ಬೇಕು, ಅಂದರೆ ನೀವು ಆ್ಯಡ್ ಮಾಡ್ಬೇಕು. ನಾಟ್ ಪ್ಲೇಸ್ ಅಲ್ಲ ಇನ್ಕ್ಲೂಡೆಡ್ ಕೊಟ್ಬಿಟ್ಟಾರಿಪ್ಪ. ಇನ್ಕ್ಲೂಡೆಡ್ ಅಂದ್ರೆ ಏನ್ರಿಪ್ಪ, ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ. ಎಕ್ಸಾಮಲ್ಲೇ ಕ್ವಶನ್ ಟ್ವಿಸ್ಟ್ ಮಾಡ್ತಾನ್ರಿ, ಏನ್ರಿ, ಲಿಸ್ಟ್ ಪ್ರೈಸ್ ಆಫ್ ಪ್ರಾಡಕ್ಟ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ ಬಿಫೋರ್ ಕ್ಯಾಶ್ ಡಿಸ್ಕೌಂಟ್ ನೀವು ತಗೋಬೇಕು. ಎಷ್ಟು ತಗೋಬೇಕು, 20 lakh ತಗೋಬೇಕು. ಅಡಿಷನಲ್ ಚಾರ್ಜಸ್ ನಾಟ್ ಇನ್ಕ್ಲೂಡೆಡ್ ಅಬೌವ್. ನಾಟ್ ಇನ್ಕ್ಲೂಡೆಡ್ ಅಬೌವ್ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ, ನೀವು ಇದು ತಗೋಬೇಕು, ಎಲ್ಲ ಐಟಮ್ಸ್ ಆ್ಯಡ್ ಮಾಡ್ಬೇಕು. ಏನ್ರಿ, ಇದಾಗ 20 lakh ಒಳಗೆ ಇನ್ಸ್ಟಾಲೇಷನ್, ಡೆಲಿವರಿ, ಪ್ಯಾಕಿಂಗ್, ಡಿಸೈನಿಂಗ್ ಆ್ಯಡ್ ಮಾಡ್ಬೇಕು. ನಾಟ್ ಇನ್ಕ್ಲೂಡೆಡ್ ಅಂದ್ರೆ ಏನ್ರಿಪ್ಪ, ಆ್ಯಡ್ ಮಾಡ್ಬೇಕು. ನಾಟ್ ಇನ್ಕ್ಲೂಡೆಡ್ ಅಂದ್ರೆ ಏನ್ರಿಪ್ಪ, ಆ್ಯಡ್ ಮಾಡ್ಬೇಕು. ಎಕ್ಸಾಮಲ್ಲೇ ಕ್ವಶನ್ ಟ್ವಿಸ್ಟ್ ಮಾಡಿಬಿಟ್ಟನ್ರಿಪ್ಪ, ಏನ್ರಿ, ಅಡಿಷನಲ್ ಚಾರ್ಜಸ್ ನಾಟ್ ಕೊಟ್ಟಿಲ್ಲ, ಏನ್ರಿ, ಬರೇ ಎಕ್ಸಾಮಲ್ಲಿ ಏನು ಕೊಟ್ಬಿಟ್ಟನ್ರಿಪ್ಪ, ಅಡಿಷನಲ್ ಚಾರ್ಜಸ್ ಇನ್ಕ್ಲೂಡೆಡ್ ಅಬೌವ್. ಅದ್ರ ಒಳಗೆ ಮಿಕ್ಸ್ ಐತ್ರಿ, ಏನ್ರಿ, ಅಡಿಷನಲ್ ಚಾರ್ಜಸ್ ಎಕ್ಸಾಮಲ್ಲೇ ಕೊಟ್ಬಿಟ್ಟನ್ರಿ, ಏನ್ರಿ, ಅಡಿಷನಲ್ ಚಾರ್ಜಸ್ ಇನ್ಕ್ಲೂಡೆಡ್ ಅಬೌವ್ 20 lakh ಒಳಗೆ ಇದು ಎಲ್ಲ ಇನ್ಕ್ಲೂಡ್ ಐತ್ರಿ. ರೆಡಿಮೇಡ್ ಇನ್ಕ್ಲೂಡ್ ಐತ್ರಿ. ರೆಡಿಮೇಡ್ ಇನ್ಕ್ಲೂಡ್ ಅಂದ್ರೆ ಏನ್ರಿಪ್ಪ, ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ, ತಿಳಿತೀರಿ. ನಾಟ್ ಇನ್ಕ್ಲೂಡೆಡ್ ಅಂದ್ರೆ ಏನ್ರಿಪ್ಪ, ಆ್ಯಡ್ ಮಾಡಬೇಕು. ಇನ್ಕ್ಲೂಡೆಡ್ ಅಂದ್ರೆ ಏನ್ರಿಪ್ಪ, ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ, ತಿಳಿತೀರಿ. ಓಕೆ, ಈಗ ನಾಟ್ ಇನ್ಕ್ಲೂಡೆಡ್ ಅಂತ ಐತ್ರಿಪ್ಪ, ಏನ್ರಿ, ಈಗ ನಾಟ್ ಇನ್ಕ್ಲೂಡೆಡ್. ನಾಟ್ ಇನ್ಕ್ಲೂಡೆಡ್ ಅಂದ್ರೆ ಏನ್ರಿಪ್ಪ, ಆ್ಯಡ್ ಮಾಡ್ಬೇಕು ನೀವು. ಇನ್ಸ್ಟಾಲೇಷನ್ ಚಾರ್ಜಸ್ ಆ್ಯಡ್ ಮಾಡಬೇಕು, ಡೆಲಿವರಿ ಚಾರ್ಜಸ್ ಆ್ಯಡ್ ಮಾಡಬೇಕು, ಪ್ಯಾಕಿಂಗ್ ಚಾರ್ಜಸ್ ಆ್ಯಡ್ ಮಾಡಬೇಕು, ಡಿಸೈನಿಂಗ್ ಚಾರ್ಜಸ್ ಆ್ಯಡ್ ಮಾಡಬೇಕು 20 lakh ಒಳಗೆ. ಆಮೇಲೆ ಲಾಸ್ಟ್ ಸೆಂಟೆನ್ಸ್ ನೋಡ್ರಿ, ಡಿಸ್ಕೌಂಟ್ ಎಟ್ 10% ಆನ್ ಲಿಸ್ಟ್ ಪ್ರೈಸ್. ಡಿಸ್ಕೌಂಟ್ ಏನ್ರಿಪ್ಪ, ಇಲ್ಲೇ ಬಿಫೋರ್ ಕ್ಯಾಶ್ ಡಿಸ್ಕೌಂಟ್. ಈಗ ಹೆಸರು ಕೊಟ್ಬಿಟ್ಟನ್ರಿಪ್ಪ ಇಲ್ಲೇ, ಬಿಫೋರ್ ಕ್ಯಾಶ್ ಡಿಸ್ಕೌಂಟ್. ಈಗ ಡಿಸ್ಕೌಂಟ್ ಹೆಸರು ಏನ್ರಿಪ್ಪ, ಇದು ಕ್ಯಾಶ್ ಡಿಸ್ಕೌಂಟ್. ಡಿಸ್ಕೌಂಟ್ ಹೆಸರು ಏನ್ರಿ, ಇದು ಕ್ಯಾಶ್ ಡಿಸ್ಕೌಂಟ್. ಕ್ಯಾಶ್ ಡಿಸ್ಕೌಂಟ್ ಎಷ್ಟು ಕೊಡ್ಬೇಕಂತ್ರಿಪ್ಪ, 10%. ಎದರ ಮೇಲೆ, ಲಿಸ್ಟ್ ಪ್ರೈಸ್ ಮೇಲೆ. ಲಿಸ್ಟ್ ಪ್ರೈಸ್ ನಿಮ್ಮ ಕಡೆ ಐತ್ರಿಪ್ಪ, ಲಿಸ್ಟ್ ಪ್ರೈಸ್ ಎಷ್ಟು ಐತ್ರಿಪ್ಪ, 20 lakh. 20 lakh ಮೇಲೆ ಎಷ್ಟು ಕೊಡ್ಬೇಕ್ರಿ, 10%. ಅದು ಏನ್ರಿಪ್ಪ, ಕ್ಯಾಶ್ ಡಿಸ್ಕೌಂಟ್, ತಿಳಿತ್ರಿ. ಓಕೆ, ಬರ್ರಿ. ಕಂಪ್ಯೂಟೇಷನ್ ಆಫ್ ಏನ್ರಿ, ಇದು ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ. ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಮಾಡ್ರಿ. ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ. ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ, ಪರ್ಟಿಕ್ಯುಲರ್ಸ್ ರೂಪೀಸ್, ತಿಳಿತ್ರಿ. ಓಕೆ, ವ್ಯಾಲ್ಯೂ ಆಫ್ ಮಷೀನ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ 12%, 22,50,000 ತಗೋಬೇಕು. ಏನು, ಲಿಸ್ಟ್ ಪ್ರೈಸ್ ಆಫ್ ಪ್ರಾಡಕ್ಟ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ ಬಿಫೋರ್ ಕ್ಯಾಶ್ ಡಿಸ್ಕೌಂಟ್ 20 lakh ತಗೋಬೇಕಾ, ಇದು ತಗೋಬೇಕು. ಲಿಸ್ಟ್ ಪ್ರೈಸ್ ತಗೋಬೇಕು, ಇದು ಸಂಬಂಧ ಇಲ್ಲ, ಇದು ತಗೋಬೇಡ್ರಿ, ತಿಳಿತೀರಿ. ಲಿಸ್ಟ್ ಪ್ರೈಸ್ ತಗೋರಿ, ಇದು ಲಿಸ್ಟ್ ಪ್ರೈಸ್ ಆಫ್ ಪ್ರಾಡಕ್ಟ್. ಲಿಸ್ಟ್ ಪ್ರೈಸ್ ಆಫ್ ಪ್ರಾಡಕ್ಟ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ before cash discount. ಎಷ್ಟು ಅಮೌಂಟ್ ರೀಪ, ಅದು 20 lakh. 20 lakh ಆಗೈತಲ್ರಿಪ್ಪ. ಈಗ ಡಿಸ್ಕೌಂಟ್ ಲೆಸ್ ಮಾಡಬೇಕು. ಇದು ಡಿಸ್ಕೌಂಟ್ ಏನು ಮಾಡ್ಬೇಕ್ರಿ, ಯಾವ ಡಿಸ್ಕೌಂಟ್ ರೀಪ, ಅದು ಕ್ಯಾಶ್ ಡಿಸ್ಕೌಂಟ್. ಲೆಸ್ ಕ್ಯಾಶ್ ಡಿಸ್ಕೌಂಟ್ ಮಾಡ್ರಿ, ಲೆಸ್ ಕ್ಯಾಶ್ ಡಿಸ್ಕೌಂಟ್.
less cash discount at cash discount rate ಎಷ್ಟಿರಪ್ಪ ಇದು 10%. cash discount ಇಲ್ಲಿ cash discount ಐತಲ್ಲ ಇದು ಇಲ್ಲಿ ಐತೆ ನೋಡ್ರಿಪ್ಪ ಡಿಸ್ಕೌಂಟ್. cash discount ಎಷ್ಟಿರಪ್ಪ ಅದು 10%. cash discount at 10%. ಲಿಸ್ಟ್ ಪ್ರೈಸ್ ಮೇಲೆ ಅಲ್ಲ, ಅದು ಲಿಸ್ಟ್ ಪ್ರೈಸ್ ಮೇಲೆ. ಲಿಸ್ಟ್ ಪ್ರೈಸ್ ಇಲ್ಲಿ ಐತ್ರಿಪ್ಪ 20 lakh. 20 lakh ಮೇಲೆ 10% ಮಾಡ್ರಿ ಇಲ್ಲಿ. 20 lakh ಇಂಟು 10%. ಎಷ್ಟು ರೀ? 2 lakh ಅಲ್ಲ, 2 lakh. ಈಗ 20 lakh ಮೈನಸ್ 2 lakh ಎಷ್ಟ್ರಿಪ್ಪ? 18 lakh. 18 lakh. ಓಕೆ, ಈಗ ಚಾಲೂ ಮಾಡ್ರಿಪ್ಪ. ಆ್ಯಡ್ ಅಡಿಷನಲ್ ಚಾರ್ಜಸ್ ಚಾಲೂ ಮಾಡ್ರಿ. ಈಗ ಆ್ಯಡ್ ಏನ್ರಿ? ಅಡಿಷನಲ್ ಚಾರ್ಜಸ್. ಆ್ಯಡ್ ಅಡಿಷನಲ್ ಚಾರ್ಜಸ್. ಆ್ಯಡ್ ಅಡಿಷನಲ್ ಚಾರ್ಜಸ್. ಅಡಿಷನಲ್ ಚಾರ್ಜಸ್ ನಾಟ್ ಇನ್ಕ್ಲೂಡೆಡ್ ಐತ್ರಿಪ್ಪ, ಅದರೊಳಗೆ ಇನ್ಕ್ಲೂಡ್ ಇಲ್ಲ. ಅದಕ್ಕೆ ಏನ್ರಿಪ್ಪ ನೀವು ಇನ್ಕ್ಲೂಡ್ ಮಾಡ್ರಿ, ಆ್ಯಡ್ ಮಾಡ್ರಿ ನೀವು. ಇನ್ಕ್ಲೂಡೆಡ್ ಅಂದರೆ, ನಾಟ್ ಇನ್ಕ್ಲೂಡೆಡ್ ಅಂದ್ರೆ ಏನ್ರಿಪ್ಪ? ಆ್ಯಡ್ ಮಾಡಬೇಕು. ಇನ್ಕ್ಲೂಡೆಡ್ ಅಂದರೆ ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನಾಟ್ ಇನ್ಕ್ಲೂಡೆಡ್ ಐತ್ರಿಪ್ಪ. ಈಗ ನಾಟ್ ಅಂದ್ರೆ ಏನ್ರಿಪ್ಪ? ಆ್ಯಡ್ ಮಾಡ್ಬೇಕು ನೀವು. ಬರ್ರಿ, ಫಸ್ಟ್ ಏನೈತ್ರಿಪ್ಪ ಈಗ? ಇನ್ಸ್ಟಾಲೇಷನ್ ಚಾರ್ಜಸ್. ಇನ್ಸ್ಟಾಲೇಷನ್ charges. Installation charges incidental to supply. Incidental to supply. Amount ಎಷ್ಟ್ರಿಪ್ಪ ಇದು? 1 lakh. 1 lakh ಬರೀರಿ ಇಲ್ಲಿ. ಓಕೆ, ನೆಕ್ಸ್ಟ್ ಡೆಲಿವರಿ ಚಾರ್ಜಸ್. ಡೆಲಿವರಿ ಚಾರ್ಜಸ್ ಎಷ್ಟ್ರಿಪ್ಪ ಅದು? 80,000. ನೆಕ್ಸ್ಟ್ ಪ್ಯಾಕಿಂಗ್ ಚಾರ್ಜಸ್. ಎಷ್ಟ್ರಿ ಪ್ಯಾಕಿಂಗ್ ಚಾರ್ಜಸ್? 50,000. ನೆಕ್ಸ್ಟ್ ಡಿಸೈನಿಂಗ್ ಚಾರ್ಜಸ್. ಡಿಸೈನಿಂಗ್ ಚಾರ್ಜಸ್ ಎಷ್ಟ್ರಿಪ್ಪ? 40,000. ಡನ್. ಎಲ್ಲ ಮುಗಿತ್ರಿ. ಡಿಸ್ಕೌಂಟ್ ಆಲ್ರೆಡಿ ತೊಗೊಂಬಿಟ್ರಿಪ್ಪ ನಾವು 10%. ಪ್ರೈಸ್ನು ತೊಗೊಬಿಟ್ಟಿನ್ರಿಪ್ಪ, ಎಲ್ಲ ಚಾರ್ಜಸ್ನು ತೊಗೊಬಿಟ್ಟಿನ್ರಿ. ಎಲ್ಲ ಮುಗಿತಲ್ಲ ಕ್ವಶನ್. ಈಗ ಚಾಲೂ ಮಾಡ್ರಿ. ಹೆಂಗ್ರಿ? ಈಗ ಫಸ್ಟ್ ಇದು ಎಲ್ಲ ಆ್ಯಡ್ ಮಾಡ್ರಿಪ್ಪ. ಇದು ಚಾರ್ಜಸ್ ಎಲ್ಲ ಆ್ಯಡ್ ಮಾಡ್ರಿಪ್ಪ. ಎಷ್ಟ್ರಿದು? ಫಸ್ಟ್ 1 lakh ಪ್ಲಸ್ 80,000 ರೀ, ಆಮೇಲೆ ಪ್ಲಸ್ 50,000 ರೀ, ಆಮೇಲೆ 40,000. ಎಷ್ಟ್ರಿಪ್ಪ ಇದು ಟೋಟಲ್ ಸೇರಿಸಿ? 2,70,000 ಅಲ್ಲ, 2,70,000. ಕರೆಕ್ಟ್ ಹೌದಿಲ್ರಿಪ್ಪ? ಇದು ಕ್ಯಾಲ್ಸಿ ಸರಿ ಇಲ್ಲ ಇದು. ಓಕೆ, 2,70,000. 2,70,000 ಹೆಂಗಂದ್ರೆ ತಡೀರಿಪ್ಪ. 100 ಪ್ಲಸ್ 80 ಪ್ಲಸ್ 100 ಪ್ಲಸ್ 80 ಪ್ಲಸ್ 50 ಪ್ಲಸ್ 40. ಓಕೆ, 2,70,000. ಈಗ ಏನು ಮಾಡ್ಬೇಕ್ರಿಪ್ಪ? ಇದು 18 lakh ಒಳಗೆ ಇದು ಆ್ಯಡ್ ಮಾಡ್ಬೇಕು. ಏನ್ರಿ? 18 lakh ಒಳಗೆ ಇದು ಆ್ಯಡ್ ಮಾಡ್ಬೇಕು. 2,70,000. 18 lakh ಪ್ಲಸ್ 2,70,000. 2,70,000 ಎಷ್ಟು ಬಂದ್ರಿಪ್ಪ? ಇದು 20,70,000. ಎಷ್ಟು ರೀ? 20,70,000. 20,70,000. ಇದು ಏನ್ರಿಪ್ಪ? ಇದು 20,70,000. ಈಗ ಇದು ನಿಮ್ದು ಅಸೆಸೇಬಲ್ ವ್ಯಾಲ್ಯೂ. ಇದು ಏನ್ರಿ? ನಿಮ್ದು ಅಸೆಸೇಬಲ್ ವ್ಯಾಲ್ಯೂ. ಆಗಿತ್ತು ನೋಡ್ರಿಪ್ಪ. ಎಷ್ಟು ಕ್ವಶನ್, ಎಷ್ಟು ಸೊಲ್ಯೂಷನ್ ನಿಮ್ದು. ಈಸಿ ಐತಲ್ಲ? ಕ್ಯಾಶ್ ಡಿಸ್ಕೌಂಟ್ ಲೆಸ್ ಮಾಡ್ರಿಪ್ಪ 10% ಅದ್ರ ಮೇಲೆ ಮುಗೀತಿ ಈಗ ಎಲ್ಲ. सिंपल क्वेश्चन. समझ में आप लोगों को क्या है? सेकंड क्वेश्चन कर रहे हैं हम लोग अभी. फ्रॉम द फॉलोइंग डिटेल्स फाइंड आउट. क्या मालूम करने के लिए पूछ रहा तुम्हारे को ने? असेसेबल वैल्यू मालूम करने के लिए पूछ रहा. क्या पूछ रहा? असेसेबल वैल्यू मालूम करने के लिए पूछ रहा. आपको क्वेश्चन में क्या दिया? वैल्यू ऑफ मशीन्स इंक्लूडिंग जीएसटी एट 12%, 22,50,000 करके दिया. क्या दिया? वैल्यू ऑफ मशीन इंक्लूडिंग जीएसटी बोल के. अमाउंट भी दिया वहां पे, वो लेना या नहीं लेना देखेंगे अभी. पर्टिकुलर्स अमाउंट बोल के दिया. इसके अंदर फिर क्या दिया? इसके अंदर लिस्ट प्राइस ऑफ प्रोडक्ट का लिस्ट प्राइस एक्सक्लूडिंग टैक्सेस. उसके अंदर टैक्सेस इंक्लूड नहीं है.
बिफोर कैश डिस्काउंट मतलब कैश डिस्काउंट से पहले कितना अमाउंट है 20 लाख। अब देखो क्वेश्चन के अंदर जब भी ये वाला वैल्यू ऑफ मशीन और लिस्ट प्राइस जब देता तो वैल्यू ऑफ मशीन को नहीं लेते, इसलिए मैं यहाँ पे क्या करूँ क्रॉस मार्क करूँ, मतलब नहीं लेना बोल के। तो ये लेना तुम लोग बिफोर कैश डिस्काउंट, ये वाला प्राइस लेना तुम्हें कितना 20 लाख रुपीज लेना तुम लोग, ठीक है। उसके बाद में एडिशनल चार्जेस नॉट इंक्लूडेड अबव बोल के, एडिशनल चार्जेस तुम लोग क्या करते हैं ऐड करते हैं, ठीक है। बट यहाँ पे देखो एडिशनल चार्जेस नॉट इंक्लूडेड अबव बोल के, मतलब ये जो 20 लाख है देखो इसके अंदर ये एडिशनल चार्जेस इंक्लूड नहीं है। वो 20 लाख के अंदर एडिशनल चार्जेस क्या है नॉट इंक्लूडेड, मतलब इंक्लूड नहीं है। इंक्लूड नहीं है तो तुम लोग इंक्लूड करना मतलब ऐड करना। उसके अंदर नॉट इंक्लूडेड का मतलब क्या है, इसके अंदर ऐड नहीं है वो, इसलिए तुम लोग क्या करना सभी चार्जेस ऐड करना, ठीक है। ऐसे दिया तो नॉट इंक्लूडेड बोल के दिया तो ये सभी चार्जेस क्या करना ऐड करना यहाँ पे, ठीक है। अगर एग्जाम में क्वेश्चन दिया यहाँ पर सेंटेंस दिया एडिशनल चार्जेस नॉट के प्लेस पे क्या दिया सिर्फ इंक्लूडेड अबव बोल के दिया, मतलब क्या दिया नॉट निकाल के सिर्फ क्या दिया एडिशनल चार्जेस इंक्लूडेड अबव बोल के दिया। 20 लाख के अंदर जो एडिशनल चार्जेस है देखो ये क्या बोल के है, ये इंक्लूडेड अबव बोल के है, मतलब उसके अंदर मिक्स है बोल के, मतलब उसके अंदर इंक्लूडेड का मतलब क्या है उसके अंदर मिक्स है बोल के। मिक्स है तो जरूरत नहीं तुम लोगों को इसको ऐड करने की जरूरत नहीं, फिर समझ में आया नहीं। अगर नॉट इंक्लूडेड बोल के है तो ऐड करना, इंक्लूडेड बोल के है तो ऐड नहीं करना, समझ में आया, ये डिफरेंस है। ऑलरेडी इसके अंदर इंक्लूड है तो फिर तुम्हें ऐड क्यों करते हैं, समझ में आया नहीं। नॉट इंक्लूड है तो मतलब ऐड नहीं है, तो ऐड नहीं है तो तुम लोग ऐड करना, ठीक है। ओके, नॉट इंक्लूड बोल के है तो क्या करना ऐड करना, सभी समझ में आया नहीं। सबसे पहले कंप्यूटेशन ऑफ असेसेबल वैल्यू पर्टिकुलर्स रुपीज क्या है ना, ये वाले को नहीं लेना, इसको लेना। लिस्ट प्राइस ऑफ प्रोडक्ट एक्सक्लूडिंग टैक्सेस बिफोर कैश डिस्काउंट कितना है 20 लाख लेना, इसको लिए ना यहाँ पे 20 लाख बोल के। क्या दिया है यहाँ पे बिफोर कैश डिस्काउंट, कैश डिस्काउंट से पहले। यहाँ पे एक लास्ट में एक सेंटेंस दिया क्या बोल के डिस्काउंट एट 10% ऑन लिस्ट प्राइस, डिस्काउंट है यहाँ पे, डिस्काउंट लो करके बोल रहा, कौन सा डिस्काउंट है वो नाम है उसका, क्या नाम है उसका कैश डिस्काउंट बोल के। कैश डिस्काउंट तुम्हें लेस करना, लेस कैश डिस्काउंट कितना परसेंटेज हुआ 10%। किसके ऊपर लेना लिस्ट प्राइस के ऊपर, लिस्ट प्राइस तुम्हारा यही लिस्ट प्राइस 20 लाख, 20 लाख के ऊपर है 10% लो कितना है 2 लाख, इसमें से लेस करना बचा कितना 18 लाख। अब ऐड एडिशनल चार्जेस, अब ऐड करो एडिशनल चार्जेस, मतलब ऐड उसके अंदर ऐड नहीं है तुम लोग ऐड करना अभी। इंस्टॉलेशन चार्जेस ऐड करो, डिलीवरी पैकिंग डिजाइनिंग सब भी ऐड हुए ना अभी, इसको सभी को ऐड करो यहाँ पे 2,70,000, 18 लाख में से क्या करना है इसको ऐड करना, 2,70,000 बचा कितना तुम्हारा 20,70,000, इसको तुम लोग क्या बोलते हैं असेसेबल वैल्यू। ये है सिंपल क्वेश्चन, 5 मार्क्स का सेकंड क्वेश्चन। ओके, प्लीज टेक द स्क्रीनशॉट ऑफ दिस, वी विल कंटिन्यू द नेक्स्ट क्वेश्चन। ಓಕೆ, ಸೊ ಬರ್ರಿಪ್ಪ ಈಗ ಕ್ವಶನ್ ನಂಬರ್ 3 ಡಿಸ್ಕಸ್ ಮಾಡೋಣ್ರಿ. ಮಹಾದೇವ್ ಲಿಮಿಟೆಡ್ ಸೋಲ್ಡ್ 15,000 ಯೂನಿಟ್ಸ್. ಓಕೆ, ಸೋಲ್ಡ್ 15,000 ಯೂನಿಟ್ಸ್ ಆಫ್ ವಿಚ್ ಲಿಸ್ಟ್ ಪ್ರೈಸ್ ಆಫ್ rupees 100 each. ಓಕೆ, ಲಿಸ್ಟ್ ಪ್ರೈಸ್ ಎಷ್ಟ್ರಿಪ್ಪ 100 each. ಅಪಾರ್ಟ್ ಇಟ್ ಚಾರ್ಜಸ್ ಮೀನ್ಸ್ ಅದರ್ ಚಾರ್ಜಸ್, ಪ್ಯಾಕಿಂಗ್ ಚಾರ್ಜಸ್ ಆಫ್ rupees 6 per unit. ಪ್ಯಾಕಿಂಗ್ ಚಾರ್ಜಸ್ ಎಷ್ಟಂತ್ರಿಪ್ಪ 6 per unit. Outward handling charges of rupees 2 per unit, delivery charges at rupees 3 per unit, weighing charges at rupees 2 per unit, trade discount on list price 10%. list price ಎಷ್ಟು ರೂಪಾಯಿದು ಇಲ್ಲಿ ಐತ್ರಿ ಲಿಸ್ಟ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಎಷ್ಟು ರೂಪಾಯಿ 10%. ಕ್ಯಾಶ್ ಡಿಸ್ಕೌಂಟ್ ಆಫರ್ಡ್ ಟು ದ ಕ್ಲೈಂಟ್, ಟ್ರೇಡ್ ಡಿಸ್ಕೌಂಟ್ ಬೇರೆ, ಟ್ರೇಡ್ ಡಿಸ್ಕೌಂಟ್ ಎಷ್ಟು ಕೊಡ್ಬೇಕಂತ್ರಿಪ್ಪ 10%. लिस्ट प्राइस मेले ट्रेड डिस्काउंट ऑन लिस्ट प्राइस 10%. कैश डिस्काउंट ऑफर्ड टू द क्लाइंट एट 5% ऑफ लिस्ट प्राइस आफ्टर ट्रेड डिस्काउंट. ಏನಂತರಿಪ್ಪ ಫಸ್ಟ್ ಟ್ರೇಡ್ ಡಿಸ್ಕೌಂಟ್ ಕೊಡ್ಬೇಕಂತ್ರಿಪ್ಪ, ಆಫ್ಟರ್ ಟ್ರೇಡ್ ಡಿಸ್ಕೌಂಟ್ ಆದ್ಮೇಲೆ ಫಸ್ಟ್ ಟ್ರೇಡ್ ಡಿಸ್ಕೌಂಟ್ ಕೊಡ್ಬೇಕಂತ್ರಿಪ್ಪ. ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ ಮೇಲೆ ಕ್ಯಾಶ್ ಡಿಸ್ಕೌಂಟ್ ಕೊಡ್ಬೇಕಂತ್ರಿಪ್ಪ. ಟ್ರೇಡ್ ಡಿಸ್ಕೌಂಟ್ ಎಷ್ಟ್ರಿಪ್ಪ ಲಿಸ್ಟ್ ಪ್ರೈಸ್ ಮೇಲೆ 10%. ಕ್ಯಾಶ್ ಡಿಸ್ಕೌಂಟ್ ಯಾವಾಗ ಕೊಡ್ಬೇಕಂತ್ರಿಪ್ಪ ಟ್ರೇಡ್ ಡಿಸ್ಕೌಂಟ್ ಆದ್ಮೇಲೆ ಕೊಡ್ಬೇಕಂತ್ರಿಪ್ಪ. ಎಷ್ಟು ಪರ್ಸೆಂಟ್ 5%. ಸೇಮ್ ಲಿಸ್ಟ್ ಪ್ರೈಸ್ ಮೇಲೆ. ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ ಏನ್ರಿ, ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ ಶುರು ಮಾಡೋಣ್ರಿ ಇದು. ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ. ಓಕೆ, ವೇಟ್ ಅ ಸೆಕೆಂಡ್.
ಓಕೆ. ಹೆಡಿಂಗ್ ಏನು ನಿಮ್ದು ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ. ಇದು ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ. ಪರ್ಟಿಕ್ಯುಲರ್ಸ್ ರೂಪೀಸ್. ಫಸ್ಟ್ ಏನ್ರಿಪ್ಪ ಇದು ಲಿಸ್ಟ್ ಪ್ರೈಸ್ ಆಫ್ ಪ್ರಾಡಕ್ಟ್ ಅಂತ ಬರೀರಿ. ಇಲ್ಲಿ ಲಿಸ್ಟ್ ಪ್ರೈಸ್ ಆಫ್ ಪ್ರಾಡಕ್ಟ್ ಅಂತ ಬರೀರಿ. ಲಿಸ್ಟ್ ಪ್ರೈಸ್ ಆಫ್ ಪ್ರಾಡಕ್ಟ್. ಲಿಸ್ಟ್ ಪ್ರೈಸ್ ಆಫ್ ಪ್ರಾಡಕ್ಟ್. ಹಾ, ಓಕೆ. ಬ್ರಾಕೆಟ್ ಅಲ್ಲೇ ಯೂನಿಟ್ಸ್ ಎಷ್ಟ್ರಿಪ್ಪ? ಲಿಸ್ಟ್ ಪ್ರೈಸ್ ಆಫ್ ಪ್ರಾಡಕ್ಟ್ ಯೂನಿಟ್ಸ್ ಎಷ್ಟ್ರಿಪ್ಪ? 15,000 ಯೂನಿಟ್ಸ್. ಎಷ್ಟ್ರಿಪ್ಪ? 15,000 ಯೂನಿಟ್ಸ್. ಲಿಸ್ಟ್ ಪ್ರೈಸ್ ಎಷ್ಟ್ರಿಪ್ಪ? 100 rupees. 15,000 ಇಂಟು ಎಷ್ಟ್ರಿಪ್ಪ? ಅದು 100 rupees. 15,000 ಇಂಟು 100 ಮಾಡ್ರಿ. ತಿಳಿದ್ರಿ ನಿಮಗೆ? ಲಿಸ್ಟ್ ಪ್ರೈಸ್ ಆಫ್ ಪ್ರಾಡಕ್ಟ್ ಅಂತ ಬರ್ರಿಪ್ಪ. ಎಷ್ಟು ಯೂನಿಟ್ಸ್? ಎಷ್ಟು? 15,000 ಇಂಟು ಎಷ್ಟ್ರಿಪ್ಪ? 100 rupees ಮಾಡ್ರಿ. ಎಷ್ಟು ಬರ್ತೈತ್ರಿ ಇದು? 1,50,000. ಏನು 15 lakh? 15,000 ಇಂಟು 100 ಅಂದ್ರೆ ಎಷ್ಟ್ರಿಪ್ಪ ಇದು? 15 lakh ಬಂತ್ರಿ. ಎಷ್ಟ್ರಿ? 15 lakh. ಹೌದಲ್ಲ? ಓಕೆ, 15 lakh ಬಂತ್ರಿ ಇದು. ಕರೆಕ್ಟಾ? 15 lakh. ಓಕೆ, 15 lakh ಆದ್ಮೇಲೆ ಫಸ್ಟ್ ಏನು ಕೊಡ್ಬೇಕಂತ್ರಿಪ್ಪ? ಟ್ರೇಡ್ ಡಿಸ್ಕೌಂಟ್ ಕೊಡ್ಬೇಕು. ಫಸ್ಟ್ ಏನು ಕೊಡ್ಬೇಕ್ರಿಪ್ಪ? ಟ್ರೇಡ್ ಡಿಸ್ಕೌಂಟ್ ಕೊಡ್ಬೇಕು. ಟ್ರೇಡ್ ಡಿಸ್ಕೌಂಟ್ ಕೊಡ್ರಿ ಫಸ್ಟ್. ಇದು ಆದ್ಮೇಲೆ ಫಸ್ಟ್ ಟ್ರೇಡ್ ಡಿಸ್ಕೌಂಟ್ ಕೊಡ್ರಿ. ಲೆಸ್ ಟ್ರೇಡ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟ್ ಎಷ್ಟು ಕೊಡ್ಬೇಕಂತ್ರಿಪ್ಪ? ಟ್ರೇಡ್ ಡಿಸ್ಕೌಂಟ್ 10%. ಟ್ರೇಡ್ ಡಿಸ್ಕೌಂಟ್ ಎಟ್ 10%. ಟ್ರೇಡ್ ಡಿಸ್ಕೌಂಟ್ ಎಟ್ 10% ಆನ್ ಲಿಸ್ಟ್ ಪ್ರೈಸ್ ಮೇಲೆ ಕೊಡ್ಬೇಕಂತ್ರಿಪ್ಪ. ಟ್ರೇಡ್ ಡಿಸ್ಕೌಂಟ್ ಎಟ್ 10%. ಬ್ರಾಕೆಟ್ ಅಲ್ಲೇ ಎಷ್ಟು ಪರ್ಸೆಂಟ್ ರೀಪ್ಪ? ಟ್ರೇಡ್ ಡಿಸ್ಕೌಂಟ್ 10%. 10/100. ಕರೆಕ್ಟಾ? ಫಸ್ಟ್ ಟ್ರೇಡ್ ಡಿಸ್ಕೌಂಟ್ ಕೊಡ್ರಿಪ್ಪ. ಟ್ರೇಡ್ ಡಿಸ್ಕೌಂಟ್ 10% ಕೊಡ್ರಿ. ಎದರ ಮೇಲೆ? ಟ್ರೇಡ್ ಡಿಸ್ಕೌಂಟ್ ಎಟ್ 10% ಆನ್ ಲಿಸ್ಟ್ ಪ್ರೈಸ್ ಮೇಲೆ. ಲಿಸ್ಟ್ ಪ್ರೈಸ್ ಎಷ್ಟು ಬಂತ್ರಿಪ್ಪ? ಈಗ 15 lakh ಬಂತ್ರಿ. 15 lakh ಮೇಲೆ ಕೊಡ್ರಿ. 15 lakh ಮೇಲೆ 15 lakh ಮೇಲೆ 10% ಕೊಡ್ರಿಪ್ಪ. ಎಷ್ಟ್ರಿಪ್ಪ? 1,50,000. 1,50,000 ಕೊಡ್ರಿಪ್ಪ. 1,50,000 ಮಾಡ್ರಿ. ಎಷ್ಟು ಬರ್ತೈತೆ ಇದು? ಎಷ್ಟು ಬಂತ್ರಿ ಇದು? 15 lakh ಮೈನಸ್ 1,50,000 ಎಷ್ಟು ಬಂತ್ರಿಪ್ಪ ಇದು? 13,50,000. 13,50,000 ಬಂತ್ರಿ. ಎಷ್ಟು ಬಂತ್ರಿಪ್ಪ? 13,50,000. 13,50,000 ಬಂತ್ರಿಪ್ಪ. ಇದು ತಿಳಿತ್ರಿ ನಿಮಗೆ? ಫಸ್ಟ್ ಲಿಸ್ಟ್ ಪ್ರೈಸ್ ತಗೋರಿಪ್ಪ. 15,000 ಇಂಟು 100 15 lakh ಬಂದ್ರಿಪ್ಪ. ಲೆಸ್ ಟ್ರೇಡ್ ಡಿಸ್ಕೌಂಟ್ ಮಾಡ್ಬೇಕ್ರಿಪ್ಪ. ಎಷ್ಟು ಪರ್ಸೆಂಟೇಜ್ ಇಪ್ಪ? ಟ್ರೇಡ್ ಡಿಸ್ಕೌಂಟ್ 10% ಲಿಸ್ಟ್ ಪ್ರೈಸ್ ಮೇಲೆ. 10% ಲಿಸ್ಟ್ ಪ್ರೈಸ್ ಮೇಲೆ 15 lakh ಮೇಲೆ 10% ಮಾಡ್ರಿಪ್ಪ. 1,50,000 ಲೆಸ್ ಮಾಡ್ರಿ. 13,50,000. ಕ್ಯಾಶ್ ಡಿಸ್ಕೌಂಟ್ ಆಮೇಲೆ ಲೆಸ್ ಮಾಡೋಣ್ರಿ. ಇಲ್ಲೇ ಆಮೇಲೆ ಸ್ಟಾರ್ ಮಾರ್ಕ್ ಹಾಕೊಂಡ್ರಿದ್ದು ಆಮೇಲೆ ಎಂಡಿಗೆ. ಓಕೆ ಆತ್ರಿ. ಈಗ ಅಡಿಷನಲ್ ಚಾರ್ಜಸ್ ಆ್ಯಡ್ ಮಾಡ್ರಿಪ್ಪ. ಆ್ಯಡ್ ಅಡಿಷನಲ್ ಚಾರ್ಜಸ್. ಅಡಿಷನಲ್ ಚಾರ್ಜಸ್ ಏನೇನಿರಪ್ಪ? ಅಡಿಷನಲ್ ಚಾರ್ಜಸ್ ಅದು ಹೇಳ್ರಿ ನನಗೆ. ಫಸ್ಟ್ ಏನ್ರಿಪ್ಪ? ಪ್ಯಾಕಿಂಗ್ ಚಾರ್ಜಸ್. ಫಸ್ಟ್ ಏನ್ರಿ? ಪ್ಯಾಕಿಂಗ್ ಚಾರ್ಜಸ್ ಬ್ರಾಕೆಟ್ ಅಲ್ಲೇ ತಡೀರಿ. ಪ್ಯಾಕಿಂಗ್ ಚಾರ್ಜಸ್ 6 per unit. ಏನ್ರಿಪ್ಪ? ₹6 per unit. ಯೂನಿಟ್ಸ್ ಎಷ್ಟ್ರಿಪ್ಪ ನಿಮ್ಮ ಕಡೆ? 15,000 ಯೂನಿಟ್ಸ್. 15,000 ಯೂನಿಟ್ಸ್. ಪ್ಯಾಕಿಂಗ್ ಚಾರ್ಜಸ್ ಎಷ್ಟ್ರಿಪ್ಪ? 6 per unit. ಎಷ್ಟ್ರಿಪ್ಪ? 6. 15,000 ಇಂಟು 6 ಮಾಡ್ರಿ. ಎಷ್ಟು ಬರ್ತೈತ್ರಿಪ್ಪ? ಪ್ಯಾಕಿಂಗ್ ಚಾರ್ಜಸ್ 6 per unit. ಅದಕ್ಕೆ ಏನ್ರಿಪ್ಪ? 15,000 ಇಂಟು 6 ಮಾಡ್ರಿ. ಎಷ್ಟ್ರಿಪ್ಪ? 90,000. ಎಷ್ಟ್ರಿ? 90,000. ಇಲ್ಲೇ ಬರ್ರಿಪ್ಪ ಒಳಗೆ. 90,000 ಕರೆಕ್ಟಾ? ನೆಕ್ಸ್ಟ್ ಏನ್ರಿಪ್ಪ? ಔಟ್ವರ್ಡ್ ಹ್ಯಾಂಡ್ಲಿಂಗ್ ಚಾರ್ಜಸ್. ಬ್ರಾಕೆಟ್ ಅಲ್ಲೇ ಯೂನಿಟ್ಸ್ ಎಷ್ಟ್ರಿಪ್ಪ? 15,000 ಇಂಟು 15,000 ಇಂಟು
ಔಟ್ವರ್ಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಎಷ್ಟ್ರಿಪ್ಪ 2 per ಯೂನಿಟ್. ಎಷ್ಟ್ರಿಪ್ಪ 2 per ಯೂನಿಟ್. 15,000 ಇಂಟು 2 ಮಾಡಿರಿ. 15,000 ಇಂಟು 2 ಅಂದರೆ ಎಷ್ಟ್ರಿಪ್ಪ 30,000. ಆಗೈತೆ ರೀ. ನೆಕ್ಸ್ಟ್ ಏನ್ರಿಪ್ಪ ಡೆಲಿವರಿ ಚಾರ್ಜಸ್. ಡೆಲಿವರಿ ಚಾರ್ಜಸ್ ಡೆಲಿವರಿ ಚಾರ್ಜಸ್ ಎಷ್ಟ್ರಿಪ್ಪ ಇದು 3 per ಯೂನಿಟ್. ಎಷ್ಟ್ರಿಪ್ಪ 3 per ಯೂನಿಟ್ ಅಂದರೆ ಏನ್ರಿಪ್ಪ 15,000 ಇಂಟು 3 ಅಲ್ಲದು 3 per ಯೂನಿಟ್. 15,000 ಇಂಟು 3 ಮಾಡಿರಿಪ್ಪ ಎಷ್ಟ್ರಿ 45,000. 45,000 ಆಗಿತ್ತಲ್ರಿ. ನೆಕ್ಸ್ಟ್ ವೇಗಿಂಗ್ ಚಾರ್ಜಸ್. ವೇಗಿಂಗ್ ಚಾರ್ಜಸ್ ವೇಗಿಂಗ್ ಚಾರ್ಜಸ್ ಎಷ್ಟ್ರಿಪ್ಪ ಇದು 2 per ಯೂನಿಟ್. ಎಷ್ಟ್ರಿಪ್ಪ 2 per ಯೂನಿಟ್ ಅಂದರೆ ಏನ್ರಿಪ್ಪ 15,000 ಇಂಟು 2 per ಯೂನಿಟ್ ಅಲ್ಲ ಅದು 2 ಇಂಟು 2 ಎಷ್ಟ್ರಿಪ್ಪ 15,000 ಇಂಟು 2 ಅಂದರೆ ಎಷ್ಟ್ರಿಪ್ಪ 30,000. ಎಲ್ಲ ಮುಗಿತಲ್ರಿ. ಪ್ಯಾಕಿಂಗ್ ಚಾರ್ಜಸ್ ಆಗೈತೆ ರೀ, ಔಟ್ವರ್ಡ್, ಆಮೇಲೆ ಡೆಲಿವರಿ, ಆಮೇಲೆ ವೇಗಿಂಗ್ ಆದಲ್ಲ. ಟ್ರೇಡ್ ಡಿಸ್ಕೌಂಟ್ನೂ ಆಗೈತೆ ರೀ. ಟ್ರೇಡ್ ಡಿಸ್ಕೌಂಟ್ ಫಸ್ಟ್ಗೆ ಆಗೈತೆ ರೀ. ಓಕೆ, ಕ್ಯಾಶ್ ಡಿಸ್ಕೌಂಟ್ ಅಷ್ಟು ಬಾಕಿ ಐತ್ರಿಪ್ಪ ಈಗ. ಓಕೆ, ಇದು ಮಾಡಿರಿಪ್ಪ ಟೋಟಲ್ ಮಾಡಿರಿ ಎಷ್ಟು ಬರ್ತದೆ ರೀ 90,000 ಪ್ಲಸ್ 30,000 ಪ್ಲಸ್ 45,000 ಪ್ಲಸ್ 30,000 ಎಷ್ಟು ಬಂತ್ರಿಪ್ಪ ಇದು? ತಡೀರಿ, ಕೆಲಸ ಸರಿ ಇಲ್ಲ ಇದು. ನಾ ಮೊಬೈಲ್ನಾಗ ಮಾಡ್ತೀನಿ, ವೇಟ್ ಮಾಡಿರಿ. ಎಷ್ಟಿದು 90,000 ಫಸ್ಟ್. 90,000 ಪ್ಲಸ್ 30,000 ಪ್ಲಸ್ 45,000 ಪ್ಲಸ್ 30,000 ಎಷ್ಟಿದು 1,95,000. ಎಷ್ಟು ಬಂದ್ರಿಪ್ಪ ಇದು 1,95,000. 1,95,000. ಈಗ ಇದು 1,95,000 ಏನು ಮಾಡ್ಬೇಕ್ರಿಪ್ಪ ಇದು 13,50,000 ಆ್ಯಡ್ 1,95,000 ಮಾಡಿರಿಪ್ಪ. ಇದು ಎಷ್ಟು ಬರ್ತದೆ ರೀ 1,95,000 ಪ್ಲಸ್ 13,50,000. 13,50,000 ಎಷ್ಟು ಬಂತ್ರಿಪ್ಪ ಇದು 15,45,000. ಎಷ್ಟು ಬಂತ್ರಿಪ್ಪ 15,45,000. 15,45,000. ಇದು 15,45,000 ಏನ್ರಿಪ್ಪ ಇದು ಗ್ರಾಸ್ ವ್ಯಾಲ್ಯೂ. ಇದು 15,45,000 ಏನಿದ್ದು ಗ್ರಾಸ್ ವ್ಯಾಲ್ಯೂ. 15,45,000 ಗ್ರಾಸ್ ವ್ಯಾಲ್ಯೂ. ಈಗ ಇನ್ನೊಂದು ಬಾಕಿ ಐತ್ರಿಪ್ಪ ಏನ್ರಿ ಕ್ಯಾಶ್ ಡಿಸ್ಕೌಂಟ್. ಕ್ಯಾಶ್ ಡಿಸ್ಕೌಂಟ್ ಲೆಸ್ ಮಾಡ್ಬೇಕು. ಲೆಸ್ ಕ್ಯಾಶ್ ಡಿಸ್ಕೌಂಟ್. ಕ್ಯಾಶ್ ಡಿಸ್ಕೌಂಟ್ ಎಷ್ಟು ಲೆಸ್ ಮಾಡ್ಬೇಕಂದ್ರಿಪ್ಪ ಕ್ಯಾಶ್ ಡಿಸ್ಕೌಂಟ್ 5%. ಕ್ಯಾಶ್ ಡಿಸ್ಕೌಂಟ್ ಎಟ್ 5%. ಕ್ಯಾಶ್ ಡಿಸ್ಕೌಂಟ್ ಎಟ್ 5%. ಬ್ರ್ಯಾಕೆಟಲ್ಲಿ ಎಷ್ಟು ಪರ್ಸೆಂಟ್ ರೀಪ್ಪ 5%. 5/100 ಇಂಟು ವೆರಿ ಇಂಪಾರ್ಟೆಂಟ್. ಕ್ಯಾಶ್ ಡಿಸ್ಕೌಂಟ್ ಲೆಸ್ ಮಾಡ್ಬೇಕು. ಎಷ್ಟು ಪರ್ಸೆಂಟ್ ರೀಪ್ಪ 5%. 5/100. ಈಗ ಇಲ್ಲೇ ಸೆಂಟೆನ್ಸ್ ಐತೆ ನೋಡ್ರಿಪ್ಪ ಭಾಳ ಇಂಪಾರ್ಟೆಂಟ್. ಆಫ್ ಲಿಸ್ಟ್ ಪ್ರೈಸ್ ಆಫ್ಟರ್ ಟ್ರೇಡ್ ಡಿಸ್ಕೌಂಟ್. ಆಫ್ ಲಿಸ್ಟ್ ಪ್ರೈಸ್ ಆಫ್ಟರ್ ಟ್ರೇಡ್ ಡಿಸ್ಕೌಂಟ್. ಲಿಸ್ಟ್ ಪ್ರೈಸ್ ಒಳಗೆ ಟ್ರೇಡ್ ಡಿಸ್ಕೌಂಟ್ ಲೆಸ್ ಮಾಡಿದ ಮೇಲೆ ಅಮೌಂಟ್ ಮೇಲೆ. ಲಿಸ್ಟ್ ಪ್ರೈಸ್ ಒಳಗೆ ಟ್ರೇಡ್ ಡಿಸ್ಕೌಂಟ್ ಲೆಸ್ ಮಾಡಿದ ಮೇಲೆ ಅಮೌಂಟ್ ಬಂತಲ್ರಿ ಇದು 13,50,000 ಮೇಲೆ ಕೊಡ್ಬೇಕಂತ್ರಿ. 15 lakh ಮೇಲೆ ಅಲ್ಲ, 15 lakh ಒಳಗೆ ಟ್ರೇಡ್ ಡಿಸ್ಕೌಂಟ್ ಫಸ್ಟ್ ಲೆಸ್ ಮಾಡ್ರಿ. ಆಫ್ಟರ್ ಟ್ರೇಡ್ ಡಿಸ್ಕೌಂಟ್ ಲಿಸ್ಟ್ ಪ್ರೈಸ್ ಒಳಗೆ ಟ್ರೇಡ್ ಡಿಸ್ಕೌಂಟ್ ಲೆಸ್ ಮಾಡ್ರಿ. ಆಮೇಲೆ ಅಮೌಂಟ್ ಬಂತಲ್ಲ ಇದು 13,50,000 ಇದರ ಮೇಲೆ ಕೊಡ್ರಿ ಕ್ಯಾಶ್ ಡಿಸ್ಕೌಂಟ್ ಅಂತ ತಿಳಿದ್ರಿ. 13,50,000 ಒಳಗೆ ಕೊಡ್ರಿಪ್ಪ ಈಗ ಮೇಲೆ ಕೊಡ್ರಿ 13,50,000. ಕೊಡ್ರಿ ಎಷ್ಟ್ರಿಪ್ಪ ಇದು 13,50,000. 13,50,000 ಇಂಟು 5%. ಎಷ್ಟ್ರಿಪ್ಪ 67,500. 67,500. ಏನು ಮಾಡ್ಬೇಕ್ರಿಪ್ಪ ಲೆಸ್ ಮಾಡ್ಬೇಕ್ರಿ. ಲೆಸ್ ಮಾಡ್ರಿಪ್ಪ ಇದು 15,45,000. 15,45,000 ಮೈನಸ್ 67,500 ಎಷ್ಟು ಬಂದ್ರಿಪ್ಪ
14,77,500 ಇದು ಏನ್ರಿಪ್ಪ ನಿಮ್ದು ಅಸೆಸಬಲ್ ವ್ಯಾಲ್ಯೂ. ಏನ್ರಿ ಇದು ಅಸೆಸಬಲ್ ವ್ಯಾಲ್ಯೂ ತಿಳಿತೀರಿ? ಏನು ಡೌಟ್ ಐತ್ರಿಪ್ಪ ಇದ್ರಾಗ? ಇದು ನಿಮ್ದು ಏನ್ರಿ ಅಸೆಸಬಲ್ ವ್ಯಾಲ್ಯೂ. ಅಸೆಸಬಲ್ ವ್ಯಾಲ್ಯೂ ಓಕೆ. ಕೇಳ್ರಿಪ್ಪ ಡೌಟ್ಸ್. ಕ್ಯಾಶ್ ಡಿಸ್ಕೌಂಟ್ ಏನ್ರಿಪ್ಪ ಲಿಸ್ಟ್ ಪ್ರೈಸ್ ಒಳಗೆ ಟ್ರೇಡ್ ಡಿಸ್ಕೌಂಟ್, ಲಿಸ್ಟ್ ಪ್ರೈಸ್ ಒಳಗೆ ಟ್ರೇಡ್ ಡಿಸ್ಕೌಂಟ್ ಲೆಸ್ ಮಾಡಿದ ಮೇಲೆ ಅಮೌಂಟ್ ಬಂತಲ್ರಿ ಇದು 13,50,000 ಇದರ ಮೇಲೆ ಕೊಡ್ಬೇಕ್ರಿಪ್ಪ. ವೇಟ್ ಅ ಮಿನಿಟ್. ತಿಳಿತಲ್ಲ? ಕ್ಯಾಶ್ ಡಿಸ್ಕೌಂಟ್ ಲಿಸ್ಟ್ ಪ್ರೈಸ್ ಒಳಗೆ ಟ್ರೇಡ್ ಡಿಸ್ಕೌಂಟ್ ಲೆಸ್ ಮಾಡಿದ ಮೇಲೆ ಅಮೌಂಟ್ ಬಂತಲ್ರಿ 13,50,000 ಅದರ ಮೇಲೆ ಕೊಡ್ಬೇಕಂತ್ರಿಪ್ಪ. ಆ ಸೆಂಟೆನ್ಸ್ ಅರ್ಥ. ಆಮೇಲೆ असेसेबल वैल्यू. ओके ओके. आपको क्वेश्चन समझ में आया क्या है बोल के? क्वेश्चन नंबर 3 क्या बोल रहा हूँ? महादेव लिमिटेड कितना सेल कर रहा? 15,000 यूनिट्स सेल कर रहा. लिस्ट प्राइस कितना उसका? सेलिंग प्राइस कितना? 100 रुपीज ईच. ओके. क्या मालूम करने के लिए पूछ रहा तुम्हारे को? असेसेबल वैल्यू मालूम करके पूछ रहा. कंप्यूटेशन ऑफ असेसेबल वैल्यू पर्टिकुलर्स रुपीज बोल के. ठीक है. सबसे पहले क्या? लिस्ट प्राइस ऑफ प्रोडक्ट. लिस्ट प्राइस ऑफ प्रोडक्ट कितना है? वो 15,000 यूनिट्स 100 रुपीज ईच. 15,000 इंटू 100 करो कितना आया? 15 लाख रुपीज आया. ये होने के बाद में ये सब छोड़ो, आइटम्स छोड़ो. यहाँ पे डिस्काउंट देखो तुम्हें. ट्रेड डिस्काउंट है. ट्रेड डिस्काउंट कितना है ऑन लिस्ट? ट्रेड डिस्काउंट क्या है? लिस्ट प्राइस के ऊपर कितना लो बोल रहा हूँ? 10% लो बोल रहा. तो ट्रेड डिस्काउंट तुम्हें लेस करना है. यहाँ पे लेस ट्रेड डिस्काउंट कितना लेस करो बोल रहा है? ट्रेड डिस्काउंट 10% एट 10%. किसके ऊपर लेस करना? लिस्ट प्राइस के ऊपर. 10% लिस्ट प्राइस तुम्हारा आया यहाँ पे कितना है? 15 लाख आया. उसके ऊपर करो कितना है? 1,50,000. करने के बाद में कितना आंसर आया? 13,50,000. उसके बाद में ऐड एडिशनल चार्जेस. कैश डिस्काउंट बाद में लो, लास्ट में लो कैश डिस्काउंट. ठीक है. इतना हुआ एडिशनल चार्जेस. अभी पैकिंग चार्जेस है ना यहाँ पे. पैकिंग चार्जेस कितना है? वो 6 पर यूनिट. 6 पर यूनिट. 15,000 वहां पे नहीं यूनिट है. 15,000 इंटू 6 करो. इतना आया आंसर है. आउटवर्ड हैंडलिंग चार्जेस कितना है? 2 रुपीज. 15,000 इंटू 2 करना. नेक्स्ट डिलीवरी चार्जेस 3. 15,000 इंटू 3 करना. नेक्स्ट वेगिंग चार्जेस 2. 15,000 इंटू 2 करना. सबको ऐड कर लो. 1,95,000 है. 13,50,000 है. इसको ऐड कर लो. 1,95,000 को कितना आंसर आता तुम्हारा? 15,45,000. इसको तुम लोग क्या बोलते हैं? ग्रॉस वैल्यू करके बोलते हैं. एक आइटम तुम लोग छोड़े क्या बोल के? कैश डिस्काउंट बोल के. कैश डिस्काउंट को क्या करना? लेस करना. लेस कैश डिस्काउंट कितना परसेंटेज कैश डिस्काउंट है? 5% एट 5%. 5 डिवाइडेड बाय 100. हाँ किसके ऊपर लेना? वो लिस्ट प्राइस के ऊपर लेना. कौन सा लिस्ट प्राइस? ट्रेड डिस्काउंट आफ्टर ट्रेड डिस्काउंट. लिस्ट प्राइस है आफ्टर ट्रेड डिस्काउंट. इसका मतलब क्या बोलो? जो लिस्ट प्राइस आया देखो उसमें से पहले ट्रेड डिस्काउंट को लेस करो. लिस्ट प्राइस में से ट्रेड डिस्काउंट को पहले लेस करो. लेस करने के बाद में जो अमाउंट आया देखो 13,50,000 इसके ऊपर 5% निकालो बोल के उसका मीनिंग. 5% ट्रेड डिस्काउंट लेस करने के बाद में अमाउंट है देखो 13,50,000 उसके ऊपर निकालना 5%. कितना आंसर आया? 67,500. 15,45,000 माइनस 67,500. कितना आंसर आया तुम्हारा? 14,77,500. इसको तुम लोग क्या बोलते हैं? असेसेबल वैल्यू. ये है तुम्हारा 5 मार्क्स क्वेश्चन. होप यू अंडरस्टूड. प्लीज टेक द स्क्रीनशॉट ऑफ दिस. वी विल कंटिन्यू the session. Okay, come to the next question. That is question number 4. Cholan, a registered person at Cochin, Kerala. Cholan ಏನ್ರಿಪ್ಪ ಸಪ್ಲೈಯರ್ ಎಲ್ಲಿರ್ತಾನ್ರಿ? ಕೋಚಿನ್ ಎಲ್ಲಿರ್ತಿರಿಪ್ಪ? ಕೇರಳ ಸ್ಟೇಟ್. ದ ಸಪ್ಲೈಸ್ ಡೀಟೇಲ್ಸ್ ವಿಥಿನ್ ದ ಸ್ಟೇಟ್. ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತು. ವಿಥಿನ್ ದ ಸ್ಟೇಟ್. ವಿಥಿನ್ ದ ಸ್ಟೇಟ್ ಅಂದ್ರೆ ಏನ್ರಿಪ್ಪ? ಕೇರಳ ಸ್ಟೇಟ್ ಒಳಗ. ಏನ್ರಿ? ಕರ್ನಾಟಕ ಸ್ಟೇಟ್ ಒಳಗ ಅಂತ ಹೆಂಗ್ ನೋಡ್ರಿಪ್ಪ? ಕೇರಳ ಸ್ಟೇಟ್ ಒಳಗ. ವಿಥಿನ್ ದ ಸ್ಟೇಟ್. ಕೇರಳ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಇಲ್ಲ ಅಂದ್ರಿಪ್ಪ. ವಿಥಿನ್ ದ ಸ್ಟೇಟ್ ಅಂದ್ರೆ ಏನ್ರಿಪ್ಪ? ಇಂಟ್ರಾ ಸ್ಟೇಟ್ ಸಪ್ಲೈ. ವಿಥಿನ್ ದ ಸ್ಟೇಟ್ ಅಂದ್ರೆ ಏನ್ರಿಪ್ಪ? ಇಂಟ್ರಾ ಸ್ಟೇಟ್ ಸಪ್ಲೈ ಅಂದ್ರೆ ಏನ್ರಿಪ್ಪ? CGST ಮತ್ತು SGST ಅಪ್ಲಿಕೇಬಲ್ ಮಾಡ್ಬೇಕು. ವಿಥೌಟ್ ಅಂದ್ರೆ ಔಟ್ ಆಫ್ ದ ಸ್ಟೇಟ್ ಅಂದ್ರೆ ಏನ್ರಿಪ್ಪ? ವಿಥಿನ್ ದ ಸ್ಟೇಟ್ ಪ್ಲೇಸ್ ಅಲ್ಲಿ ಔಟ್ ಆಫ್ ದ ಸ್ಟೇಟ್ ಅಂದ್ರೆ ಏನ್ರಿಪ್ಪ? ಇಂಟರ್ ಸ್ಟೇಟ್ ಸಪ್ಲೈ. 2 ಸ್ಟೇಟ್ಸ್ ಇಂಟರ್ ಸ್ಟೇಟ್ ಸಪ್ಲೈ. ಅವಾಗ ಯಾವ GST ಅಪ್ಲಿಕೇಬಲ್ ರೀಪ್ಪ? IGST. ಈಗ ವಿಥಿನ್ ದ ಸ್ಟೇಟ್ ಅಂದ್ರೆ ಏನ್ರಿಪ್ಪ? ಕೇರಳ ಸ್ಟೇಟ್ ಒಳಗಡೆ. ಏನ್ರಿಪ್ಪ? ಇಂಟ್ರಾ ಸ್ಟೇಟ್. ಸಾರಿ ಏನ್ರಿ? ಇಂಟ್ರಾ
ವಿತಿನ್ ದ ಸ್ಟೇಟ್. ಇಂಟ್ರಾ ಸ್ಟೇಟ್ ಸಪ್ಲೈ ಕೇರಳ ಸ್ಟೇಟ್ ಒಳಗೆ ಇಂಟ್ರಾ ಸ್ಟೇಟ್ ಸಪ್ಲೈ CGST ಮತ್ತು SGST ಅಪ್ಲಿಕೇಬಲ್ ಮಾಡ್ಬೇಕು, ಹೌದಲ್ರಿ? ಓಕೆ. ಫಾರ್ ದಿ ಮಂತ್ ಆಫ್ ಏಪ್ರಿಲ್ 2024 ಆರ್ ಗಿವನ್ ಬಿಲೋ. ನಂಬರ್ 1 ಇನ್ವಾಯ್ಸ್ ಪ್ರೈಸ್ ಅಂದರೆ ಸೆಲ್ಲಿಂಗ್ ಪ್ರೈಸ್, ಸೇಲ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಆಫ್ ಸಪ್ಲೈಸ್ rupees 3,30,000, ಸ್ವಚ್ಛ ಭಾರತ್ ಸೆಸ್ rupees 12,500, ಪ್ಯಾಕಿಂಗ್ ಚಾರ್ಜಸ್ rupees 10,800. ಸ್ವಚ್ಛ ಭಾರತ್ ಆ್ಯಡ್ ಮಾಡಬೇಕ್ರಿಪ್ಪ, ಪ್ಯಾಕಿಂಗ್ ಚಾರ್ಜಸ್ ಆ್ಯಡ್ ಮಾಡಬೇಕಾ ಇನ್ವಾಯ್ಸ್ ಪ್ರೈಸ್ಗೆ. ಡಿಸ್ಕೌಂಟ್ ಆಫರ್ಡ್ ಈಸ್ ಎಟ್ 1% ವಿಚ್ ವಾಸ್ ಮೆನ್ಷನ್ಡ್ ಆನ್ ದ ಇನ್ವಾಯ್ಸ್. ಏನು ಹೆಸರು ಕೊಟ್ಟಿಲ್ಲ ಇಲ್ಲಿ. ಕ್ಯಾಶ್ ಡಿಸ್ಕೌಂಟ್ ಐತ್ರಿಪ್ಪ, ಟ್ರೇಡ್ ಡಿಸ್ಕೌಂಟ್ ಐತ್ರಿ, ಏನು ಹೆಸರು ಕೊಟ್ಟಿಲ್ಲ. ಏನು ಹೆಸರು ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ ಅದು ಟ್ರೇಡ್ ಡಿಸ್ಕೌಂಟ್ ಲೆಸ್ ಮಾಡಬೇಕು 1% ಲಿಸ್ಟ್ ಪ್ರೈಸ್ ಮೇಲೆ. 3,30,000 ಮೇಲೆ ಲೆಸ್ ಮಾಡಬೇಕು. ಸಬ್ಸಿಡಿ ಆಫ್ ರುಪೀಸ್, ಸಬ್ಸಿಡಿ ಅಂದ್ರೆ ಏನ್ರಿಪ್ಪ? ಕನ್ಸೆಷನ್ ಅಂದ್ರೆ ಲೆಸ್ ಮಾಡಬೇಕು. ಸಬ್ಸಿಡಿ ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡಬೇಕು. ಸಬ್ಸಿಡಿ ಆಫ್ rupees 5,000 ವಾಸ್ ಗಿವನ್ ಫ್ರಾಮ್ ಗವರ್ಮೆಂಟ್. ವೆರಿ ಇಂಪಾರ್ಟೆಂಟ್. ಫ್ರಾಮ್ ಗವರ್ಮೆಂಟ್ ಏನ್ರಿ? ಫ್ರಾಮ್ ಗವರ್ಮೆಂಟ್. ಸಬ್ಸಿಡಿ ರಿಸೀವ್ಡ್ ಫ್ರಾಮ್ ಗವರ್ಮೆಂಟ್ ಏನ್ರಿ? ಸಬ್ಸಿಡಿ ಫ್ರಾಮ್ ಗವರ್ಮೆಂಟ್ ತಗೋಬೇಕು. ಸಬ್ಸಿಡಿ ಫ್ರಾಮ್ ಗವರ್ಮೆಂಟ್ ತಗೋಬೇಕು. ತಗೊಂಡು ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡ್ಬೇಕು. ಸಬ್ಸಿಡಿ ಫ್ರಾಮ್ ಗವರ್ಮೆಂಟ್ ತಗೋಬೇಕು, ತಗೊಂಡು ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡ್ಬೇಕು ಸಬ್ಸಿಡಿ. ಸಬ್ಸಿಡಿ ಫ್ರಾಮ್ ನಾನ್ ಗವರ್ಮೆಂಟ್, ಸಬ್ಸಿಡಿ ಫ್ರಾಮ್ ನಾನ್ ಗವರ್ಮೆಂಟ್ ತಗೊಳಕ್ ಹೋಗ್ಬೇಡ್ರಿ. ನಾಟ್ ಇನ್ಕ್ಲೂಡೆಡ್ ನೋಟ್. ಸಬ್ಸಿಡಿ ಫ್ರಾಮ್ ನಾನ್ ಗವರ್ಮೆಂಟ್ ಈಸ್ ನಾಟ್ ಇನ್ಕ್ಲೂಡೆಡ್. ನೋಟ್ ಬರಿಬೇಕಲ್ಲಿ, ತಗೋಬೇಡ್ರಿ. ತಿಳಿತ್ರಿ? ಸಬ್ಸಿಡಿ ಫ್ರಾಮ್ ಗವರ್ಮೆಂಟ್ ತಗೋಬೇಕು, ತಗೊಂಡು ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡ್ಬೇಕು. ಬಟ್ ಸಬ್ಸಿಡಿ ಫ್ರಾಮ್ ನಾನ್ ಗವರ್ಮೆಂಟ್ ಏನ್ರಿ? ತಗೊಳಕ್ ಹೋಗ್ಬೇಡ್ರಿ. ಏನ್ರಿ? ನೋಟ್ ಬರಿಬೇಕಲ್ಲ. ಸಬ್ಸಿಡಿ ಫ್ರಮ್ ನಾನ್ ಗವರ್ಮೆಂಟ್ ಇಸ್ ನಾಟ್ ಇನ್ಕ್ಲೂಡೆಡ್, ಇಸ್ ನಾಟ್ ಟೇಕನ್ ಅಂತ ತಿಳಿತೀರಿ? ಸಬ್ಸಿಡಿ ಫ್ರಾಮ್ ಗವರ್ಮೆಂಟ್ ಐತ್ರಿಪ್ಪ, ತಗೋಬೇಕು, ತಗೊಂಡು ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡ್ಬೇಕು. ಯಾಕ್ರಿ? ಸಬ್ಸಿಡಿ ಐತ್ರಿಪ್ಪ, 5,000 rupees ಲೆಸ್ ಮಾಡ್ಬೇಕು. ಡೈರೆಕ್ಟ್ಲಿ ಟು ಸಪ್ಲೈಯರ್ ಟು ಪ್ರಮೋಟ್ ವುಮನ್ ಎಂಪವರ್ಮೆಂಟ್ ಇನ್ಕ್ಲೂಡೆಡ್ ಇನ್ ದ ಪ್ರೈಸ್. ಓಕೆ. 6th ಡೊನೇಷನ್ ಪೇಡ್ ಬೈ ಸಪ್ಲೈಯರ್ ₹4,000. ಅವರು ಸಪ್ಲೈಯರ್ ಡೊನೇಷನ್ ಮಾಡಲಿ, ಚಾರಿಟಿ ಮಾಡಲಿ, ಏನು ಸಂಬಂಧ ಇಲ್ಲ. ಡೊನೇಷನ್, ಚಾರಿಟಿ, ಪೇಡ್ ಬೈ ಸಪ್ಲೈಯರ್ ನಮಗೆ ಸಂಬಂಧ ಇಲ್ಲ. ತಗೊಳಕ್ ಹೋಗ್ಬೇಡ್ರಿ ಇದು ಡೊನೇಷನ್. ತಿಳಿತ್ರಿ? ನೆನ್ಪಿಡ್ಕೋರಿ ಇದು. ಡೊನೇಷನ್, ಚಾರಿಟಿ ಏನು ಸಂಬಂಧ ಇಲ್ಲ ಇಲ್ಲಿ. GST ಒಳಗೆ ಡೊನೇಷನ್ ಅದು ಇದು ಏನು ಸಂಬಂಧ ಇಲ್ಲ. ಅದಕ್ಕೆ ಏನ್ರಿಪ್ಪ? ತಗೊಳಕ್ ಹೋಗ್ಬೇಡ್ರಿ ಇದು. ತಿಳಿತ್ರಿ? ಓಕೆ. ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಸಪ್ಲೈ. ವ್ಯಾಲ್ಯೂ ಆಫ್ ಸಪ್ಲೈ ಮಾಡಬೇಕಾ? ಆ್ಯಂಡ್ ಕ್ಯಾಲ್ಕುಲೇಟ್ GST ಪೇಯಬಲ್ ಅಟ್ 18%. 18% GST ಕೊಡ್ಬೇಕ್ರಿಪ್ಪ. ಯಾವ GST ಕೊಡ್ಬೇಕಾ? CGST ಮತ್ತು SGST. ಯಾಕ್ರಿಪ್ಪ? ವಿಥಿನ್ ದ ಸ್ಟೇಟ್ ಅಂದ್ರೆ ಏನ್ರಿ? ಇಂಟ್ರಾ ಸ್ಟೇಟ್ ಸಪ್ಲೈ. ಇಂಟ್ರಾ ಸ್ಟೇಟ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ವಿಥಿನ್ ದ ಸ್ಟೇಟ್ CGST ಮತ್ತು SGST ಕೊಡ್ಬೇಕು. ಔಟ್ ಆಫ್ ದ ಸ್ಟೇಟ್ ಅಂದ್ರೆ ಏನ್ರಿಪ್ಪ? IGST ಕೊಡ್ಬೇಕು. ಒಂದು ತಿಳಿತ್ರಿ? ಈಗ ವಿಥಿನ್ ದ ಸ್ಟೇಟ್ ಐತ್ರಿಪ್ಪ. ಇಂಟ್ರಾ ಸ್ಟೇಟ್ ಸೇಲ್ಸ್ CGST ಮತ್ತು SGST ಎಷ್ಟು ತಗೋಬೇಕಾ? 18.5 ಮಾಡ್ರಿ. 9%. ಓಕೆ, ಚಲೋ ಮಾಡ್ರಿಪ್ಪ. ಕಂಪ್ಯೂಟೇಷನ್ ಆಫ್ ಏನ್ರಿ ಇದು? ಕಂಪ್ಯೂಟೇಷನ್ ಆಫ್ ವ್ಯಾಲ್ಯೂ ಆಫ್ ಸಪ್ಲೈ. ಕಂಪ್ಯೂಟೇಷನ್ ಆಫ್ ವ್ಯಾಲ್ಯೂ ಆಫ್ supply. Computation of value of supply and GST payable. Computation of value of supply and GST payable. Computation of value of supply and GST payable of Cholan for the month of April 2024 ಅಂತ ಬರೀರಿ ನೀವು ಪೂರಾ ಹೆಡಿಂಗ್. ನನ್ನ ಕಡೆ ಜಾಗ ಇಲ್ಲ, ಅದಕ್ಕೆ ನಾ ಬರ್ದಿಲ್ಲ. Computation of value of supply and GST payable of Cholan ಫಾರ್ ದಿ ಮಂತ್ ಆಫ್ ಏಪ್ರಿಲ್ 2024 ಅಂತ ಬರೀರಿ ನೀವು ಮೇಲೆ ಅಲ್ಲಿ. ಓಕೆ. ಪರ್ಟಿಕ್ಯುಲರ್ಸ್ ರೂಪೀಸ್. ಬರ್ರಿ. ಫಸ್ಟ್ ಏನ್ರಿಪ್ಪ ಇದು? ಇನ್ವಾಯ್ಸ್ ಪ್ರೈಸ್. ಅಲ್ಲಿ ಏನು ಕೊಟ್ಟಿಲ್ಲ ಮೇಲೆ, ಇಲ್ಲಿ ಚಲೋ ಇಲ್ಲಿಂದ ಐತ್ರಿ ಇನ್ಫಾರ್ಮೇಶನ್. ಇನ್ವಾಯ್ಸ್ ಪ್ರೈಸ್ ಆಫ್ ಸಪ್ಲೈಸ್. ಇನ್ವಾಯ್ಸ್ ಪ್ರೈಸ್ ಆಫ್ ಸಪ್ಲೈಸ್ ಅಂತ ಬರೀರಿಪ್ಪ. ಇನ್ವಾಯ್ಸ್ ಪ್ರೈಸ್ ಅಂತ ಬರೀರಿ. ಇನ್ವಾಯ್ಸ್ ಪ್ರೈಸ್ ಎಷ್ಟಿಪ್ಪ ಇದು? ಇನ್ವಾಯ್ಸ್ ಪ್ರೈಸ್ 3,30,000. ಇನ್ವಾಯ್ಸ್ ಪ್ರೈಸ್ 3,30,000. ಓಕೆ, ಆಗಿತ್ತು ನೋಡ್ರಿಪ್ಪ ಇದು ಇನ್ವಾಯ್ಸ್ ಪ್ರೈಸ್ ಆಗಿತ್ತು ರೀ. ಆಮೇಲೆ ಏನು ಲೆಸ್ ಮಾಡ್ಬೇಕು ನೀವು? ಡಿಸ್ಕೌಂಟ್ ಲೆಸ್ ಮಾಡ್ಬೇಕು. ಯಾವ ಡಿಸ್ಕೌಂಟ್ ಇದು? ಟ್ರೇಡ್ ಡಿಸ್ಕೌಂಟ್. ಯಾಕ್ರಿ? ಹೆಸರು ಮೆನ್ಷನ್ ಮಾಡಿಲ್ಲ ಅಲ್ಲ, ಅದಕ್ಕೆ ಏನ್ರಿಪ್ಪ? ಟ್ರೇಡ್ ಡಿಸ್ಕೌಂಟ್. ಅದು ಲೆಸ್ ಟ್ರೇಡ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟ್ ಎಟ್ ಎಷ್ಟು ಪರ್ಸೆಂಟೇಜ್ ರೀಪ್ಪ? ಟ್ರೇಡ್ ಡಿಸ್ಕೌಂಟ್ 1%. ಟ್ರೇಡ್ ಡಿಸ್ಕೌಂಟ್ ಅಟ್ 1%. ಇದರ ಮೇಲೆ ಕೊಡ್ಬೇಕಾ? 1/100 ಇಂಟು 3,30,000 ಮೇಲೆ ಕೊಡ್ಬೇಕ್ರಿ. 3,30,000 ಕೊಡ್ರಿಪ್ಪ. ಎಷ್ಟು ರೀ? ಐ ಥಿಂಕ್ 3,300 ಬರ್ತೈತೆ ರೀ. 1% ಅಂದರೆ 3 ಲ್ಯಾಕ್ ಮತ್ತು ಫೋನ್. ಎಷ್ಟಿದು? 3,30,000 ಇಂಟು 1%. ಓಕೆ, 3,300. ಎಷ್ಟು ಬಂದ್ರಿಪ್ಪ ಇದು? 3,300.
ಏನು ಮಾಡ್ಬೇಕ್ರಿಪ್ಪ, ಲೆಸ್ ಮಾಡ್ಬೇಕ್ರಿ. ಲೆಸ್ ಮಾಡಿರಿಪ್ಪ ಅದು ಅದ್ರಾಗ 3,30,000 ಮೈನಸ್ 3,300 ಎಷ್ಟು ರೀ? 3,26,700 3,26,700 ಬಂತು ರೀ ಅಮೌಂಟ್. ಓಕೆ, ಹಾಂ. ಈಗ ನೆಕ್ಸ್ಟ್ ಏನ್ರಿಪ್ಪ, ಇದು ಆ್ಯಡ್ ಮಾಡಬೇಕಿದು ಖರ್ಚು ಎಲ್ಲ. ಆ್ಯಡ್ ಏನ್ರಿಪ್ಪ ಅದು ಆ್ಯಡ್? ಫಸ್ಟ್ ಸ್ವಚ್ಛ ಭಾರತ್ ಸೆಸ್ ಆ್ಯಡ್ ಮಾಡಿರಿ. ಸ್ವಚ್ಛ ಭಾರತ ಸೆಸ್ ಎಷ್ಟ್ರಿಪ್ಪ ಅದು? 12,500 rupees. 12,500 rupees ಆಗಿತ್ತು ಇದು. 12,500 rupees ಆಗಿತ್ತು. ನೆಕ್ಸ್ಟ್ ಪ್ಯಾಕಿಂಗ್ ಚಾರ್ಜಸ್. ಹಾಂ, ಪ್ಯಾಕಿಂಗ್ ಚಾರ್ಜಸ್ ಎಷ್ಟ್ರಿಪ್ಪ ಇದು? 10,800. 10,800 ಪ್ಯಾಕಿಂಗ್ ಚಾರ್ಜಸ್ ಮುಗಿತು ರೀ. ಮತ್ತು ಆ್ಯಡ್ ಮಾಡಕ್ಕೆ ಏನೈತ್ರಿಪ್ಪ? ಡೊನೇಷನ್ ಬರಂಗಿಲ್ಲ. ಡೊನೇಷನ್ ತೊಗೋಬೇಡ್ರಿ. ಡಿಸ್ಕೌಂಟ್ ಆಲ್ರೆಡಿ ನೀವು ಲೆಸ್ ಮಾಡಿಬಿಟ್ರಿಪ್ಪ. ಡಿಸ್ಕೌಂಟನ್ನು ಮುಗೀತು ರೀ. ಸಬ್ಸಿಡಿ ಐತ್ರಿ. ಸಬ್ಸಿಡಿ ಏನು ಮಾಡ್ಬೇಕು? ಲೆಸ್ ಮಾಡ್ಬೇಕು. ಹಾಂ, ಓಕೆ, ಎಲ್ಲ ಮುಗಿತಲ್ರಿ. ಈಗ ಟೋಟಲ್ ಮಾಡಿರಿಪ್ಪ, ಅದು ಎಷ್ಟು ಬರ್ತದೆ ರೀ? 12,500 ಪ್ಲಸ್ 10,800 ಎಷ್ಟು ಬಂತು ರೀ? ಇದು 23,300. 23,300 ಏನು ಮಾಡ್ಬೇಕ್ರಿಪ್ಪ? ಆ್ಯಡ್ ಮಾಡ್ಬೇಕ್ರಿ. ಇದ್ರಾಗ ಆ್ಯಡ್ ಮಾಡಿರಿಪ್ಪ. 3,26,700 ಪ್ಲಸ್ ಮಾಡ್ಬೇಕ್ರಿ. 3,26,700 ಪ್ಲಸ್ 23,300 ಎಷ್ಟು ಬಂತು ರೀ? 3,50,000. ಎಷ್ಟು ಬಂತು ರೀಪ್ಪ? 3,50,000. 3,50,000. 3,50,000. ಇದು ಏನ್ರಿಪ್ಪ? ಇದು ಗ್ರಾಸ್ ವ್ಯಾಲ್ಯೂ. ಇದು ಏನ್ರಿ? ಇದು ಗ್ರಾಸ್ ವ್ಯಾಲ್ಯೂ. ಏನೊಂದು ಬಿಟ್ಟಿರಿಪ್ಪ ನೀವು? ಏನು ಬಿಟ್ಟಿರಿಪ್ಪ? ಇನ್ವಾಯ್ಸ್ ಆಗಿತ್ತು ರೀ, ಸ್ವಚ್ಛ ಭಾರತ್ ಪ್ಯಾಕಿಂಗ್ ಡಿಸ್ಕೌಂಟ್, ಆಮೇಲೆ ಏನ್ರಿಪ್ಪ ಡೊನೇಷನ್ ಬರಂಗಿಲ್ಲ. ಒಂದು ಅಮೌಂಟ್ ಬಾಕಿತ್ರಿಪ್ಪ. ಏನ್ರಿದು? ಸಬ್ಸಿಡಿ ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡ್ಬೇಕು. ಯಾಕೆ ರೀ? ಗೌರ್ಮೆಂಟ್ ಐತ್ರಿ. ಫ್ರಾಮ್ ಗೌರ್ಮೆಂಟ್ ಅಂದರೆ ತಗೋಬೇಕು. ತಗೊಂಡು ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡ್ಬೇಕ್ರಿ. ಫ್ರಾಮ್ ನಾನ್ ಗೌರ್ಮೆಂಟ್ ತಗೊಳಕ್ಕೆ ಹೋಗ್ಬೇಡ್ರಿಪ್ಪ. ಕಟ್. ಸಬ್ಸಿಡಿ ಲೆಸ್ ಮಾಡ್ಬೇಕ್ರಿ. ಲೆಸ್ ಸಬ್ಸಿಡಿ ಫ್ರಾಮ್ ಗವರ್ಮೆಂಟ್. ಸಬ್ಸಿಡಿ ಫ್ರಾಮ್ ಗವರ್ಮೆಂಟ್ ಎಷ್ಟೈತ್ರಿಪ್ಪ? ಅದು 5,000 rupees ಐತ್ರಿ. 5,000 ಲೆಸ್ ಮಾಡಿರಿ. 5,000 ಲೆಸ್ ಮಾಡಿರಿ. ಎಷ್ಟು ಬಂತ್ರಿಪ್ಪ ಈಗ? 3,45,000 ಐತ್ರಿ. ಕರೆಕ್ಟ್. ಲೆಸ್ ಸಬ್ಸಿಡಿ ಫ್ರಾಮ್ ಗವರ್ಮೆಂಟ್ ಎಷ್ಟ್ರಿಪ್ಪ? 5,000 ಲೆಸ್ ಮಾಡಿರಿ. ಎಷ್ಟು ಬಂತ್ರಿಪ್ಪ? 3,45,000. ಇದು ಏನ್ರಿ ನಿಮ್ದು? ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಯಾಕ್ರಿಪ್ಪ? GST ಕೊಡ್ಬೇಕಿಲ್ಲ. ಇಲ್ಲಿ ಏನು ಕೊಡ್ಬೇಕ್ರಿಪ್ಪ? GST ಕೊಡ್ಬೇಕು. ಆ್ಯಕ್ಚುಲಿ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಬರೀಬೇಕು ನೀವು. ಏನು ಬರೀಬೇಕಿಲ್ಲ? ಆ್ಯಕ್ಚುಲಿ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಬರೀಬೇಕು. ಬಟ್ ಈಗ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಬರಂಗಿಲ್ಲ. ಯಾಕ್ರಿಪ್ಪ? GST ಕೊಡಬೇಕಿಲ್ಲ. GST ಕೊಡ್ಬೇಕು. ಅದಕ್ಕೆ ಏನ್ರಿಪ್ಪ? ವ್ಯಾಲ್ಯೂ ಆಫ್ ಸಪ್ಲೈ ಬರಂಗಿಲ್ಲ ಅಲ್ಲಿ. ಆಮೇಲೆ ತಗೋಬೇಕು. ಸಬ್ಸಿಡಿ ಮುಗಿತ್ರಿ. ಓಕೆ, ಡೊನೇಷನ್ ಬರಂಗಿಲ್ಲ. ಎಲ್ಲ ಮುಗಿತ್ರಿ. ಐಟಮ್ಸ್ ಎಲ್ಲ ಮುಗಿತ್ರಿ. ಇದು ಏನ್ರಿಪ್ಪ? ಅದು ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಇದು ಏನ್ರಿದು? ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಇದರ ಮೇಲೆ GST ಕೊಡ್ಬೇಕು. ಅದಕ್ಕೆ ಏನ್ರಿಪ್ಪ? ಅದು ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಆ್ಯಕ್ಚುಲಿ ವ್ಯಾಲ್ಯೂ ಆಫ್ ಸಪ್ಲೈ ಇದು ಅಮೌಂಟ್, ಆದರೆ GST ಕೊಡ್ಬೇಕು. ಅದಕ್ಕೆ ಏನ್ರಿಪ್ಪ? ಇದು ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಇದು ಈಗ GST ಕೊಡ್ರಿ. GST ಏನು ಕೊಡ್ತೀರಿ ನೀವು? ಆ್ಯಡ್ ಮಾಡ್ಬೇಕು. GST ಏನು ಮಾಡ್ಬೇಕ್ರಿಪ್ಪ? ಆ್ಯಡ್ ಮಾಡ್ಬೇಕು. ಆ್ಯಡ್ GST ಕೊಡ್ಬೇಕು. ಯಾವ ಸಪ್ಲೈ ರೀಪ ಇದು? ವಿಥಿನ್ ದ ಸ್ಟೇಟ್. ಅಂದ್ರೆ ಏನ್ರಿಪ್ಪ? ಇಂಟ್ರಾ ಸ್ಟೇಟ್ ಸಪ್ಲೈ. ಏನ್ರಿ? ಇಂಟ್ರಾ ಸ್ಟೇಟ್ ಸಪ್ಲೈ. ಇಂಟ್ರಾ ಸ್ಟೇಟ್ ಸಪ್ಲೈ ಅಂದ್ರೆ ಏನಿರಪ್ಪ? CGST ಕೊಡ್ಬೇಕು, SGST ಕೊಡ್ಬೇಕು. CGST CGST ಎಷ್ಟು ಕೊಡ್ಬೇಕು? SGST ಎಷ್ಟು ಕೊಡ್ಬೇಕು? ಅರ್ಧ ಮಾಡ್ರಿ. 18% ಹಾಫ್ ಮಾಡ್ರಿ. 9%. CGST ಎಟ್ಟ? 9%. SGST ಎಟ್ಟ? 9%. 9 + 9 18 ಆಯ್ತು ನೋಡ್ರಿಪ್ಪ. ಈಗ ಬ್ರಾಕೆಟ್ ಎಷ್ಟು ಕೊಡ್ಬೇಕು? 9%. 9/100 ಇಂಟು 8 ಎದರ ಮೇಲೆ ಕೊಡ್ತೀರಿ? 3,45,000 ಮೇಲೆ. ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಮೇಲೆ.
3,45,000 3,45,000 ಕೊಡ್ರಿ ಇದ್ರ ಮೇಲೆ 3,45,000 ಇಂಟು 9% ಎಷ್ಟು ಬಂತ್ರಿ 31,050 ಬಂತ್ರಿ 31,050 ಇಲ್ಲೇ ಸೇಮ್ 31,050 ಈಗ ಮಾಡ್ರಿ ಎಷ್ಟು 31,050 ಪ್ಲಸ್ 31,050 ಎಷ್ಟು ಬಂತ್ರಿಪ್ಪ ಇದು ಟೋಟಲ್ ಸೀರೀಸ್ ಇದು 62,100 ಹೌದಲ್ಲ 31,050 ಪ್ಲಸ್ 31,050 62,100 ಈಗ ಏನು ಮಾಡ್ತೀರಿ ಇದು 3,45,000 ಪ್ಲಸ್ 62,100 3,45,000 ಪ್ಲಸ್ 62,100 ಎಷ್ಟು ಬಂತ್ರಿಪ್ಪ ಇದು 4,07,100 4,07,100 ಇದು ಏನು ನಿಮ್ದು ವ್ಯಾಲ್ಯೂ ಆಫ್ ಸಪ್ಲೈ ಇದು ಫೈನಲ್ ಆನ್ಸರ್ ನೋಡ್ರಿಪ್ಪ ವ್ಯಾಲ್ಯೂ ಆಫ್ ಸಪ್ಲೈ ಐತಲ್ರಿ ಇದೆ ವ್ಯಾಲ್ಯೂ ಆಫ್ ಸಪ್ಲೈ ಎಷ್ಟ್ರಿಪ್ಪ ಇದು 4,07,600 ಜಿ ಎಸ್ ಟಿ ಪೇಬಲ್ ಎಷ್ಟ್ರಿಪ್ಪ ಜಿ ಎಸ್ ಟಿ ಪೇಬಲ್ 31,050 ಟೋಟಲ್ ಜಿ ಎಸ್ ಟಿ ಎಷ್ಟ್ರಿಪ್ಪ 62,100 ಇದು ಜಿ ಎಸ್ ಟಿ ಪೇಬಲ್ 62,100 ಜಿ ಎಸ್ ಟಿ ಪೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ 4,07,100 ಇದು ಏನ್ರಿಪ್ಪ ನಿಮ್ದು 5 मार्क्स क्वेश्चन समझ में आप लोगों को क्या है क्वेश्चन ये हाँ चोलन है चोलन क्या है ये सप्लायर कहाँ पे रहने वाला है कोचिन मतलब केरला वाला द सप्लाईज डिटेल्स विथ इन द स्टेट कहाँ पे सेल कर रहा है विथ इन द स्टेट केरला स्टेट के अंदर उतना ही सेल कर रहा हूँ केरला स्टेट छोड़ के दूसरे स्टेट को सेल नहीं कर रहा तो करना केरला स्टेट के अंदर ही सेल कर रहा हो तो विथ इन द स्टेट बोले तो कौन सा सप्लाई है इंट्रा स्टेट सप्लाई है कौन सा ये सप्लाई है इंट्रा स्टेट सप्लाई बोले तो विथ इन द स्टेट कितने जीएसटी लगना भी एक ही स्टेट है यहाँ पे केरला स्टेट उतना ही है इसके अंदर केरला स्टेट उसके अंदर है उतना ही सेल कर रहा हूँ तो कौन सा जीएसटी एप्लीकेबल है इंट्रा स्टेट सप्लाई कितना जीएसटी 2 जीएसटी सी जीएसटी और एस जीएसटी समझ में आया उसके बाद में फॉर द मंथ ऑफ अप्रैल 2024 आर गिवन बिलो बोल के ठीक है कंप्यूटेशन ऑफ क्या पूछ रहा है तुम्हारे को डिटरमाइन दी वैल्यू ऑफ सप्लाई एंड जीएसटी पेएबल बोल के पूछ रहा कंप्यूटेशन ऑफ वैल्यू ऑफ सप्लाई एंड जीएसटी पेएबल तुम्हें क्या करना कंप्यूटेशन ऑफ वैल्यू ऑफ सप्लाई एंड जीएसटी पेएबल ऑफ चोलन फॉर द मंथ ऑफ अप्रैल 2024 बोल के तुम लोग को लिखना है यहाँ पे हेडिंग पर्टिकुलर्स रुपीज सबसे पहले क्या दिया इन्हें इनवाइस प्राइस दिया इनवाइस प्राइस लिख लो वहां पे कितना है वो 3,30,000 हो गया उसके बाद में डिस्काउंट दिया उन्हें डिस्काउंट ऑफर्ड इज एट 1% विच वाज मेंशन्ड ऑन द इनवाइस बोल के कि डिस्काउंट कितना देना उसको 1%। अब ये कौन सा डिस्काउंट है कैश डिस्काउंट है कि ट्रेड डिस्काउंट है कुछ भी नाम नहीं दिया कैश है कि ट्रेड है कुछ भी नाम नहीं दिया नहीं दिया तो क्या समझना हम लोग ट्रेड डिस्काउंट है बोल के तो लेस ट्रेड डिस्काउंट निकालना लेस ट्रेड डिस्काउंट कितना है वो 1% 1/100 किसके ऊपर निकालते 3,30,000 के ऊपर निकालते कितना आया 3,30,000 ना माइनस 3,300 कितना हुआ 3,26,700 आया ओके अब ऐड करना क्या ऐड करना स्वच्छ भारत से ऐड करना 12,500 पैकिंग चार्जेस ये भी ऐड करना कितना 10,800 हुआ ना ये भी डिस्काउंट भी लेस करे सो है इनवाइस प्राइस भी आया स्वच्छ भारत भी आया पैकिंग भी आया ओके कर लो इसको क्या मिलता तुम्हारे को ग्रॉस वैल्यू मिलता क्या करना इसको ऐड करना 3,26,700 प्लस 23,300 क्या मिला तुम्हारे को 3,50,000 इसको क्या बोलते तुम लोग ग्रॉस वैल्यू बोलते हैं ओके फिर क्या बचा इसके अंदर सब्सिडी बचा सब्सिडी ऑफ ₹5,000 was given from government directly to supplier to promote women empowerment included in the price बोल के याद रख लो सब्सिडी क्या करते तुम लोग लेस करते सब्सिडी क्या करते तुम्हें हमेशा सब्सिडी लेस करते गैस सब्सिडी लेस करते तुम लोग सब्सिडी क्या करते लेस करते देखना हो सब्सिडी क्या है यहाँ फ्रॉम गवर्नमेंट है सब्सिडी अगर फ्रॉम गवर्नमेंट है तो क्या करना लेना सब्सिडी फ्रॉम गवर्नमेंट बोल के दिया तो क्या करना लेना लेके क्या करना उसको लेस करना सब्सिडी फ्रॉम गवर्नमेंट है तो क्या करना लेना लेके क्या करना उसको लेस करना ठीक है सब्सिडी फ्रॉम नॉन गवर्नमेंट है क्या है सब्सिडी फ्रॉम नॉन गवर्नमेंट उसको लेना नहीं देखना भी नहीं इसको लेना भी नहीं और उसको
इज अ नॉट टेकन, इज अ नॉट इंक्लूडेड बोल के नोट लिखना है। क्या समझ में आया? सब्सिडी फ्रॉम नॉन गवर्नमेंट है तो एक नोट लिखना, सब्सिडी फ्रॉम नॉन गवर्नमेंट इज अ नॉट टेकन, इज अ नॉट इंक्लूडेड बोल के। समझ में आया? नहीं, उसको देखना भी नहीं, खत्म वो, उसको नहीं लेना। सब्सिडी फ्रॉम नॉन गवर्नमेंट, लेकिन सब्सिडी फ्रॉम गवर्नमेंट लेना, लेके लेस करना है इसको। अब सब्सिडी फ्रॉम गवर्नमेंट है ना यहाँ पे, लेस सब्सिडी फ्रॉम गवर्नमेंट कितना है वो 5000 रुपीज, 5000 क्या करना उसको लेस करो, कितना आया 3,45,000। इसको क्या बोलते तुम लोग? एक्चुअली इसको वैल्यू ऑफ सप्लाई करके बोलना है, इसको क्या बोला इसको एक्चुअली वैल्यू ऑफ सप्लाई करके बोलना। लेकिन हम लोग यहाँ पे वैल्यू ऑफ सप्लाई करके नहीं बोले इसको, क्यों? उन्हें जीएसटी भी निकालो करके बोल रहा क्वेश्चन में, क्या बोल रहा है? जीएसटी भी निकालो करके बोल रहा क्वेश्चन में, इसलिए हम लोग क्या लगाए यहाँ पे टैक्सेबल वैल्यू ऑफ सप्लाई करके लगाए हम लोग, ठीक है। अब जीएसटी लगाना है इसको, एंड जीएसटी, एड जीएसटी, क्या करना जी एड जीएसटी। कौन सा जीएसटी है? विथ इन द स्टेट, मतलब इंट्रा स्टेट सप्लाई, इंट्रा स्टेट सप्लाई, मतलब कितने जीएसटी? 2 जीएसटी, सी जीएसटी एस जीएसटी, एट 18% है, मतलब इसका हाफ करो 9%, 9%, 9/100, 9/100 इंटू 3,45,000, 3,45,000, कितना है आंसर आया इसका? 31,050, 31,050, दोनों का ऐड करो कितना आया? 62,100। 3,45,000 में क्या करना है इसको ऐड करना, 3,45,000 प्लस 62,100 कितना आया? 4,07,100। इसको तुम लोग क्या बोलते हैं? वैल्यू ऑफ सप्लाई। अब तुम्हारी वैल्यू ऑफ सप्लाई आई। क्वेश्चन में क्या पूछा उन्हें? वैल्यू ऑफ सप्लाई मालूम करो कि पूछा, तो वैल्यू ऑफ सप्लाई तुम्हारी कितना है? आंसर अभी 4,07,100। उसके बाद में क्या पूछा? जीएसटी पेबल पूछा, जीएसटी पेबल दोनों मिला के कितना आया? जीएसटी पेबल है 62,100, ये है तुम्हारा फाइनल आंसर। Hope you understood. Please take the screenshot of this. We will see some more problems. Thank you, all of you. Okay, come to the next question, that is question number 5. Okay, Pandu and company furnishes the following details to find out assessable value. Assessable value ನೀವು find out ಮಾಡಬೇಕು. Okay, first information ನೋಡ್ರಿ, direct material cost per unit inclusive of IGST 18%. ಇದು sentence ಭಾಳ ಇಂಪಾರ್ಟೆಂಟ್ ರೀ ಇದು. inclusive of IGST 18%, amount ಎಷ್ಟ್ರಿಪ್ಪ? 18,88,000. ಯಾವಾಗಲೂ ಸೆಂಟೆನ್ಸ್ ಅಲ್ಲೇ ಇನ್ಕ್ಲೂಸಿವ್ ಆಫ್ ಜಿ ಎಸ್ ಟಿ, ಇನ್ಕ್ಲೂಸಿವ್ ಆಫ್ ಐ ಜಿ ಎಸ್ ಟಿ, ಇನ್ಕ್ಲೂಸಿವ್ ಆಫ್ ಜಿ ಎಸ್ ಟಿ ಕೊಟ್ಟಿದ್ದನ್ರಿ ನೀವು ಎಕ್ಸ್ಕ್ಲೂಡ್ ಮಾಡ್ಬೇಕು. ಏನ್ರಿ? ನೀವು ಎಕ್ಸ್ಕ್ಲೂಡ್ ಮಾಡ್ಬೇಕು. ನನ್ ಬಿಡ್ಕೋರಿದು ಇನ್ಕ್ಲೂಸಿವ್ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಏನ್ರಿ? ಇನ್ಕ್ಲೂಸಿವ್ ಅಂದ್ರೆ ಏನ್ರಿಪ್ಪ? ಕ್ಯಾಲ್ಕುಲೇಷನ್ ಮಾಡ್ಬೇಕು. ಈ ಎಕ್ಸ್ಕ್ಲೂಸಿವ್ ಕೂಡ ಏನಂದ್ರೆ ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲ, ಸೀದಾ ಡೈರೆಕ್ಟ್ ಅಮೌಂಟ್ ಇಲ್ಲೇ ಬರೀಬೇಕು ಔಟರ್ ಕಾಲಮ್ ಅಲ್ಲಿ. ತಿಳಿತೀರಿ? ಇನ್ಕ್ಲೂಸಿವ್ ಅಂದ್ರೆ ಏನ್ರಿಪ್ಪ? ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟ್ ಬರಿಬೇಕಿಲ್ಲ. ಎಕ್ಸ್ಕ್ಲೂಸಿವ್ ಅಂದ್ರೆ ಡೈರೆಕ್ಟ್ ಅಮೌಂಟ್ ಔಟರ್ ಕಾಲಮ್ ಅಲ್ಲಿ ಬರಿಬೇಕು. ನೆನ್ಪಿಡ್ಕೋರಿದು. ಓಕೆ, ಈಗ ಇನ್ಕ್ಲೂಸಿವ್ ಐತ್ರಿ, ಏನ್ರಿ? ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟ್ ಹೊರಗೆ ಬರಿಬೇಕು. ಓಕೆ, ನೆಕ್ಸ್ಟ್ ಬರ್ರಿ, ಡೈರೆಕ್ಟ್ ವೇಜಸ್ ಆಡ್ ಮಾಡ್ಬೇಕು, ಎಕ್ಸ್ಪೆನ್ಸ್ ಇದು. ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಡ್ ಮಾಡ್ಬೇಕು. ಇನ್ ಡೈರೆಕ್ಟ್ ಮಟೀರಿಯಲ್ಸ್ ಆಡ್ ಮಾಡ್ಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆಡ್ ಮಾಡ್ಬೇಕು. Administrative overhead 25% relating to production capacity. Only 25% relating to production capacity ಅಂದ್ರಿಪ್ಪ. ಅದಕ್ಕೆ ಏನು ಮಾಡ್ತೀರಿ? 3 lakh into 25% ಮಾಡ್ರಿ, ಅಮೌಂಟ್ ಇಲ್ಲೇ ಬರೀರಿ. ತಿಳಿತಾ? ನೆಕ್ಸ್ಟ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 2,25,000. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಬರಂಗಿಲ್ಲ. ಏನ್ರಿ? ನೆನ್ಪಡ್ಕೊಂಡು ಅಸೆಸಬಲ್ ವ್ಯಾಲ್ಯೂ ಒಳಗ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಬರಂಗಿಲ್ಲ, ಇದು ಕಟ್. ಇದು ಏನ್ರಿಪ್ಪ? ಇದು ಕಟ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 2,25,000 ಬರಂಗಿಲ್ಲ ಅಸೆಸಬಲ್ ವ್ಯಾಲ್ಯೂ ಒಳಗೆ. ನೆನ್ಪಡ್ಕೋರಿದ್ದು. ಕ್ವಾಲಿಟಿ ಕಂಟ್ರೋಲ್ ಆ್ಯಡ್ ಮಾಡ್ಬೇಕು. ಸೇಲ್ ಆಫ್ ಸ್ಕ್ರಾಪ್ ರಿಯಲೈಸ್ಡ್, ಸೇಲ್ ಆಫ್ ಸ್ಕ್ರಾಪ್, ಸ್ಕ್ರಾಪ್ ಐತ್ರಿ ಇಲ್ಲೇ. ಏನ್ರಿ? ಸೇಲ್ ಆಫ್ ಸ್ಕ್ರಾಪ್. ಸ್ಕ್ರಾಪ್ ಅಂದ್ರೆ ಏನ್ರಿಪ್ಪ? ತಗೋಬೇಕದು, ಸ್ಟಾರ್ ಮಾರ್ಕ್ ಹಾಕ್ತೀನಿ ರೀ. ಏನ್ರಿ? ಸ್ಟಾರ್ ಮಾರ್ಕ್ ಲೆಸ್ ಮಾಡ್ಬೇಕದು. ಸೇಲ್ ಆಫ್ ಸ್ಕ್ರಾಪ್ ಲೆಸ್ ಮಾಡಬೇಕಿದು, ಇಂಪಾರ್ಟೆಂಟ್ ಇದು. ಪ್ರಾಫಿಟ್ ಮಾರ್ಜಿನ್ ಆ್ಯಡ್ ಮಾಡ್ಬೇಕು. ಪ್ರಾಫಿಟ್ 10% ಐತ್ರಿ. ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ. ಸಿಂಪಲ್ ಕಂಪ್ಯೂಟೇಷನ್ ಆಫ್ ಏನ್ರಿಪ್ಪ? ಇದು ಅಸೆಸಬಲ್ ವ್ಯಾಲ್ಯೂ. ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ. ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಆಫ್ ಪಾಂಡು ಅಂಡ್ ಕಂಪನಿ.
ವ್ಯಾಲ್ಯೂ ಆಫ್ ಪಾಂಡು ಆ್ಯಂಡ್ ಕಂಪನಿ. ಪಾಂಡು ಆ್ಯಂಡ್ ಕಂಪನಿ. ಓಕೆ, ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ಬರ್ರಿ, ಏನೈತ್ರಿಪ್ಪ ಐಟಮ್ ಇದು? ಫಸ್ಟ್ ಐಟಮ್ ಏನ್ರಿದು? ಡೈರೆಕ್ಟ್ ಮಟೀರಿಯಲ್. ಡೈರೆಕ್ಟ್ ಮಟೀರಿಯಲ್ ಏನ್ರಿದು? ಇನ್ಕ್ಲೂಸಿವ್ ಐತ್ರಿ. ಏನ್ರಿ? ಇನ್ಕ್ಲೂಸಿವ್ ಅಂದ್ರೆ ಏನ್ರಿಪ್ಪ? ಕ್ಯಾಲ್ಕುಲೇಷನ್ ಮಾಡ್ಬೇಕು. ಎಕ್ಸ್ಕ್ಲೂಸಿವ್ ಕೊಟ್ಟಿದ್ದಂದ್ರೆ ಇಲ್ಲಿ ಎಕ್ಸ್ಕ್ಲೂಸಿವ್ ಡೈರೆಕ್ಟ್ 18,88,000 ಇಲ್ಲೇ ಬರೀಬೇಕು. ಎಕ್ಸ್ಕ್ಲೂಸಿವ್ ಅಂದರೆ ಡೈರೆಕ್ಟ್ ಇಲ್ಲೇ ಅಮೌಂಟ್ 18,88,000. ಇನ್ಕ್ಲೂಸಿವ್ ಐತ್ರಿ, ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಬೇಕಿಲ್ಲೇ ಬ್ರಾಕೆಟಲ್ಲೇ. ಎಷ್ಟು ಅಮೌಂಟ್ ರೀಪ್ಪ ಇದು? 18,88,000 ಅಲ್ಲ ಅದು? 18,88,000 ಇಂಟು ಏನು ಮಾಡ್ಬೇಕು? 100 ತಗೋಬೇಕಿಲ್ಲ ಮೇಲೆ. ಎಷ್ಟ್ರಿಪ್ಪ? 100 ತಗೋಬೇಕು. 100 18,88,000 ಇಂಟು 100. ಈಗ 100 ಪ್ಲಸ್ 18 ಮಾಡ್ಬೇಕು. ಏನ್ರಿ? ಈಗ 100 ಪ್ಲಸ್ 18. 100 ಪ್ಲಸ್ 18 ಎಷ್ಟು ರೀ? 100 ಪ್ಲಸ್ 18 118 ಹೌದಲ್ಲ? 18,88,000 ಇಂಟು ತಗೋಬೇಕು, ಇಂಟು 100 ಮಾಡ್ಬೇಕಿಲ್ಲ. 18,88,000 ಇಂಟು 100 ಮಾಡ್ಬೇಕು ಮೇಲೆ. 100 ಡಿವೈಡೆಡ್ ಬೈ 100 ಪ್ಲಸ್ 18 ಎಷ್ಟು? 118 ಮಾಡ್ರಲ್ಲಿ. 100 ಪ್ಲಸ್ 18 118. 12%. ಇನ್ಕ್ಲೂಸಿವ್ ಆಫ್ IGST 12%. 18,88,000 ಇಂಟು 100 ಡಿವೈಡೆಡ್ ಬೈ 100 ಪ್ಲಸ್ 12 112 ತಗೋಬೇಕಲ್ಲ. ತಿಳಿತೀರಿ? ಈಗ 18 ಐತ್ರಿ, 100 ಡಿವೈಡೆಡ್ ಬೈ 100 ಪ್ಲಸ್ 18 118 ಆತಲ್ಲ. ಈಗ ಕ್ಯಾಲ್ಕುಲೇಷನ್ ಮಾಡ್ರಿ. ಇದು ಇನ್ಕ್ಲೂಸಿವ್ ಬಂದ್ರೆ ಅಷ್ಟೇ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಎಕ್ಸ್ಕ್ಲೂಸಿವ್ ಅಂದ್ರೆ ಡೈರೆಕ್ಟ್ ಅಮೌಂಟ್ ಇಲ್ಲಿ ಬರೀಬೇಕು. ಮಾಡ್ರಿ. 18 lakh ಫೋನ್ 18,88,000. 18,88,000 ಇಂಟು 100 ಡಿವೈಡೆಡ್ ಬೈ 118. ಎಷ್ಟು ಬಂತ್ರಿ ಇದು? 16 lakh ಬಂತ್ರಿ. ಎಷ್ಟು ಬಂತ್ರಿ? 16 lakh. 16 lakh ತಗೋರಿ. ಇಲ್ಲ 16 lakh ತಡೀತರಿ. 16 lakh. ಈಗ ಚಾಲೋ ಮಾಡ್ರಿ ಆ್ಯಡ್ ಮಾಡಕ್ಕೆ. ಓಕೆ, ಆ್ಯಡ್ ಅಲ್ಲ, ಹಂಗೆ ಆ್ಯಡ್ ತಗೋರಿ. ಏನ್ರಿಪ್ಪ? ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಎಷ್ಟ್ರಿಪ್ಪ ಇದು? 5 lakh. 5 lakh. ನೆಕ್ಸ್ಟ್ ಏನ್ರಿಪ್ಪ? ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟ್ರಿಪ್ಪ? 2,50,000. ನೆಕ್ಸ್ಟ್ ಇಂಡೈರೆಕ್ಟ್ ಮಟೀರಿಯಲ್ಸ್. ಇಂಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟ್ರಿಪ್ಪ? 2 lakh. ಮಾರ್ಕರ್ ಚೇಂಜ್ ಮಾಡ್ಬೇಕಾ? ಇಂಡೈರೆಕ್ಟ್ ಮಟೀರಿಯಲ್ಸ್ 2 lakh. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಎಷ್ಟು? 4,50,000. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಎಷ್ಟು ಪರ್ಸೆಂಟ್ ಅಂದ್ರಿಪ್ಪ? ಅದು 25% ರಿಲೇಟಿಂಗ್ ಟು ಪ್ರೊಡಕ್ಷನ್ ಕೆಪಾಸಿಟಿ. ಅದಕ್ಕೆ ಏನು ಮಾಡ್ತೀರಿಪ್ಪ? ಎಷ್ಟು ಪರ್ಸೆಂಟ್ ಇದ್ದು? 25% ಅಲ್ಲ ಅದು? 25 ಡಿವೈಡೆಡ್ ಬೈ 100 ಇಂಟು 25 ಇಂಟು ಮಾಡಬೇಕಿದು. ಇದು ಇಂಟು 25% ಇಂಟು ರಿಲೇಟಿಂಗ್ ಟು ಪ್ರೊಡಕ್ಷನ್ ಕೆಪಾಸಿಟಿ. 3 lakh ಮೇಲೆ 25% ತಗೋರಿ. ಇಂಟು 3 lakh ಮಾಡ್ರಿ. ಎಷ್ಟ್ರಿಪ್ಪ ಅದು? 3 lakh ಇಂಟು 25% 75,000 ಇರ್ಬೋದು. 3 lakh ಇಂಟು 25% 75,000 ರೀ. ಎಷ್ಟು? 75,000 ಕರೆಕ್ಟಾ? ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಬರಂಗಿಲ್ಲ. ಅದಕ್ಕೆ ತಗೋಬೇಡ್ರಿ. ಕ್ವಾಲಿಟಿ ಕಂಟ್ರೋಲ್ ತಗೋಬೇಕು.
ಕ್ವಾಲಿಟಿ ಕಂಟ್ರೋಲ್ ತಗೋಬೇಕು. ಎಷ್ಟು ರೀಪ ಅದು 50,000 ಕ್ವಾಲಿಟಿ ಕಂಟ್ರೋಲ 50,000. ನೆಕ್ಸ್ಟ್ ಮುಗಿತಲ್ಲ ಎಲ್ಲ. ಸೇಲ್ ಆಫ್ ಸ್ಕ್ರಾಪ್ ತಗೋಬೇಕು, ಬಟ್ ಏನ್ರಿಪ್ಪ ಲೆಸ್ ಮಾಡಬೇಕು ಇದು. ಓಕೆ, ಎಲ್ಲ ಮುಗಿತಲ್ರಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಬರಂಗಿಲ್ಲ. ಸೇಲ್ ಆಫ್ ಸ್ಕ್ರಾಪ್ ತಗೋಬೇಕು, ಬಟ್ ಲೆಸ್ ಮಾಡ್ಬೇಕು. ಪ್ರಾಫಿಟ್ ಮಾರ್ಜಿನ್ ಲಾಸ್ಟ್ಗೆ ತಗೋಬೇಕು. ಓಕೆ, ಎಲ್ಲ ಮುಗಿತ್ರಿಪ್ಪ. ಈಗ ಟೋಟಲ್ ಮಾಡ್ರಿ. ಈಗೆಲ್ಲ ಮುಗಿತ್ರಿ, ಟೋಟಲ್ ಮಾಡ್ರಿಪ್ಪ. ಈಗ ಎಷ್ಟು ಈಗ ಟೋಟಲ್? ಫಸ್ಟ್ 16 lakh ಪ್ಲಸ್ 5 lakh ಪ್ಲಸ್ ಆಮೇಲೆ 2,50,000 ಪ್ಲಸ್ ಆಮೇಲೆ 2 lakh ಪ್ಲಸ್ 4,50,000 ಪ್ಲಸ್ 75,000 ಪ್ಲಸ್ 50,000. ಎಷ್ಟ್ರಿಪ್ಪ ಟೋಟಲ್ ಸೇರಿಸಿ ಎಲ್ಲ? 31,25,000. ಟೋಟಲ್ ಎಷ್ಟ್ರಿಪ್ಪ ಇದು? 31,25,000. ವೇಟ್ ಅ ಮಿನಿಟ್. ಎಷ್ಟ್ರಿಪ್ಪ ಇದು? 31,25,000. ಡನ್. ಓಕೆ, ಈಗೇನ್ರಿಪ್ಪ ಇದು? ಎಲ್ಲ ಮುಗಿತ್ರಿಂದ ಡೈರೆಕ್ಟ್, ಆಮೇಲೆ ಡೈರೆಕ್ಟ್ ವೇಜಸ್, ಅದರ್ ಇಂಡೈರೆಕ್ಟ್, ಫ್ಯಾಕ್ಟ್ರಿ, ಅಡ್ಮಿನಿಸ್ಟ್ರೇಟಿವ್, ಆಮೇಲೆ ಕ್ವಾಲಿಟಿ ಮುಗಿತ್ರಿ. ಏನ್ರಿಪ್ಪ? ಸೇಲ್ ಆಫ್ ಸ್ಕ್ರಾಪ್ ಬರಂಗಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಮುಗಿತ್ರಿ, ಸೇಲ್ ಆಫ್ ಸ್ಕ್ರಾಪ್ ಬರಂಗಿಲ್ಲ. ಏನು ಬಾಕಿ ಐತ್ರಿಪ್ಪ ಈಗ? ಇದು ಬಾಕಿ ಐತ್ರಿ. ಕ್ವಾಲಿಟಿ ಮುಗಿತ್ರಿ, ಕ್ವಾಲಿಟಿನೂ ಆಗಿತ್ರಿ. ಏನ್ರಿಪ್ಪ ಈಗ? ಸೇಲ್ ಆಫ್ ಸ್ಕ್ರಾಪ್. ಸೇಲ್ ಆಫ್ ಸ್ಕ್ರಾಪ್ ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡ್ಬೇಕು. ಸೇಲ್ ಆಫ್ ಸ್ಕ್ರಾಪ್ ಲೆಸ್ ಮಾಡ್ರಿ. ಲೆಸ್ ಸೇಲ್ ಆಫ್ ಸ್ಕ್ರಾಪ್ ರಿಯಲೈಸ್ಡ್. ಸೇಲ್ ಆಫ್ ಸ್ಕ್ರಾಪ್ ರಿಯಲೈಸ್ಡ್. ಸೇಲ್ ಆಫ್ ಸ್ಕ್ರಾಪ್ ರಿಯಲೈಸ್ಡ್. ಎಷ್ಟು ಇದೆಯಪ್ಪ ಇದು? ಸೇಲ್ ಆಫ್ ಸ್ಕ್ರಾಪ್ ರಿಯಲೈಸ್ಡ್ 60,000 ರುಪೀಸ್. ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡ್ಬೇಕ್ರಿ. ಲೆಸ್ ಮಾಡ್ರಿಪ್ಪ. ಅದ್ರಾಗ 31,25,000 ಮೈನಸ್ 60,000 ಎಷ್ಟು ಬಂತ್ರಿಪ್ಪ? 30,65,000. ಎಷ್ಟು ಬಂತ್ರಿ? 30,60,000. 30,60,000 ಬಂದ್ರಿಪ್ಪ ಇದು. 30,60,000. 30,60,000 ಬಂದ್ರಿಪ್ಪ. ಆಮೇಲೆ ಏನ್ರಿ? ಸೇಲ್ ಆಫ್ ಸ್ಕ್ರಾಪ್ನು ಮುಗಿತ್ರಿ. ಸೇಲ್ ಆಫ್ ಸ್ಕ್ರಾಪ್ನು ಮುಗಿತ್ರಿ. ಈಗ ಬಾಕಿ ಐತ್ರಿಪ್ಪ ಈಗ ಪ್ರಾಫಿಟ್ ಮಾರ್ಜಿನ್ ಐತ್ರಿ. ಏನು ಬಾಕಿ ಐತ್ರಿ? ಪ್ರಾಫಿಟ್ ಮಾರ್ಜಿನ್. ಪ್ರಾಫಿಟ್ ಮಾರ್ಜಿನ್ ಆ್ಯಡ್ ಮಾಡ್ಬೇಕು. ಏನ್ರಿ? ಪ್ರಾಫಿಟ್ ಯಾವಾಗಲೂ ಆ್ಯಡ್ ಮಾಡ್ಬೇಕು. ಆ್ಯಡ್ ಏನ್ರಿಪ್ಪ ಅದು? ಪ್ರಾಫಿಟ್ ಮಾರ್ಜಿನ್. ಆ್ಯಡ್ ಪ್ರಾಫಿಟ್ ಮಾರ್ಜಿನ್. ಪ್ರಾಫಿಟ್ ಮಾರ್ಜಿನ್ ಎಟ್ ಎಷ್ಟು ಪರ್ಸೆಂಟ್ ರೀಪ ಅದು? ಪ್ರಾಫಿಟ್ ಮಾರ್ಜಿನ್ 10%. ಆ್ಯಡ್ ಪ್ರಾಫಿಟ್ ಮಾರ್ಜಿನ್ ಎಟ್ 10%. ಮಾಡಿರಿಪ್ಪ 10%. 10 ಡಿವೈಡೆಡ್ ಬೈ 100 ಇಂಟು 30,60,000. 30,60,000. 30,60,000 ಮೇಲೆ 10% ಪ್ರಾಫಿಟ್ ಆ್ಯಡ್ ಮಾಡಿರಿಪ್ಪ. 30,60,000 sorry 30,65,000 ಇದು. ಎಷ್ಟಿದು? 30,65,000. 30,65,000. 30,65,000 ಎಷ್ಟಿದು? 31,60,000 ಮಾಡಿ 31,25,000 ಮೈನಸ್ 60,000 30,65,000. 10% ಇಂಟು 30,65,000 ಮಾಡಿರಿಪ್ಪ. ಎಷ್ಟು ಬಂತ್ರಿ ಇದು? 30,65,000 ಇಂಟು 10%. ಎಷ್ಟು ಬಂತ್ರಿಪ್ಪ ಇದು? 3,06,500. 3,06,500. 3,06,500 ಆ್ಯಡ್ ಮಾಡಿರಿ. ಏನ್ರಿ? ಆ್ಯಡ್ ಮಾಡಿರಿ. ಎಷ್ಟ್ರಿಪ್ಪ ಇದು? 30,65,000. 30,65,000 ಪ್ಲಸ್ 3,06,500 ಎಷ್ಟ್ರಿಪ್ಪ ಇದು? 33,71,500. 33,71,500. ಇದು ಏನ್ರಿಪ್ಪ ಇದು? ಅಸೆಸಬಲ್ ವ್ಯಾಲ್ಯೂ. ಇದು ಏನ್ರಿದು? ಅಸೆಸಬಲ್ ವ್ಯಾಲ್ಯೂ. ಅಸೆಸಬಲ್ ವ್ಯಾಲ್ಯೂ ಆಗೈತೆ ನೋಡ್ರಿಪ್ಪ. ಈಗ ಕ್ವಶನ್ ಮುಗೀತು. ಪ್ರಾಫಿಟ್ ಮಾರ್ಜಿನ್ನ ಮುಗೀತು. ಈಗ
सेलिंग एंड डिस्ट्रीब्यूशन एक्सपेंसेस बरंगिल्ला। तेरे समझ में आप लोगों को क्या है क्वेश्चन है हमारा? पांडु एंड कंपनी फर्निशेस द फॉलोइंग डिटेल्स टू फाइंड आउट असेसेबल वैल्यू। ओके, कंप्यूटेशन ऑफ क्या पूछा उन्होंने? असेसेबल वैल्यू ऑफ पांडु एंड कंपनी पर्टिकुलर्स रुपीज। पहले क्या दिया इन्हें? डायरेक्ट मटेरियल क्या बोल के दिया उन्हें? डायरेक्ट मटेरियल कॉस्ट पर यूनिट इंक्लूसिव ऑफ IGST 18%। क्या दिया? इंक्लूसिव ऑफ IGST 18%। इंक्लूसिव बोल के आया सेंटेंस में, कभी भी इंक्लूसिव बोल के आया तो तुम लोग कैलकुलेशन करना, ऐसे कैलकुलेशन करना। एक्सक्लूसिव बोल के आया तो डायरेक्ट 18,88,000 यहाँ पे लिख लेना। समझ में आया? एक्सक्लूसिव बोल के आया यहाँ पे, इंक्लूसिव के प्लेस पे एक्सक्लूसिव बोल के आया, एक्सक्लूसिव तो डायरेक्ट 18,88,000 अमाउंट यहाँ पे लिखना। ठीक है, इंक्लूसिव आया तो कैलकुलेशन करके अमाउंट वहां पे लिखना। ठीक है, अब क्या दिया इन्हें? इनक्लूसिव बोल के दिया, इंक्लूसिव बोल के, तो तुम लोग क्या करें? डायरेक्ट मटेरियल 18,88,000 इंटू 100 करना। क्या करना? इंटू 100 डिवाइडेड बाय 100 प्लस 18 कर लो, कितना होता? 118 होता। सेम डायरेक्ट मटेरियल कॉस्ट पर यूनिट इंक्लूसिव ऑफ IGST 12% करके बोल दिया। क्या दिया? 12%। तब क्या करते तुम्हें? 18,88,000 इंटू 100 डिवाइडेड बाय 100 प्लस 12 112 होता। समझ में आया ना? ऐसे करना है इसको। 18,88,000 इंटू 100 डिवाइडेड बाय 100 प्लस 18 कितना होता? 118 होता। कब कर रहे हैं हमें कैलकुलेशन? ये इंक्लूसिव बोल के आया तो कैलकुलेशन कर रहे हैं, एक्सक्लूसिव बोल के आया तो डायरेक्ट 18,88,000 डायरेक्ट अमाउंट वहां पे लिखते हैं। इंक्लूसिव बोल के आया इसलिए हम लोग क्या कर रहे हैं? कैलकुलेशन कर रहे हैं। तो कितना आया? इतना ये होने के बाद करने कैलकुलेशन करने के बाद में 16 लाख आया। ओके, उसके बाद में डायरेक्ट वेजेस से लेना, उसके बाद में अदर डायरेक्ट वेज एक्सपेंसेस से लेना, उसके बाद में इनडायरेक्ट मटेरियल से लेना, नेक्स्ट फैक्ट्री ओवरहेड भी लेना। उसके बाद में क्या दिया? एडमिनिस्ट्रेटिव ओवरहेड 25% रिलेटिंग टू प्रोडक्शन कैपेसिटी। कितना लेना? सिर्फ 25%, उतना ही लोग बोल के बोल रहा है इन्हें। अमाउंट कितना दिया? 3 लाख। 3 लाख का 25% लो। एडमिनिस्ट्रेटिव ओवरहेड कितना? 25%। किस कौन से अमाउंट का? 3 लाख का। 3 लाख का 25% कर लो, लिख लो यहाँ पे। हुआ? ओके। सेलिंग एंड डिस्ट्रीब्यूशन एक्सपेंसेस देख लो यहाँ पे, नहीं आता। सेलिंग एंड डिस्ट्रीब्यूशन एक्सपेंसेस को नहीं लेना इसके अंदर नहीं लेना। सेलिंग एंड डिस्ट्रीब्यूशन एक्सपेंसेस इज नॉट इंक्लूडेड बोल के नोट लिखना है। ठीक है, ये आइटम यहाँ पे नहीं आता तो उसको छोड़ दो। क्वालिटी कंट्रोल लेना। हाँ, इतना हुआ। सेल ऑफ स्क्रैप और प्रॉफिट मार्जिन देख लेंगे बाद में। हुआ ना? इतना होने के बाद में टोटल कर लो, कितना आया? सभी 31,25,000 आया। अब दिया देखो यहाँ पे सेल ऑफ स्क्रैप रियलाइज्ड बोल के, सेल ऑफ स्क्रैप को तुम्हें क्या करना है? लेस करना। लेस सेल ऑफ स्क्रैप रियलाइज्ड कितना है? वो 60,000 लेस करो। 31,25,000 माइनस 60,000 कितना हुआ? 30,65,000। ये भी हुआ। अब बचा क्या? प्रॉफिट मार्जिन। प्रॉफिट को तुम लोग ऐड करते, ऐड प्रॉफिट मार्जिन। कितना है प्रॉफिट मार्जिन? है 10%। प्रॉफिट मार्जिन है 10%। 10 डिवाइडेड बाय 100 है, किसके ऊपर निकालते हैं? इसके ऊपर। 30,65,000 कितना आया? 3,06,500। दोनों को ऐड कर लो। 30,65,000 प्लस 3,06,500 दोनों को ऐड करने के बाद कितना आया? 33,75,500। इसको तुम लोग क्या बोलते हैं? असेसेबल वैल्यू। ठीक है, ओके। ये है तुम्हारा सिंपल क्वेश्चन। होप यू अंडरस्टूड। प्लीज टेक द स्क्रीनशॉट ऑफ दिस। So come to the again next question. Question number 6. SK Private Limited registered at Bangalore has supplied goods to Balram of Hubli. Okay, Bangalore ಎಲ್ಲಿತ್ರಿಪ್ಪ? ಕರ್ನಾಟಕ. ಹುಬ್ಳಿ ಎಲ್ಲಿತ್ರಿಪ್ಪ? ಕರ್ನಾಟಕ. ಕರ್ನಾಟಕ ಅಂದ್ರೆ ಏನ್ರಿದ್ದು? ಇಂಟ್ರಾ ಸ್ಟೇಟ್ ಸಪ್ಲೈ. CGST ಮತ್ತು SGST ಬಟ್ ಕೊಟ್ಟಿಲ್ಲ ಅಲ್ಲಿ. GST ರೇಟ್ ಕೊಟ್ಟಿಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ನಂಬರ್ ಇನ್ವಾಯ್ಸ್ ಪ್ರೈಸ್ ಆಫ್ ಸಪ್ಲೈಸ್ rupees 1 lakh. ಫ್ರೇಟ್ ಆ್ಯಂಡ್ ಲೋಡಿಂಗ್ ಚಾರ್ಜಸ್ rupees 2,000 ಆ್ಯಡ್ ಮಾಡ್ಬೇಕು. ಮುನ್ಸಿಪಲ್ ಚಾರ್ಜಸ್ rupees 2,000 ಆ್ಯಡ್ ಮಾಡ್ಬೇಕು. ಇನ್ಸ್ಪೆಕ್ಷನ್ ಚಾರ್ಜಸ್ rupees 15,000 ಆ್ಯಡ್ ಮಾಡ್ಬೇಕು. ಸಬ್ಸಿಡಿ ಆಫ್ rupees 5,000 ವಾಸ್ ಗಿವನ್ ಬೈ SK ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟ್ಲಿ ಟು ಸಪ್ಲೈಯರ್ ಆರ್ ಯೂಸ್ಡ್ ಫಾರ್ ವೆಲ್ಫೇರ್ ಆಫ್ ಬ್ಲೈಂಡ್ ಪೀಪಲ್. ಇಲ್ಲಿ ಗವರ್ಮೆಂಟ್ ಅಂತ ವರ್ಡ್ ಐತ್ರಿ. ಇಲ್ಲೇ ಸಬ್ಸಿಡಿ ಗಿವನ್ ಬೈ ಗವರ್ಮೆಂಟ್ ಅಂತ ಐತ್ರಿ. ಗವರ್ಮೆಂಟ್ ಅಂತ ಕೊಟ್ಟಿಲ್ಲ. ಇಲ್ಲೇ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ? ತಗೊಳಕ್ ಹೋಗ್ಬೇಡ್ರಿ. ಇದು ನಾನು ನಿಮ್ಗೆ ಹೇಳಿನ್ರಿಪ್ಪ, ನಾನ್ ಗವರ್ಮೆಂಟ್ ಅಂದ್ರೆ ಏನ್ರಿಪ್ಪ? ತಗೋಬೇಡ್ರಿ. SK ಪ್ರೈವೇಟ್ ಲಿಮಿಟೆಡ್ ಏನ್ರಿಪ್ಪ? ಪ್ರೈವೇಟ್ ಲಿಮಿಟೆಡ್, ಗೌರ್ಮೆಂಟ್ ಅಲ್ಲ ಅದು. ಸಬ್ಸಿಡಿ ಗಿವನ್ ಬೈ ಕಂಪನಿ, ಗೌರ್ಮೆಂಟ್ ಅಲ್ಲ. ಗೌರ್ಮೆಂಟ್ ಬಂದ್ರೆ ತಗೋಬೇಕ್ರಿ, ಬಟ್ ಗೌರ್ಮೆಂಟ್ ಇಲ್ಲ ಇಲ್ಲಿ ಅಂದ್ರೆ ಏನ್ರಿಪ್ಪ? ತಗೊಳಕ್ ಹೋಗ್ಬೇಡ್ರಿ.
ಬರಂಗಿಲ್ಲ. ಇದು ಸಬ್ಸಿಡಿ ಏನ್ರಿಪ್ಪ ಬರಂಗಿಲ್ಲ, ಯಾಕೆ ಪ್ರೈವೇಟ್ ಐತ್ರಿ ಇದು, ಬರಂಗಿಲ್ಲ. ಇಲ್ಲ ಗೌರ್ಮೆಂಟ್ ಕೊಟ್ಟಿಲ್ಲ ಅಲ್ಲಿ ಹೆಸರು. ಲೇಟ್ ಫೀ ಚಾರ್ಜಸ್ ₹1000 ತಗೋಬೇಕು. ಬಟ್ ಬ್ರಾಕೆಟ್ ಅಲ್ಲಿ ಐತಿ ನೋಡ್ರಿ ಇಲ್ಲಿ. ಬಟ್ ಲೇಟರ್ ಆನ್ ವಿತ್ಡ್ರಾನ್ ಬೈ ಸಪ್ಲೈಯರ್. ಫಸ್ಟ್ ಲೇಟ್ ಫೀ ಚಾರ್ಜಸ್ ತಗೋರಿ ಅಂತ, ಆಮೇಲೆ ಏನು ಕೊಟ್ಬಿಟ್ಟನ್ರಿಪ್ಪ ಅಲ್ಲಿ, ಬಟ್ ಲೇಟರ್ ಆನ್ ಆಮೇಲೆ ವಿತ್ಡ್ರಾನ್ ಬೈ ಸಪ್ಲೈಯರ್, ಆಮೇಲೆ ಏನ್ರಿ ಇದು ತಗೊಳಕ್ ಹೋಗ್ಬೇಡ್ರಿ ಅಂತ ಬಿಟ್ಟನ್ರಿ. ತಗೊಳಕ್ ಹೋಗ್ಬೇಡ್ರಿ, ಕೊಡ್ಬೇಡ್ರಿ. ಲೇಟ್ ಫೀ ಚಾರ್ಜಸ್ ಕೊಡ್ಬೇಡ್ರಿ ಅಂತ. ಲೇಟರ್ ಆನ್ ವಿತ್ಡ್ರಾನ್ ಬೈ ಸಪ್ಲೈಯರ್ ಅಂದ್ರೆ ಏನ್ರಿಪ್ಪ ತಗೊಳಕ್ ಹೋಗ್ಬೇಡ್ರಿ ಅಂತ. ಬಟ್ ಲೇಟರ್ ಆನ್ ವಿತ್ಡ್ರಾನ್ ಬೈ ಸಪ್ಲೈಯರ್ ತಗೊಳಕ್ ಹೋಗ್ಬೇಡ್ರಿ ಅಂದ್ರೆ ಏನ್ರಿ ಕಟ್. ಕೌಂಟ್ ಮಾಡಕ್ ಹೋಗ್ಬೇಡ್ರಿ. ಇದು ಬರಂಗಿಲ್ಲ. ರೆಸಿಪಿಯೆಂಟ್ ಬಲರಾಮ್ ಪೇಡ್ ₹2000 ಆನ್ ಬಿಹಾಫ್ ಆಫ್ ಸಪ್ಲೈಯರ್ SK ಪ್ರೈವೇಟ್ ಲಿಮಿಟೆಡ್ ಟು ಎಸ್ ಲಿಮಿಟೆಡ್. ಇದು ತಗೋಬೇಕು. ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟ್ ಇದು. ಓಕೆ, ಇಂಟರ್ ಪರ್ಸನ್ ಅಡ್ಜಸ್ಟ್ಮೆಂಟ್ ಅಂದ್ರೆ ತಗೋಬೇಕು. ಇದು ₹2000 ತಗೋಬೇಕು. ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಸಪ್ಲೈ. ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು? ವ್ಯಾಲ್ಯೂ ಆಫ್ ಸಪ್ಲೈ. ಸಿಂಪಲ್ ಐತ್ರಿ, ಭಾಳ ಸಿಂಪಲ್. ಕಂಪ್ಯೂಟೇಷನ್ ಆಫ್ ವ್ಯಾಲ್ಯೂ ಆಫ್ ಸಪ್ಲೈ. ಕಂಪ್ಯೂಟೇಷನ್ ಆಫ್ ವ್ಯಾಲ್ಯೂ ಆಫ್ ಸಪ್ಲೈ. Computation of value of supply, particulars rupees. Okay, first item ಏನ್ರಿಪ್ಪ? ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಎಷ್ಟೈತಿ ಇದು? ₹1,00,000. ₹1,00,000 ಕರೆಕ್ಟಾ? ಈಗ ಇದು ಆ್ಯಡ್ ಮಾಡ್ರಿಪ್ಪ. ಅದು ಎಲ್ಲ ಆ್ಯಡ್ ಮಾಡ್ರಿ. ಇದು ಎಲ್ಲ ಏನಿದು? ಫಸ್ಟ್ ಫ್ರೇಟ್ ಆ್ಯಂಡ್ ಲೋಡಿಂಗ್ ಚಾರ್ಜಸ್ ಅಲ್ಲ, ಅದು ಫ್ರೇಟ್ ಆ್ಯಂಡ್ ಲೋಡಿಂಗ್ ಚಾರ್ಜಸ್. ಫ್ರೇಟ್ ಆ್ಯಂಡ್ ಲೋಡಿಂಗ್ ಚಾರ್ಜಸ್ ಎಷ್ಟ್ರಿಪ್ಪ? ಅದು ₹2,000. ₹2,000. ನೆಕ್ಸ್ಟ್ ಮುನ್ಸಿಪಲ್ ಚಾರ್ಜಸ್. ಮುನ್ಸಿಪಲ್ ಚಾರ್ಜಸ್ ಎಷ್ಟ್ರಿಪ್ಪ? ಅದು ₹2,000. ನೆಕ್ಸ್ಟ್ ಇನ್ಸ್ಪೆಕ್ಷನ್ ಚಾರ್ಜಸ್. ಇನ್ಸ್ಪೆಕ್ಷನ್ ಚಾರ್ಜಸ್ ಎಷ್ಟ್ರಿಪ್ಪ? ಅದು ₹15,000. ನೆಕ್ಸ್ಟ್ ಸಬ್ಸಿಡಿ ಬರಂಗಿಲ್ಲ. ಸಬ್ಸಿಡಿ ಏನ್ರಿಪ್ಪ? ಅದು ಬರಂಗಿಲ್ಲ, ಯಾಕಂದ್ರೆ ಗೌರ್ಮೆಂಟ್ ಹೆಸರು ಕೊಟ್ಟಿರಲ್ಲ ಅಲ್ಲಿ, ಬರಂಗಿಲ್ಲ. ಲೇಟ್ ಫೀನೂ ಬರಂಗಿಲ್ಲ. ರೆಸಿಪಿಯೆಂಟ್ ತಗೋಬೇಕದು. ರೆಸಿಪಿಯೆಂಟ್ ಅಂತ ತಗೋಬೇಕು. ಏನಿದು? ರೆಸಿಪಿಯೆಂಟ್ ಬಲರಾಮ. ರೆಸಿಪಿಯೆಂಟ್ ಬಲರಾಮ್ paid rupees. Paid. Recipient Balram paid on behalf of supplier. On behalf of supplier SK Private Limited. SK Private Limited to S Limited. ಎಷ್ಟು ಅಮೌಂಟ್ ರೀ ಅದು? ₹2,000. ಎಷ್ಟು ರೀ? ₹2,000 ತಗೋರಿ. ₹2,000 ಎಲ್ಲ ಮುಗೀತು ನೋಡ್ರಿ. ಸಬ್ಸಿಡಿ ಬರಂಗಿಲ್ಲ, ಗೌರ್ಮೆಂಟ್ ಇಲ್ಲ. ಇಲ್ಲೇ ಲೇಟ್ ಫೀ ಲೇಟರ್ ವಿತ್ಡ್ರಾನ್ ಬೈ ಸಪ್ಲೈಯರ್ ಅಂದ್ರೆ ಇಲ್ಲಿ ಬರೀ ಲೇಟ್ ಫೀ ಚಾರ್ಜಸ್ ಅಂತ ಅಂದ್ರಿಪ್ಪ ತಗೋಬೇಕು. ಲೇಟ್ ಫೀ ಚಾರ್ಜಸ್ ತಗೋಬೇಕು at ₹1,000. ಬಟ್ ಬ್ರಾಕೆಟಲ್ಲೇ ಬಟ್ ಲೇಟರ್ ಆನ್ ವಿತ್ಡ್ರಾನ್ ಬೈ ಸಪ್ಲೈಯರ್. ವಿತ್ಡ್ರಾನ್ ಏನ್ರಿಪ್ಪ ತಗೋಬೇಡ್ರಿ ಅಂತ, ಅದಕ್ಕೆ ಏನ್ರಿಪ್ಪ ತಗೋಬೇಡ್ರಿ. ಎಲ್ಲ ಮುಗಿತಲ್ರಿ. ಟೋಟಲ್ ಮಾಡಿದ್ದು ಎಷ್ಟು? ಎಷ್ಟ್ರಿಪ್ಪ ಅದು? 2,000, 2,000, 4,000, 4,000, 6,000. 6,000 ಪ್ಲಸ್ ಎಷ್ಟಿದು? 21,000. 21,000 ರೀ ಇದು. 15 ಪ್ಲಸ್ 6 21,000. ಎಷ್ಟ್ರಿಪ್ಪ? 21,000. ಈಗ 1,00,000 ಪ್ಲಸ್ 21,000 1,21,000 ಎಷ್ಟ್ರಿಪ್ಪ? 1,21,000 ಕರೆಕ್ಟಾ? ಅಷ್ಟೇ, ಮತ್ತೇನಿಲ್ಲ ಇಲ್ಲಿ. 1,21,000. ಡಿಸ್ಕೌಂಟ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಇದು ಏನ್ರಿಪ್ಪ? ಇದು ವ್ಯಾಲ್ಯೂ ಆಫ್ ಸಪ್ಲೈ. ವ್ಯಾಲ್ಯೂ ಆಫ್ ಸಪ್ಲೈ ಅಷ್ಟು ನೋಡ್ರಿಪ್ಪ. ಸಿಂಪಲ್ ನೋಟ್ ಬರೀರಿಪ್ಪ. ನೋಟ್
SK Private Limited directly to supplier. The subsidy of rupees 5,000 was given by SK Private Limited to directly to supplier are used for welfare of blind people is not included. Late fee charges rupees 1,000 but later on withdraw by supplier is not included. अष्ट बरीಬೇಕು note. Okay, simple. समझ में आप लोगों को क्या बोल के क्वेश्चन क्या दिया उन्हें? एसके प्राइवेट लिमिटेड रजिस्टर्ड एट बैंगलोर हैज सप्लाइड गुड्स टू बलराम ऑफ हुबली. सप्लायर कहाँ वाला? कर्नाटक, बेंगलोर. बेंगलोर मतलब कर्नाटक वाला. किसको सप्लाई करा उन्हें? बलराम. उन्हें कहाँ पे रहने वाला? बलराम. हुबली वाला. हुबली मतलब कर्नाटक. दोनों कर्नाटक. कर्नाटक बोले तो दोनों जने कर्नाटक. सप्लायर भी कर्नाटक, बायर भी कर्नाटक, मतलब इंट्रा स्टेट सप्लाई. CGST और SGST. बट यहाँ पे रेट नहीं दिया हमने. GST का इतना लो रेट बोल के GST कैलकुलेट करने के लिए GST का रेट नहीं दिया तो कैलकुलेशन भी करने मत जाओ GST का. पहले क्या दिया? इनवॉइस प्राइस मालूम करने के लिए पूछ रहा तुम्हारे को. डिटरमाइन दी वैल्यू ऑफ सप्लाई, वही कंप्यूटेशन ऑफ वैल्यू ऑफ सप्लाई पर्टिकुलर्स रुपीज. सबसे पहले क्या दे रहा? इनवॉइस प्राइस. इनवॉइस प्राइस कितना है? 1 लाख रुपीज ले लो. ऐड क्या दिया? फ्रेट एंड लोडिंग चार्जेस कितना है? 2,000 रुपीज ले लो. म्यूनिसिपल चार्जेस 2,000 रुपीज ले लो. इंस्पेक्शन चार्जेस 15,000 रुपीज. हाँ. सब्सिडी ऑफ रुपीज 5,000 was given by SK Private Limited directly to supplier are used for welfare of blind people. मैं तुम्हारे को बोला था सब्सिडी गिवन बाय गवर्नमेंट, दिया तो लेना, लेके लेस करना इसको. बट सब्सिडी गिवन बाय नॉन गवर्नमेंट, कंपनी का नाम दिया तो क्या है? नॉन गवर्नमेंट. सब्सिडी गिवन बाय नॉन गवर्नमेंट नहीं लेना, इसको नहीं लेना, यहाँ पे इसको कट कर लो. हुआ. नेक्स्ट, लेट फी चार्जेस रुपीज 1,000. अगर सेंटेंस इतना ही दिया 1,000 रुपीज तक तब लेना, ऐड करना इसको. लेट फी चार्जेस क्या करना है? ऐड करना. बट उन्हें क्या दिया ब्रैकेट में? बट लेटर ऑन विथड्रॉन बाय सप्लायर. सिर्फ 1,000 रुपीज तक उतना ही दिया. ये सेंटेंस नहीं दिया हमारे को, बट ब्रैकेट में का सेंटेंस नहीं दिया हमारे को क्वेश्चन के अंदर. तब क्या करना है? इसको लेना, लेके यहाँ पे ऐड करना है इसको. ठीक है, जैसे इसको के लिए तो यहाँ पे स्टार मार्क करके लेना इसको, लेट फी चार्जेस बोल के. बट यहाँ पे ध्यान नहीं, बट लेटर ऑन विथड्रॉन बाय सप्लायर मतलब एक्चुअली इसको लेने का था, लेकिन क्या बोल रहा? सप्लायर मत लो करके बोल रहा. विथड्रॉन बाय सप्लायर मतलब क्या? नहीं लेना इसको. मतलब क्या करना? नहीं लेना इसको, कट. Recipient Balram paid rupees 2,000 on behalf of supplier SK Private Limited rupees to S Limited. मतलब ये क्या है? इंटर कंपनी एडजस्टमेंट होता है. तो इसको लेना, जैसा सेंटेंस है देखो सेम टू सेम ले लो. 2,000 रुपीज हुआ. तो इसको ऐड करो, कितना होता है? 21,000. 1 लाख प्लस 21,000, 1 लाख 21,000. ये तुम्हारा क्या है? वैल्यू ऑफ सप्लाई. अब नोट लिखना. नोट क्या लिखना? क्या कहने लिए तुम्हें? सब्सिडी ऑफ रुपीज 5,000 was given by SK Private Limited directly to supplier are used for welfare of blind people is not included. Late fee charges rupees 1,000 but later on withdrawn by supplier is not included. ऐसे नोट लिखना तुम लोग. ठीक है, ये तुम्हारा क्वेश्चन. Take the screenshot of this. We'll see more problems. So ಈಗ 7th question, compute the assessable value of supply. ಅಸೆಸಬಲ್ ವ್ಯಾಲ್ಯೂ ಇದು ಫೈಂಡ್ ಔಟ್ ಮಾಡ್ಬೇಕ್ರಿಪ್ಪ. ಕಂಪ್ಯೂಟೇಷನ್ ಆಫ್ ಏನಿದು? ಅಸೆಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಅಲ್ಲ, ಅದು ತೆಗಿತೇನ್ರಿ, ರಫ್ ಮಾಡ್ತೀನಿ ರೀ. ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಅಸೆಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಓಕೆ, ಪರ್ಟಿಕ್ಯುಲರ್ಸ್ rupees. ಫಸ್ಟ್ ಏನ್ರಿ ಇದು? ಕಾಂಟ್ರಾಕ್ಟೆಡ್ ಸೇಲ್ ಪ್ರೈಸ್ ಆಫ್ ಗುಡ್ಸ್ 7,92,000. ಬಟ್ ಅಲ್ಲಿ ಬ್ರಾಕೆಟ್ ಎಲ್ಲ ಐತೆ ನೋಡ್ರಿಪ್ಪ, ಇನ್ಕ್ಲೂಡಿಂಗ್ CGST ಆ್ಯಂಡ್ SGST at 5%. ಇನ್ಕ್ಲೂಡಿಂಗ್ CGST ಆ್ಯಂಡ್ SGST at 5%. ಅಂದರೆ ಕ್ಯಾಲ್ಕುಲೇಷನ್ ಮಾಡಬೇಕಿಲ್ಲ, ಮಾಡ್ರಿಪ್ಪ. ಕಾಂಟ್ರಾಕ್ಟೆಡ್ ಏನ್ರಿದು? ಸೇಲ್ ಪ್ರೈಸ್. ಕಾಂಟ್ರಾಕ್ಟೆಡ್ ಸೇಲ್ ಪ್ರೈಸ್ ಆಫ್ ಗುಡ್ಸ್. ಸೇಲ್ ಪ್ರೈಸ್ ಆಫ್ ಗುಡ್ಸ್. ಸೇಲ್ ಪ್ರೈಸ್ ಆಫ್ ಗುಡ್ಸ್. ಏನಿದು? ಇನ್ಕ್ಲೂಡಿಂಗ್ ಐತ್ರಿ. ಇನ್ಕ್ಲೂಡಿಂಗ್. ಎಕ್ಸ್ಕ್ಲೂಡಿಂಗ್ ಅಂದ್ರೆ ಡೈರೆಕ್ಟ್ 7,92,000 ಇಲ್ಲೇ ಬರೀಬೇಕು. ಎಕ್ಸ್ಕ್ಲೂಡಿಂಗ್ ಅಂದ್ರೆ ಈಗ ಇನ್ಕ್ಲೂಡಿಂಗ್ ಐತ್ರಿಪ್ಪ, ಕ್ಯಾಲ್ಕುಲೇಷನ್ ಮಾಡ್ಬೇಕಿಲ್ಲ. ಅಮೌಂಟ್ ತಗೋರಿದ್ದು ಎಷ್ಟ್ರಿಪ್ಪ? 7,92,000. 7,92,000 into 100 divided by 100 plus 5. ಏನ್ರಿ? 100 plus 5 ಎಷ್ಟ್ರಿಪ್ಪ? 105.
100 ಪ್ಲಸ್ 5 ಅಂದರೆ ಎಷ್ಟ್ರಿಪ್ಪ 105 ಮಾಡಿರಿ. ಈಗ ಕ್ಯಾಲ್ಕುಲೇಷನ್ ಎಷ್ಟು ಬರ್ತೈತೆ ರೀ? 7,92,000 7,92,000 ಇಂಟು 100 ಡಿವೈಡೆಡ್ ಬೈ 105 ಎಷ್ಟು ಬಂತ್ರಿಪ್ಪ ಇದು? 7,54,285.714 7,54,285.783 286 ಮಾಡಿಬಿಡ್ರಿಪ್ಪ. 286 ಮಾಡಿರಿ. 7,54,286 ಮಾಡಿರಿ. ಓಕೆ. ಹಾಂ, ನೆಕ್ಸ್ಟ್ ಈಗೇನ್ರಿಪ್ಪ? ಈಗ ದ ಕಾಂಟ್ರಾಕ್ಟ್ ಟ್ರಾನ್ಸಾಕ್ಷನ್ ಸೇಲ್ ಪ್ರೈಸ್ ಇನ್ಕ್ಲೂಡ್ಸ್, ಭಾಳ ಇಂಪಾರ್ಟೆಂಟ್ ಇದು, ಇನ್ಕ್ಲೂಡ್ಸ್ ದ ಫಾಲೋವಿಂಗ್ ಎಲಿಮೆಂಟ್ಸ್ ಆಫ್ ಕಾಸ್ಟ್. ದ ಕಾಂಟ್ರಾಕ್ಟೆಡ್ ಪ್ರೈಸ್ ಐತೆ ನೋಡ್ರಿಪ್ಪ, ಇದು ಪ್ರೈಸ್ 7,92,000. ಇದ್ರ ಒಳಗೆ ಎಲ್ಲ ಇದು ಐಟಮ್ಸ್: ಕಾಸ್ಟ್ ಆಫ್ ಪ್ರೈಮರಿ ಪ್ಯಾಕಿಂಗ್, ಕಾಸ್ಟ್ ಆಫ್ ಡ್ರಾವಿಂಗ್ ಆ್ಯಂಡ್ ಡಿಸೈನಿಂಗ್, ಕಾಸ್ಟ್ ಆಫ್ ಪ್ಯಾಕಿಂಗ್ ಎಟ್ ದಿ ಬಯರ್ ರಿಕ್ವೆಸ್ಟ್, ಫ್ರೇಟ್ ಆ್ಯಂಡ್ ಇನ್ಶೂರೆನ್ಸ್ ಫ್ರಾಮ್ ಪ್ಲೇಸ್ಮೆಂಟ್ ಆಫ್ ರಿಮೂವಲ್ 60,000. ABCD ಎಲ್ಲ ಕಾಸ್ಟ್ ಆಲ್ರೆಡಿ ಇನ್ಕ್ಲೂಡ್ ಐತ್ರಿ. 7,92,000 ಒಳಗೆ ಇದು ಎಲ್ಲ ABCD ಎಲ್ಲ ಕಾಸ್ಟ್ ರೆಡಿಮೇಡ್ ಇನ್ಕ್ಲೂಡ್ ಐತ್ರಿ. ಇನ್ಕ್ಲೂಡ್ ಅಂದ್ರೆ ರೆಡಿಮೇಡ್ ಐತ್ರಿಪ್ಪ, ಇನ್ಕ್ಲೂಡ್ ಐತ್ರಿ. ನೀವು ಸಪ್ರೇಟ್ ಇನ್ಕ್ಲೂಡ್ ಮಾಡಕ್ಕೆ ಹೋಗ್ಬೇಡ್ರಿ, ನೀವು ಸಪ್ರೇಟ್ ಇಲ್ಲಿ ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕ್ರಿಪ್ಪ? ಆಲ್ರೆಡಿ ABC 4 ಕಾಸ್ಟ್ ಆಲ್ರೆಡಿ ಆ ಕಾಸ್ಟ್ ಒಳಗೆ ಇನ್ಕ್ಲೂಡ್ ಐತ್ರಿಪ್ಪ, ನೀವು ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ. ನಾಟ್ ಇನ್ಕ್ಲೂಡ್ ಅಂದರೆ ನೀವು ಇಲ್ಲಿ ಆ್ಯಡ್ ABC ಅಂತ ಮಾಡ್ಬೇಕು. ನಾಟ್ ಇನ್ಕ್ಲೂಡ್ ಅಂದರೆ ಆಲ್ರೆಡಿ ಇನ್ಕ್ಲೂಡ್ ಐತ್ರಿಪ್ಪ, ಯಾಕೆ ಮಾಡ್ತೀರಿ ಮತ್ತೆ ಆ್ಯಡ್ ಇನ್ಕ್ಲೂಡ್? ಆಲ್ರೆಡಿ ಇನ್ಕ್ಲೂಡ್ ಐತ್ರಿ, ಮತ್ತೆ ಸಪ್ರೇಟ್ ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ. ತಿಳಿತ್ರಿ? ಈಗ ABCD 4 ಕಾಸ್ಟ್ ಬರಂಗಿಲ್ಲ. ನೆಕ್ಸ್ಟ್, ಎ ಡಿಸ್ಕೌಂಟ್ ಆಫ್ ₹4,500 ವಾಸ್ ಗಿವನ್ ಎಟ್ ದಿ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್. ಡಿಸ್ಕೌಂಟ್ ಏನು ಮಾಡ್ಬೇಕ್ರಿಪ್ಪ? ಲೆಸ್ ಮಾಡ್ಬೇಕು. ಏನು ಹೆಸರು ಐತ್ರಿ ಇಲ್ಲೇ? ಕ್ಯಾಶ್ ಡಿಸ್ಕೌಂಟ್, ಟ್ರೇಡ್ ಡಿಸ್ಕೌಂಟ್ ಏನು ಹೆಸರು ಐತ್ರಿ? ಇಲ್ಲ. ಅಂದ್ರೆ ಏನ್ರಿಪ್ಪ? ಟ್ರೇಡ್ ಡಿಸ್ಕೌಂಟ್. ಲೆಸ್ ಟ್ರೇಡ್ ಡಿಸ್ಕೌಂಟ್. ಲೆಸ್ ಟ್ರೇಡ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟ್ ಎಷ್ಟ್ರಿಪ್ಪ? ಅದು ಟ್ರೇಡ್ ಡಿಸ್ಕೌಂಟ್ 4,500. 4,500 ಲೆಸ್ ಮಾಡ್ರಿಪ್ಪ, ಎಷ್ಟು ಬರ್ತೈತೆ ಇದು? 7,54,286. 7,54,286 ಮೈನಸ್ 4,500 ಎಷ್ಟು ಬಂತ್ರಿಪ್ಪ? 7,49,000. 7,49,000 7 lakh ಅಲ್ಲ ಅದು? 7,49,786. 786 ಬಂತ್ರಿ. 786. ಹಾಂ, ಇದು ಏನಿದು? 786. ಇದು ಏನ್ರಿಪ್ಪ? ಅದು ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಇದು ಏನ್ರಿದು? ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಇದು ಏನ್ರಿದು? ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಯಾಕ್ರಿಪ್ಪ ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ? ಯಾಕಂದ್ರೆ CGST ಮತ್ತು SGST ಕೊಟ್ಟಾನ್ರಿ ಅವರು, ಅದಕ್ಕೆ ಏನ್ರಿಪ್ಪ? ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಈಗ ಏನು ಮಾಡ್ತೀರಿಪ್ಪ? GST ಆ್ಯಡ್ ಮಾಡ್ರಿ. ಆ್ಯಡ್ GST. ಅವನು ಕೊಟ್ಟಾನ್ರಿಪ್ಪ. CGST ಮತ್ತು SGST ಐತ್ರಿ. ಅಂದ್ರೆ ಯಾವ ಸಪ್ಲೈ ರೀಪ್ಪ ಇದು? ಇಂಟ್ರಾ ಸ್ಟೇಟ್ ಸಪ್ಲೈ. ಇಂಟ್ರಾ ಸ್ಟೇಟ್ ಸಪ್ಲೈ. CGST ಮತ್ತು SGST. CGST SGST at 8 ರೇಟ್ ಅವರು ಕೊಟ್ಟಾರಿಪ್ಪ. 5%. 5% ಅಂದ್ರೆ ಏನ್ರಿಪ್ಪ? ಅರ್ಧ ಮಾಡ್ರಿ. 5 ಡಿವೈಡೆಡ್ ಬೈ 2 ಮಾಡ್ರಿ. ಎಷ್ಟ್ರಿಪ್ಪ? 2.5 ಅಲ್ಲ ಅದು? 2.5%. 2.5% ಬ್ರಾಕೆಟ್ 2.5 ಡಿವೈಡೆಡ್ ಬೈ 100. 2.5 ಡಿವೈಡೆಡ್ ಬೈ 100 ಇಂಟು ಅಮೌಂಟ್ ಯಾವ ಮೇಲೆ ರೀಪ್ಪ? 7,49,786. 7,49,786 ಮೇಲೆ 2.5%. 5 ಅರ್ಧ ಮಾಡ್ರಿಪ್ಪ. 2.5 ಈಗ ಮಾಡ್ರಿಪ್ಪ. 7,49,786 ಇಂಟು 2.5%. 2.5% ಎಷ್ಟು ಬಂತ್ರಿ ಇದು? 18,744.65 ಅಂದರೆ 745 ಮಾಡ್ರಿಪ್ಪ. 745 ಮಾಡ್ರಿ.
ಸೇಮ್ ಇಲ್ಲೇ 18,745 ಮಾಡಿರಿ. ಈಗ ಎರಡು ಆ್ಯಡ್ ಮಾಡಿರಿ, ಎಷ್ಟು ಬರ್ತದೆ ಇದು 18,745 ಕರೆಕ್ಟಾ ಇಂಟು 2 ಎಷ್ಟು ಬಂತ್ರಿಪ್ಪ 37,490 ಈಗ ಆ್ಯಡ್ ಮಾಡಿರಿ 7,49,786 ಪ್ಲಸ್ 37,490 ಎಷ್ಟು ಬಂತ್ರಿಪ್ಪ ಈಗ 7,87,276 ಇದು ಏನ್ರಿಪ್ಪ ಇದು ಅಸೆಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಅಸೆಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆಗಿತ್ತು ನೋಡ್ರಿಪ್ಪ. ಇಷ್ಟೇ ಕ್ಯಾಲ್ಕುಲೇಷನ್. ಅವರು ಕೊಟ್ಟಾರಿಪ್ಪ ಇನ್ಕ್ಲೂಡ್ಸ್ ಐತ್ರಿಪ್ಪ, ಆಲ್ರೆಡಿ ಇನ್ಕ್ಲೂಡ್ ಐತ್ರಿಪ್ಪ, ನೀವು ಸಪ್ರೇಟ್ ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಸಪ್ರೇಟ್ ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಆಮೇಲೆ 5% CGST SGST ಅರ್ಧ ಮಾಡಿರಿಪ್ಪ, 2.5% 2.5%. ಇದು ಏನ್ರಿಪ್ಪ सिंपल कैलकुलेशन. ತಿಳಿತಲ್ಲ? समझ में आप लोगों को? क्या मालूम करने के लिए पूछ रहा तुम्हारे को ने कंप्यूट द असेसेबल वैल्यू ऑफ सप्लाई पूछ रहा तुम्हारे को, इसीलिए तुम्हारी हेडिंग कंप्यूटेशन ऑफ असेसेबल वैल्यू ऑफ सप्लाई पर्टिकुलर्स रुपीज. सबसे पहले कह दिया कॉन्ट्रैक्टेड सेल प्राइस ऑफ गुड्स, लिख लो कॉन्ट्रैक्टेड सेल प्राइस ऑफ गुड्स क्या कितना अमाउंट 7,92,000. ओके, बट यहाँ पे इंक्लूडिंग CGST एंड SGST एट 5%. इंक्लूडिंग है, अगर एक्सक्लूडिंग दिया तो 7,92,000 यहाँ पे बाहर आता आउटर कॉलम में, बट इंक्लूडिंग है, वो इंक्लूडिंग है तो कैलकुलेशन करना उसको 7,92,000 इंटू 100 डिवाइडेड बाय 100 प्लस 5 कितना होता 105 होता. करे तो कितना होता 7,54,286 आया. उसमें से अब द कॉन्ट्रैक्ट ट्रांजैक्शन सेल प्राइस इंक्लूड्स द फॉलोइंग एलिमेंट्स ऑफ कॉस्ट ABCD, ये सभी कॉस्ट ऑलरेडी इंक्लूड है इसके अंदर. 7,92,000 के अंदर ऑलरेडी इंक्लूड है. तो ऑलरेडी इंक्लूड है तो तुम्हें सेपरेट टाइम पे इंक्लूड करने नहीं जाना. ऑलरेडी उसके अंदर इंक्लूड है, ये सभी कॉस्ट ऑलरेडी इंक्लूड है तो तुम्हें यहाँ पे सेपरेट ऐड करने नहीं जाना. उसको एडिशनल चार्जेस ABCD करने नहीं जाना तुम लोग, क्योंकि ऑलरेडी इंक्लूड है. अगर नॉट इंक्लूड बोला तो तुम लोग यहाँ पे सेपरेट ऐड करते उसको ABCD बोल के. नॉट इंक्लूड रहा तो ऐड करते, इंक्लूड रहा तो क्यों ऐड करना, ऑलरेडी इंक्लूड है इसके अंदर. ठीक है, तो इसको छोड़ना. हाँ, यहाँ पे लास्ट में एक डिस्काउंट दिया उन्हें, डिस्काउंट 4,500. कौन सा डिस्काउंट है, कैश है कि ट्रेड है, कुछ भी नहीं, नाम तो अज्यूम करना इसको ट्रेड डिस्काउंट. लेस ट्रेड डिस्काउंट कितना है वो 4,500. लेस करने के बाद में कितना है 7,49,786. इसको क्या बोलते हैं टैक्सेबल वैल्यू ऑफ सप्लाई. एड GST, क्यों CGST SGST रेडीमेड दिया रहा हमारे को, तो क्या है इंट्रा स्टेटस सप्लाई. CGST SGST एट 5% का हाफ करो कितना होता 2.5%. 2.5 तो 2.5% है इंटू 7,49,786 कितना आया 18,744.6 आता, तो 45 कर लो उसको. दोनों का ऐड कर लो कितना था 37,490. 7,49,786 प्लस करना प्लस 37,490 कितना होता 7,87,276. इसको क्या बोलते तुम लोग असेसेबल वैल्यू ऑफ सप्लाई. ये है कैलकुलेशन 5 मार्क्स का. होप यू अंडरस्टूड. प्लीज टेक द स्क्रीनशॉट ऑफ दिस. थोड़ा प्रॉब्लम ट्विस्ट है ये, फिर भी एडजस्ट कर लो, देख लो इसको एक बार. ओके. So this is the last question of 5 marks based on value of supply. Question number 8, determine the cost of production. Cost of production ಮಾಡಬೇಕು of the under mentioned product for the purpose of valuation in terms of rule 30 of central goods and services tax rules 2017. okay, direct material ಇದು ಎಲ್ಲ ಐಟಮ್ಸ್ ಕೊಟ್ಟನ್ರಿಪ್ಪ. ಏನು ಮಾಡ್ಬೇಕು ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲ ಇದು. determine the cost of production. cost of production ಮಾಡಬೇಕು. computation of cost of production and assessable value ಮಾಡ್ರಿ ನೀವು. and assessable value
ಏನ್ರಿ ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಅಸೆಸಬಲ್ ವ್ಯಾಲ್ಯೂ ಪರ್ಟಿಕ್ಯುಲರ್ಸ್ rupees. ಫಸ್ಟ್ ಐಟಮ್ ಏನ್ರಿಪ್ಪ ಡೈರೆಕ್ಟ್ ಮಟೀರಿಯಲ್. ಡೈರೆಕ್ಟ್ ಮಟೀರಿಯಲ್ ಬ್ರಾಕೆಟ್ ಅಲ್ಲೇ ಯಾಕ್ರಿ ಬ್ರಾಕೆಟ್ ಅಲ್ಲೇ ಕಾಸ್ಟ್ ಇನ್ಕ್ಲೂಡೆಡ್ IGST 36,000 ರೇಟ್ ಕೊಟ್ಟಿಲ್ಲ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇನ್ಕ್ಲೂಡೆಡ್ ಐತ್ರಿಪ್ಪ ಏನ್ರಿ ಇನ್ಕ್ಲೂಡೆಡ್ IGST ರೇಟ್ ಕೊಟ್ಟಿಲ್ಲ ಅಲ್ಲಿ 12%, 18% ಕೊಟ್ಟಿಲ್ಲ. ಅಮೌಂಟ್ ಇಂಟು 100 ಡಿವೈಡ್ ಬೈ 100 ಪ್ಲಸ್ 18, 100 ಪ್ಲಸ್ 12 ಮಾಡಕ್ಕೆ ಬರ್ತೈತ್ರಿ. ಬಟ್ ಇಲ್ಲಿ ರೇಟ್ ಕೊಟ್ಟಿಲ್ಲ, ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟೇನ್ರಿಪ್ಪ. 4,36,000 ಒಳಗೆ 36,000 ಏನೈತ್ರಿಪ್ಪ IGST ಐತ್ರಿ, ಅಂದ್ರೆ ತೆಗಿಬೇಕು ನಾವು. ಡೈರೆಕ್ಟ್ ಮಟೀರಿಯಲ್ ಎಷ್ಟ್ರಿಪ್ಪ ಅದು ಅಮೌಂಟ್ ಆಕ್ಚುಲಿ 4,36,000. 4,36,000 ಒಳಗೆ ಮೈನಸ್ ಎಷ್ಟು ಅಮೌಂಟ್ ರೀಪ್ಪ ಇದು IGST 36,000 ತೆಗೀರಿ. 4,36,000 ಮೈನಸ್ 36,000 ಎಷ್ಟು ಬಂತ್ರಿಪ್ಪ 4 lakh ಇಲ್ಲೇ ಬರ್ರಿ. ಓಕೆ, ನೆಕ್ಸ್ಟ್ ಏನ್ರಿ ಡೈರೆಕ್ಟ್ ವೇಜಸ್ ಆ್ಯಡ್ ಮಾಡ್ರಿ. ಆ್ಯಡ್ ಫಸ್ಟ್ ಐಟಮ್ ಏನ್ರಿ ಇದು ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಎಷ್ಟೈತಿರಿಪ್ಪ ಅದು 2 lakh. ನೆಕ್ಸ್ಟ್ ಏನ್ರಿಪ್ಪ ವರ್ಕ್ಸ್ ಓವರ್ ಹೆಡ್. ಎಷ್ಟೈತ್ರಿ ವರ್ಕ್ಸ್ ಓವರ್ ಹೆಡ್ 84,000. ನೆಕ್ಸ್ಟ್ ಏನೈತ್ರಿ ಕ್ವಾಲಿಟಿ ಕಂಟ್ರೋಲ್ ಕಾಸ್ಟ್. ಎಷ್ಟ್ರಿ ಕ್ವಾಲಿಟಿ ಕಂಟ್ರೋಲ್ ಕಾಸ್ಟ್ 70,000. ನೆಕ್ಸ್ಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾಸ್ಟ್. ಎಷ್ಟ್ರಿ 46,000. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ರಿಲೇಟಿಂಗ್ ಟು ಪ್ರೊಡಕ್ಷನ್ ಐತ್ ನೋಡ್ರಿ ಇಲ್ಲಿ. ರಿಲೇಟಿಂಗ್ ಟು ಪ್ರೊಡಕ್ಷನ್ ಅಂದ್ರೆ ತಗೋಬೇಕು. ರಿಲೇಟಿಂಗ್ ಟು ಸೇಲ್ಸ್, ರಿಲೇಟಿಂಗ್ ಟು ಆಫೀಸ್ ಬರಂಗಿಲ್ಲ ಏನ್ರಿ. ಓನ್ಲಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ರಿಲೇಟಿಂಗ್ ಟು ಪ್ರೊಡಕ್ಷನ್ ಕೊಡ್ಬೇಕು ಏನ್ರಿ. ರಿಲೇಟಿಂಗ್ ಟು ಇದು ಸೆಂಟೆನ್ಸ್ ಕೊಡ್ಬೇಕು ನೋಡ್ರಿಪ್ಪ. ರಿಲೇಟಿಂಗ್ ಟು ಪ್ರೊಡಕ್ಷನ್ ಅಂತ ಕೊಡ್ಬೇಕು ಅಂದ್ರೆ ತಗೋಬೇಕು, ಇಲ್ಲಾಂದ್ರೆ ತಗೋಬೇಡ್ರಿ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ರಿಲೇಟಿಂಗ್ ಟು ಪ್ರೊಡಕ್ಷನ್. ಎಷ್ಟೈತ್ರಿಪ್ಪ ಇದು 48,000. ಇಲ್ಲ 48,000. ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಬರಂಗಿಲ್ರಿ. ರಿಯಲೈಸೇಬಲ್ ವ್ಯಾಲ್ಯೂ ಲೆಸ್ ಮಾಡ್ಬೇಕು. ಓಕೆ, ಪ್ರಾಫಿಟ್ ಮಾರ್ಜಿನ್ ಆ್ಯಡ್ ಮಾಡ್ಬೇಕು. ಆಮೇಲೆ ನೋಡೋಣ್ರಿ. ಎಲ್ಲ ಮುಗಿತಲ್ಲ, ಎಲ್ಲ ಕಾಸ್ಟ್ ಮುಗಿತಲ್ಲ, ಆ್ಯಡ್ ಮಾಡ್ರಿಪ್ಪ. ಈಗ ಎಷ್ಟು ಬರ್ತೈತಿ ನೋಡ್ರಿ. ಓಕೆ, ಫಸ್ಟ್ ಎಷ್ಟ್ರಿಪ್ಪ 2 lakh ಪ್ಲಸ್ 84,000 ಪ್ಲಸ್ 70,000 ಪ್ಲಸ್ 46,000 ಪ್ಲಸ್ 48,000 ಎಷ್ಟ್ರಿಪ್ಪ ಟೋಟಲ್ 4,48,000 ಬಂತು ರೀ. ಎಷ್ಟ್ರಿಪ್ಪ 4,48,000. ಇದು ಎಲ್ಲ ಕಾಸ್ಟ್ ಎಷ್ಟು ಬಂತ್ರಿಪ್ಪ ಇದು 4,48,000 ಬಂತ್ರಿ. ಇದು ಎಲ್ಲ ಕಾಸ್ಟ್ 4,48,000. ಈಗೇನು ಮಾಡ್ತೀರಿಪ್ಪ 4 lakh ಪ್ಲಸ್ 48,000 ಎಷ್ಟು ಬಂತ್ರಿಪ್ಪ ಇದು 8,48,000 ಅಲ್ಲ, ಅದು 8,48,000 ಬಂತು ರೀ. 8,48,000. ಈಗೇನು ಮಾಡ್ರಿಪ್ಪ ಸ್ಕ್ರಾಪ್ ವಾಲ್ ಐತೆ ನೋಡ್ರಿ. ಇದು ರಿಲೈಸೇಬಲ್ ವ್ಯಾಲ್ಯೂ ಆಫ್ ಸ್ಕ್ರಾಪ್, ಇದು ಲೆಸ್ ಮಾಡ್ಬೇಕು. ಲೆಸ್ ರಿಲೈಸೇಬಲ್ ವ್ಯಾಲ್ಯೂ ಆಫ್ ಸ್ಕ್ರಾಪ್. ಎಷ್ಟೈತ್ರಿ ರಿಲೈಸೇಬಲ್ ವ್ಯಾಲ್ಯೂ ಆಫ್ ಸ್ಕ್ರಾಪ್ 28,000. ಲೆಸ್ ಮಾಡ್ರಿಪ್ಪ ಎಷ್ಟು ಬರ್ತೈತೆ ಇದು 28,000 ಅಂದರೆ 8,20,000. 8,20,000
ಕರೆಕ್ಟ್ ಅಲ್ಲ? 8,20,000 ಬಂತ್ರಿ. ಇದು ಏನ್ರಿಪ್ಪ ನಿಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದು ಏನ್ರಿಪ್ಪ ನಿಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ನೋಡ್ರಿಪ್ಪ, ಕಾಸ್ಟ್ ಆಫ್ ಪ್ರೊಡಕ್ಷನ್. ಈಗ ಪ್ರಾಫಿಟ್ ಮಾರ್ಜಿನ್ ಆ್ಯಡ್ ಮಾಡ್ರಿ. ಆ್ಯಡ್ ಪ್ರಾಫಿಟ್ ಮಾರ್ಜಿನ್. ಆ್ಯಡ್ ಪ್ರಾಫಿಟ್ ಮಾರ್ಜಿನ್. ಆ್ಯಡ್ ಪ್ರಾಫಿಟ್ ಮಾರ್ಜಿನ್ ಎಷ್ಟು ಕೊಟ್ಟಾನ್ರಿ ಇಲ್ಲಿ? ಆ್ಯಕ್ಚುಯಲ್ ಪ್ರಾಫಿಟ್ ಮಾರ್ಜಿನ್ ಎಷ್ಟ್ರಿಪ್ಪ? 15%. 15% ಕೊಡಕ್ಕೆ ಬರಂಗಿಲ್ಲ. ಯಾಕ್ರಿಪ್ಪ? ಆಸ್ ಪರ್ ರೂಲ್ 30. ಆಸ್ ಪರ್ ರೂಲ್ 30 ಆಫ್ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ರೂಲ್ಸ್ 2017. ರೂಲ್ 30 ಒಳಗೆ ಪ್ರಾಫಿಟ್ ಮಾರ್ಜಿನ್ 15% ಕೊಡಕ್ಕೆ ಬರಂಗಿಲ್ಲ. 15, 30, 20% ಕೊಡಕ್ಕೆ ಬರಂಗಿಲ್ಲ. ಫಿಕ್ಸ್ ಪರ್ಸೆಂಟೇಜ್ ಐತ್ರಿಪ್ಪ. ಆಸ್ ಪರ್ ರೂಲ್ 30 ಆಫ್ CGST ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ರೂಲ್ಸ್ 2017 ಪ್ರಕಾರ ಆಸ್ ಪರ್ ದಿಸ್ ರೂಲ್ಸ್ ಎಷ್ಟೈತ್ರಿಪ್ಪ? ಪ್ರಾಫಿಟ್ ಮಾರ್ಜಿನ್ ಎಷ್ಟು ಕೊಡ್ಬೇಕು ನೀವು? ಫಿಕ್ಸ್ ಎಷ್ಟ್ರಿಪ್ಪ? 10%. 10%ಗಿಂತ ಕಮ್ಮಿ ಇಲ್ಲ, 10%ಗಿಂತ ಹೆಚ್ಚಿಗೆ ಇಲ್ಲ, ಬರೇ 10%. ಇಲ್ಲಿ 15 ಕೊಟ್ಟನ್ರಿಪ್ಪ. 15 ಕೊಡಕ್ಕೆ ಬರಂಗಿಲ್ಲ. ಎಷ್ಟು ಕೊಡ್ಬೇಕು ನೀವು? 10%. ಫಿಕ್ಸ್ ಐತ್ರಿಪ್ಪ. ಪ್ರಾಫಿಟ್ ಮಾರ್ಜಿನ್ ಅಟ್ 10% ಕೊಡ್ಬೇಕು ನೀವು. 10%. ಕೊಡ್ರಿಪ್ಪ. 10 ಡಿವೈಡೆಡ್ ಬೈ 100 ಇಂಟು ಎಷ್ಟ್ರಿಪ್ಪ? 8,20,000. ಬಂತ್ರಿ. ಎಷ್ಟು ಬಂತ್ರಿಪ್ಪ ಇದು? 10% ಆಫ್ 8,20,000 82,000. 82,000. 8,20,000 ಅಂದರೆ 80. 9,02,000. 9,02,000. ಇದು 9,02,000 ಏನ್ರಿಪ್ಪ? ಇದು ಅಸೆಸಬಲ್ ವ್ಯಾಲ್ಯೂ. ಅಸೆಸಬಲ್ ವ್ಯಾಲ್ಯೂ ಆಗಿತ್ತು ನೋಡ್ರಿಪ್ಪ. 9 lakh ಅಲ್ಲದು 8,9 ಓಕೆ 9,02,000 ಅಸೆಸಬಲ್ ವ್ಯಾಲ್ಯೂ ತಿಳಿತೀರಿ. ರಿಲೈಸಬಲ್ ವ್ಯಾಲ್ಯೂ ಆಫ್ ಸ್ಕ್ರ್ಯಾಪ್ ಏನು ಮಾಡ್ಬೇಕ್ರಿಪ್ಪ? ಅದು ಲೆಸ್ ಮಾಡಬೇಕು. ಇದು 20,000 ಲೆಸ್ ಮಾಡ್ಬೇಕು. ಕಾಸ್ಟ್ ಆಫ್ ಪ್ರೊಡಕ್ಷನ್ ನಿಮಗೆ ಸಿಗ್ತೈತೆ ರೀ. ಆ್ಯಡ್ ಪ್ರಾಫಿಟ್ ಮಾರ್ಜಿನ್. ಅವರು ಆ್ಯಕ್ಚುಯಲ್ ಪ್ರಾಫಿಟ್ ಮಾರ್ಜಿನ್ ಎಷ್ಟು ಕೊಟ್ಟಾರಿಪ್ಪ? 15%. ಬಟ್ 15% ಕೊಡಕ್ಕೆ ಬರಂಗಿಲ್ಲ. ಯಾಕ್ರಿಪ್ಪ? ಆಸ್ ಪರ್ ರೂಲ್ 30 CGST Act 17 ಒಳಗೆ ಎಷ್ಟಿತ್ರಿಪ್ಪ? 10% ಫಿಕ್ಸ್. ಅದಕ್ಕೆ 10% ಕೊಡ್ಬೇಕು ನೀವು. 10/100 8,20,000 ಮೇಲೆ ಕೊಡ್ರಿ. ಆ್ಯಡ್ ಮಾಡಿರಿ. ಆ್ಯಡ್ ಮಾಡ್ಬೇಕು. 9,02,000 ಏನ್ರಿಪ್ಪ? ಅದು असेसेबल वैल्यू. ತಿಳಿತಾ? समझ में आप लोगों को? ओके. तुम्हारे को क्या पूछ रहा है क्वेश्चन है? डिटरमाइन दी कॉस्ट ऑफ प्रोडक्शन. तुम्हारे को कॉस्ट ऑफ प्रोडक्शन मालूम करने के लिए पूछ रहा, इसलिए कंप्यूटेशन ऑफ कॉस्ट ऑफ प्रोडक्शन एंड तुम लोग लिख लो क्या करके? असेसेबल वैल्यू. कॉस्ट ऑफ प्रोडक्शन एंड असेसेबल वैल्यू करके लिख लो तुम. पर्टिकुलर्स रुपीज बोल के. ठीक है. पहला आइटम क्या दिया उन्हें? डायरेक्ट मटेरियल. डायरेक्ट मटेरियल लिख लो. क्या दिया यहाँ पे? कॉस्ट इंक्लूडेड IGST 36,000. रेट नहीं दिया अभी. इंक्लूडेड IGST एट 18%, 12% नहीं दिया. तब हमें क्या करते थे? हमें 4,36,000 इंटू 100 डिवाइडेड बाई 118 112 करते थे हमें. लेकिन रेट नहीं दिया उन्हें, डायरेक्ट अमाउंट दिया. इसलिए 4,36,000 माइनस 36,000 कर लो उसको. कितना आया? 4 लाख आया. अब ऐड डायरेक्ट वेजेस ऐड कर लो, वर्क्स ओवरहेड ऐड कर लो, क्वालिटी कंट्रोल कॉस्ट ऐड कर लो, रिसर्च एंड डेवलपमेंट कॉस्ट ऐड कर लो. एडमिनिस्ट्रेटिव ओवरहेड कब लेना? रिलेटिंग टू प्रोडक्शन. अगर दिया तो रिलेटिंग टू प्रोडक्शन बोल के दिया तब उतना ही लेना. रिलेटिंग टू प्रोडक्शन नहीं दिया तो नहीं लेना. अब यहाँ पे दिया नहीं, रिलेटिंग टू प्रोडक्शन करके दिया तो लो. एडमिनिस्ट्रेटिव कॉस्ट, एडमिनिस्ट्रेटिव ओवरहेड रिलेटिंग टू प्रोडक्शन दिया नहीं, कितना? 48,000 लो. हुआ. सेलिंग एंड डिस्ट्रीब्यूशन कॉस्ट नहीं आता, इसलिए कट डालो मैं यहाँ पे. रिलायजेबल वैल्यू लेस करते हैं, सेल्स प्रॉफिट मार्जिन ऐड करते हैं. ओके. हुआ नहीं भी? इसको सबको ऐड कर लो. कितना है? 4,48,000. 4 लाख प्लस 4,48,000 कितना है? 8,48,000. अब क्या दिया इन्हें? रिलायजेबल वैल्यू ऑफ स्क्रैप लेस रिलायजेबल वैल्यू ऑफ स्क्रैप. कितना है हुआ? 28,000. 28,000 लेस करो इसके. 8,48,000 माइनस 20,000 8,20,000. इसको तुम लोग क्या बोलते हैं? कॉस्ट ऑफ प्रोडक्शन. कॉस्ट ऑफ प्रोडक्शन कितना है? 8,20,000. अब ऐड क्या दिया बचा लास्ट में? प्रॉफिट मार्जिन. ऐड प्रॉफिट मार्जिन एट. उन्हें प्रॉफिट मार्जिन का रेट कितना दिया तुम्हारे को? 15%. बट 15% देने नहीं आता तुम्हारे को. क्यों? एज पर रूल 30. एज पर रूल 30 ऑफ सेंट्रल गुड्स एंड सर्विसेज टैक्स रूल्स 2017 के हिसाब से कितना है? फिक्स परसेंटेज है. क्या? प्रॉफिट मार्जिन का फिक्स परसेंटेज कितना है? वो 10%. 10% से कम नहीं, 10% से ज्यादा नहीं. कितना देना? 10%. लेकिन यहाँ पे कितना दिया? 15% नहीं आता हमारे को. 10% ज्यादा है वो, इसलिए हम कितना देना बोला? सिर्फ 10%.
10/100 इंटू कितना है वो 8,20,000, इसके ऊपर निकाल के दो 82,000 ना, क्या करना इसको ऐड करना 8,20,000 प्लस 82,000 कितना आया 9,02,000, इसको क्या तुम लोग क्या बोलते हैं असेसेबल वैल्यू। ये है तुम्हारा ओवरऑल वैल्यू ऑफ सप्लाई के बेस के ऊपर प्रॉब्लम्स कितने 5 मार्क्स के लिए। ये होने के बाद में आपको लोग मैं 10 मार्क्स के प्रॉब्लम्स लेता हूँ, ठीक है। होप यू अंडरस्टूड 5 मार्क्स ऑल प्रॉब्लम्स with each and every concept clearly. Okay, I have tried my best, I have tried my level best to teach you and clear your doubts with deep and depth. Okay, thank you all of you. Please take the screenshot of this. Thank you for watching.